ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರೀಗುಲಂ ಹಿತ್ವಾ ನಮೇ ಸದ್ಗತಿಃ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ಯರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವೋಕ್ತಕಥಾ ಪ್ರಮೇಯಾನುವಾದಃ. ಹರಿ ಓಂ. ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಭಾಗವತದ ಉತ್ಪತ್ತಿ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಶೌನಕಾದಿ ಮುನಿಗಳು ಸೂತಾಚಾರ್ಯರನ್ನು ಪರೀಕ್ಷಿದ್ರಾಜನ ಕಥೆಯನ್ನು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಪರೀಕ್ಷಿದ್ರಾಜನ ವೃತ್ತಾಂತವನ್ನೆಲ್ಲವನ್ನೂ ಕೂಡ ತಿಳಿಸಿಕೊಡೋದಕ್ಕಾಗಿ ಮಹಾಭಾರತ ಯುದ್ಧವಾದ ಮೇಲೆ ಏನು ಘಟನೆಗಳು ನಡೆದವು ಆ ಎಲ್ಲ ಪ್ರಸಂಗವನ್ನು ಕೂಡ ಕ್ರಮವಾಗಿ ವರ್ಣನೆಯನ್ನು ಮಾಡಿಕೊಳ್ತಾ ಬಂದಿದ್ದಾರೆ. ಇಲ್ಲಿಯವರೆಗೆ ನಾವು ಧೃತರಾಷ್ಟ್ರಾದಿಗಳು ತಾವು ವಿರಕ್ತರಾಗಿ ಮನೆಯಿಂದ ಹೊರಟು ಹಿಮಾಲಯ ಪರ್ವತದಲ್ಲಿ ಹೋಗಿ ಅಲ್ಲಿ ಭಗವಂತನ ಧ್ಯಾನಾಸಕ್ತರಾಗಿ ದೇಹವನ್ನು ಪರಿತ್ಯಾಗ ಮಾಡಿದ್ದಾರೆ ಅನ್ನುವಂತಹ ವಿಷಯದವರೆಗೆ ನಾವು ತಿಳಿದಿದ್ದೇವೆ. ಇನ್ನು ಮುಂದಿನ ಕಥಾಭಾಗವನ್ನು ಸೂತಾಚಾರ್ಯರು ತಿಳಿಸಿಕೊಡುತ್ತಾ ಇದ್ದಾರೆ. ಒಂದು ಸಲ ಅರ್ಜುನನು ಯಾದವರನ್ನು ನೋಡಿಕೊಂಡು ಬರುತ್ತೇನೆ, ಶ್ರೀಕೃಷ್ಣ ಪರಮಾತ್ಮನನ್ನು ಮಾತನಾಡಿಸಿಕೊಂಡು ಬರುತ್ತೇನೆ, ಬಹಳ ದಿನವಾಯಿತು ಅಂತ ಹೇಳಿಬಿಟ್ಟು ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡೋದಕ್ಕಾಗಿ ಅಂತ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾನೆ. ತಾನು ಹೋಗಿ ಅನೇಕ ದಿನಗಳು ಆಗಿವೆ. ಇಲ್ಲಿ ಭಾಗವತದಲ್ಲಿ ಹೇಳುವಂತಹ ಮಾತು ವ್ಯತೀತಾಃ ಕತಿಚಿನ್ ಮಾಸಾಃ, ಅನೇಕ ಮಾಸಗಳು ಕಳೆದಿವೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅಲ್ಲಿ ಮಾಸ ಅಂತನ್ನುವಂತಹ ಶಬ್ದಕ್ಕೆ ದಿವಸ ಎಂಬುದಾಗಿ ಅರ್ಥವನ್ನು ಮಾಡಬೇಕು. ಯಾಕೆಂತಂದರೆ ಪ್ರಿಯರಾದಂತಹ ಪುರುಷರು ದೂರದಲ್ಲಿ ಇದ್ದಾಗ ಸ್ವಲ್ಪೇ ದಿನವಾದರೂ ಕೂಡ ಅದು ಬಹಳ ದಿನವಾದಂತೆ ತೋರುತ್ತದೆ. ಹಾಗಾಗಿ ತಾನು ಹೋಗಿ ಕೆಲವೇ ದಿನವಾದರೂ ಕೂಡ
ಧರ್ಮರಾಜನಿಗೆ ಯುಧಿಷ್ಠಿರನಿಗೆ ಬಹಳ ದಿನವಾಯಿತು, ಅನೇಕ ಮಾಸಗಳು ಕಳೆದಿವೆ ಅನ್ನುವಂತೆ ಅನಿಸುತ್ತಾ ಇದೆ. ಹಾಗಾಗಿ ಅನೇಕ ದಿನಗಳಾಯಿತು, ಆದರೂ ಕೂಡ ಅರ್ಜುನ ತಿರುಗಿ ಬರುತ್ತಾ ಇಲ್ಲ. ಇಲ್ಲಿ ಯುಧಿಷ್ಠಿರ ತನಗೆ ಅನೇಕ ದುಷ್ಟ ಶಕುನಗಳನ್ನು ತಾನು ನೋಡುತ್ತಾ ಇದ್ದಾನೆ. ಆ ಕಲಿಯ ಒಂದು ಪ್ರವೇಶದಿಂದಾಗಿ ಕಾಲದ ಒಂದು ಭಯಂಕರವಾದಂತಹ ಗತಿಯನ್ನು ತಾನು ನೋಡುತ್ತಾ ಇದ್ದಾನೆ. ಜನರೆಲ್ಲರೂ ಕೂಡ ತಪ್ಪು ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾರೆ, ಪಾಪ ಕೃತ್ಯಗಳನ್ನು ಮಾಡುತ್ತಾ ಇದ್ದಾರೆ. ಕ್ರೋಧ, ಲೋಭ, ಮದಮಾತ್ಸರ್ಯಗಳಿಂದಾಗಿ ಅನೇಕ ದುಷ್ಟ ವಾಕ್ಯಗಳನ್ನು ಮಾತನಾಡುತ್ತಾ ಇದ್ದಾರೆ. ಆಮೇಲೆ ವ್ಯಾಪಾರವೆಲ್ಲವೂ ಕೂಡ ಬರೀ ಮೋಸಮಯವಾಗಿದೆ. ಈ ರೀತಿಯಾಗಿ ಎಲ್ಲ ದುಷ್ಟ ನಿಮಿತ್ತಗಳನ್ನು, ಶಕುನಗಳನ್ನು ನೋಡಿ ಯುಧಿಷ್ಠಿರ ತನ್ನ ತಮ್ಮಂದರಿಗೆ, ಭೀಮಸೇನ ದೇವರಿಗೆ ತಾನು ಈ ರೀತಿಯಾಗಿ ಮಾತನಾಡುತ್ತಾ ಇದ್ದಾನೆ. ಅರ್ಜುನ ತಾನು ದ್ವಾರಕಾಪಟ್ಟಣಕ್ಕೆ ಹೋದ ಮೇಲಿನಿಂದ ನನಗೆ ಅನೇಕ ದುಷ್ಟ ಶಕುನಗಳು ತೋರುತ್ತಾ ಇದೆ. ತಾನು ಹೋಗಿ ಇವಾಗೆ 7 ದಿನವಾಗಿದೆ, ಹಾಗಿದ್ದರೂ ಕೂಡ ಇನ್ನೂ ತಿರುಗಿ ಬರುತ್ತಾ ಇಲ್ಲ. ನಾನಾದರೂ ಇಲ್ಲಿ ಅನೇಕ ದುಷ್ಟ ಶಕುನಗಳನ್ನು ನೋಡುತ್ತಾ ಇದ್ದೇನೆ. ಪ್ರಾಯ ನಾರದರು ಹೇಳಿದಂತಹ ಕಾಲವು ಬಂತೇನೋ ಅಂತ ಯುಧಿಷ್ಠಿರ ಹೇಳುತ್ತಾ ಇದ್ದಾನೆ. ನಾರದರು ಹಿಂದೆ ಬಂದಾಗ ಆ ಧೃತರಾಷ್ಟ್ರನು ಕಾಣಿಸುತ್ತಾ ಇಲ್ಲ ಎಂಬುದಾಗಿ ತಾನು ದುಃಖಪಡುವಂತಹ ಸಂದರ್ಭದಲ್ಲಿ ನಾರದರು ಬಂದು ಸಾಂತ್ವನವನ್ನು ಮಾಡುತ್ತಾರೆ ಅಲ್ಲ, ಆಗ ನಾರದರು ಒಂದು ಮಾತನ್ನು ಹೇಳುತ್ತಾರೆ, ಇನ್ನು 26 ವರ್ಷಗಳು ಆದ ಮೇಲೆ ಯಾದವರು ಭೂಮಿಯನ್ನು ಬಿಡುತ್ತಾರೆ, ಶ್ರೀಕೃಷ್ಣ ಪರಮಾತ್ಮನೂ ಕೂಡ ತಾನು ಭೂಮಿಯನ್ನು ಬಿಡುತ್ತಾನೆ, ಅಲ್ಲಿಯವರೆಗೆ ನೀವು ಕೂಡ ನಿರೀಕ್ಷೆಯನ್ನು ಮಾಡಿರಿ, ಅದರ ನಂತರ ನೀವು ಕೂಡ ಭೂಮಿಯಿಂದಾಗಿ ಹೊರಟು ಹೋಗ್ರಿ ಎಂಬುದಾಗಿ ನಾರದರು ಹೇಳಿದಂತಹ ಮಾತು. ಆ ಮಾತನ್ನು ನೆನೆಸಿಕೊಂಡು ಯುಧಿಷ್ಠಿರ ಹೇಳುತ್ತಾ ಇದ್ದಾನೆ, ಪ್ರಾಯ ದೇವರ್ಷಿಗಳಾದಂತಹ ನಾರದರು ಹೇಳಿದಂತಹ ಕಾಲವು ಬಂತೋ ಏನೋ ಅಂತ ನನಗೆ ಅನಿಸುತ್ತಾ ಇದೆ. ಯಾಕೆ ಅಂತಂದರೆ ಅನೇಕ ಉತ್ಪಾತಗಳನ್ನು ನಾನು ನೋಡುತ್ತಾ ಇದ್ದೇನೆ. ಊರ್ವಕ್ಷಿ ಬಾಹವೋ ಮಹ್ಯಂ ಸ್ಫುರತ್ಯಂಗ ಪುನಃ ಪುನಃ, ನನ್ನ ಎಡಕಣ್ಣು, ಎಡಕೈ, ಎಡಕಾಲು ಅವೆಲ್ಲವೂ ಕೂಡ ಅದರುತ್ತಾ ಇವೆ. ಬಲಕಣ್ಣು ಅವೆಲ್ಲವೂ ಕೂಡ ಅದರಿದರೆ ಅದು ಶುಭ ಸೂಚನೆ, ಅದೇ ಎಡಭಾಗ ಅಂತನ್ನೋದು ಅದರಿದರೆ ಅದು ಅಶುಭ ಸೂಚನೆ. ಹಾಗಾಗಿ ಆ ಎಡಭಾಗವೆಲ್ಲವೂ ಕೂಡ ಅದರುತ್ತಾ ಇವೆ. ನನ್ನ ಶರೀರದಲ್ಲಿ ಕಂಪವು ಹುಟ್ಟುತ್ತಾ ಇದೆ. ಮತ್ತು ನನ್ನ ಹೃದಯದಲ್ಲಿ ಏನೋ ವಿಪ್ರಿಯವಾಗುವಂತೆ ನನಗೆ ಅನಿಸುತ್ತಾ ಇದೆ, ಏನೋ ಅಪ್ರಿಯವಾದಂತಹ ಕೆಲಸ ಏನೋ ಆಗುತ್ತದೆ ಎಂಬುದಾಗಿ ನನಗೆ ಅನಿಸುತ್ತಾ ಇದೆ. ಹಾಗಾಗಿ ಮತ್ತು ದೇವತಾ ಪ್ರತಿಮೆಗಳು ಅವು ಅಳುತ್ತಾ ಇವೆ, ಚಲಿಸುತ್ತಾ ಇವೆ, ಹೀಗೆಲ್ಲ ನನಗೆ ಅನಿಸುತ್ತಾ ಇದೆ. ಇಮೇ ಜನಪದ ಗ್ರಾಮಾ ಪುರೋದ್ಯಾನ ಕರಾಶ್ರಮಾ ಭ್ರಷ್ಟಶ್ರಿಯೋ ನಿರಾನಂದಾ ಕಿಮಗಂ ದರ್ಶಯಂತಿನಃ. ಎಲ್ಲ ಜನಪದಗಳು, ಗ್ರಾಮಗಳು ಇವೆಲ್ಲವೂ ಕೂಡ ತಮ್ಮ ಕಾಂತಿಯನ್ನು ಕಳೆದುಕೊಂಡು ದುಃಖಿತವಾಗಿ, ಆನಂದರಹಿತವಾಗಿ ಇದೆ ಅಂತ ನನಗೆ ಅನಿಸುತ್ತಾ ಇದೆ. ಹಾಗಾಗಿ ಏನೋ ಕೀಡಾಗೋದಿದೆ ಎಂಬುದಾಗಿ ನನಗೆ ಅನಿಸುತ್ತಾ ಇದೆ ಅಂತ ಈ ರೀತಿಯಾಗಿ ಅನೇಕ ಉತ್ಪಾತಗಳನ್ನು, ಅರಿಷ್ಟಗಳನ್ನು ನೋಡಿದಂತಹ ಆ ಯುಧಿಷ್ಠಿರನು ಭೀಮಸೇನ ದೇವರ ಜೊತೆಗೆ ಮಾತನಾಡುತ್ತಾ ಇದ್ದಾನೆ. ಅಷ್ಟರಲ್ಲಿ ಅರ್ಜುನ ತಾನು ದ್ವಾರಕಾಪಟ್ಟಣದಿಂದಾಗಿ ತಿರುಗಿ ಬಂದಿದ್ದಾನೆ. ಬಂದು ಆ ಯುಧಿಷ್ಠಿರನಿಗೆ ನಮಸ್ಕಾರವನ್ನು ಮಾಡಿ ಕೆಳಗೆ ಮಾರಿಯನ್ನು ಮಾಡಿಕೊಂಡು ಕೂತಿದ್ದಾನೆ. ಅದನ್ನು ನೋಡಿದಂತಹ ಯುಧಿಷ್ಠಿರ ತಾನು ಕೇಳುತ್ತಾನೆ, ಕಚ್ಚಿದ ಅನರ್ಥಪುರ್ಯಾಮ್ನ ಸ್ವಜನ ಸುಖಮಾಸತೆ. ದ್ವಾರಕೆಯಲ್ಲಿ ಎಲ್ಲ ನಮ್ಮ ಜನರೆಲ್ಲರೂ ಕೂಡ, ಯಾದವರು ಅವರೆಲ್ಲರೂ ಕೂಡ ಸುಖವಾಗಿದ್ದಾರೆಯಾ ಇಲ್ಲ? ಪ್ರತಿಯೊಬ್ಬರ ಹೆಸರನ್ನು ತೆಗೆದುಕೊಂಡು ಕೇಳುತ್ತಾನೆ. ಬಲರಾಮ ಹೇಗಿದ್ದಾನೆ, ಹೀಗೆ ಎಲ್ಲರ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಗಿದ್ದಾನೆ, ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ಪುರೇ ಸುಧರ್ಮಾಯಾಂ ಸುಖಮಾಸತೆ ಸುಹೃದ್ವೃತಃ ಎಂಬುದಾಗಿ ಪರಮಾತ್ಮ ತಾನು ಸುಖವಾಗಿದ್ದಾನೆಯಾ ಇಲ್ಲವಾ ಎಂಬುದಾಗಿ ರೀತಿಯಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಇಲ್ಲಿ ಒಂದು ಮಾತನ್ನು ಶ್ರೀಮದಾಚಾರ್ಯರು ನಮಗೆ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ತಾನು ಯಾವಾಗಲೂ ಸುಖಪೂರ್ಣ, ಹಾಗಾಗಿ ತಾನು ಸುಖವಾಗಿ ಇದ್ದಾನೆಯಾ ಇಲ್ಲ ಅಂತ ಪ್ರಶ್ನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲವಲ್ಲ ಅಂತ ಕೇಳಿದರೆ ಅದಕ್ಕೆ ತಿಳಿಯಬೇಕಾದದ್ದೇನು ಅಂತಂದರೆ, ಮಹಾತ್ಮರು ದೊಡ್ಡವರ ಬಗ್ಗೆ ಅವರು ಸುಖವಾಗಿದ್ದಾರೆಯಾ ಇಲ್ಲ ಅಂತ ಪ್ರಶ್ನೆ ಮಾಡೋದರ ಅಭಿಪ್ರಾಯ ಅವರ ಸುತ್ತಮುತ್ತಿದ್ದವರು ಅವರೆಲ್ಲರೂ ಕೂಡ ಸುಖವಾಗಿದ್ದಾರೆಯಾ ಇಲ್ಲ ಅಂತನ್ನುವಂತಹ ಅಭಿಪ್ರಾಯದಿಂದಾಗಿ ಈ ಪ್ರಶ್ನೆಯನ್ನು ಮಾಡೋದು. ರಾಜ ಸುಖವಾಗಿದ್ದಾನೆಯಾ ಇಲ್ಲ ಅಂತಂದರೆ ಆ ರಾಜ್ಯದಲ್ಲಿದ್ದವರೆಲ್ಲರೂ ಕೂಡ ಸುಖವಾಗಿದ್ದಾರೆಯಾ ಇಲ್ಲ ಅಂತ ಆ ಅಭಿಪ್ರಾಯದಿಂದಾಗಿ ಪ್ರಶ್ನೆಯನ್ನು ಮಾಡೋದು.
ಹಾಗೆ ಆ ಪ್ರಶ್ನೆಯ ಅಭಿಪ್ರಾಯವನ್ನು ನಾವು ತಿಳಿಯಬೇಕು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಇಡೀ ಲೋಕದ ಮಂಗಲಕ್ಕಾಗಿ ಕಲ್ಯಾಣಕ್ಕಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಆ ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿ ಯದುಕುಲದಲ್ಲಿ ಅವತಾರವನ್ನು ಮಾಡಿ ಅನಂತ ಸುಖಪೂರ್ಣನಾದಂತಹ ಪರಮಾತ್ಮ ತಾನು ತನ್ನ ಬಾಹುಗಳಿಂದಾಗಿ ತನ್ನ ಆ ಪುರವನ್ನು ರಕ್ಷಣೆ ಮಾಡಿದಾಗ ಆ ಯಾದವರೆಲ್ಲರೂ ಕೂಡ ಅಲ್ಲಿ ಪರಮಾನಂದದಿಂದಾಗಿ ತಾವು ಕ್ರೀಡಿಸುತ್ತಾ ಇರುತ್ತಾರೆ, ನಿತ್ಯದಲ್ಲೂ ಕೂಡ ಪರಮಾತ್ಮನನ್ನು ನೋಡುತ್ತಾ ಇರುತ್ತಾರೆ. ಹಾಗಾಗಿ ಅಂತಹ ಪರಮಾತ್ಮ ಹೇಗಿದ್ದಾನೆ ಎಂಬುದಾಗಿ ರೀತಿಯಾಗಿ ಕೇಳಿದ್ದಾನೆ. ಯತ್ಪಾದ ಶುಶ್ರೂಷಣ ಮುಖ್ಯಕರ್ಮಣ ಸತ್ಯಾದಯೋ ದ್ವೆಷ್ಟ ಸಹಸ್ರಯೋಷಿತಃ ನಿರ್ಜಿತ್ಯ ಸಂಖ್ಯೆ ತ್ರಿದಶಾಸ್ತದಾಶಿಶೋ ಹರಂತಿ ವಜ್ರಾಯುಧ ವಲ್ಲಭೋಚಿತಾ. ಸದಾಕಾಲ ಆ ಪರಮಾತ್ಮನ ಪಾದ ಸೇವೆಯನ್ನು ಮಾಡುತ್ತಾ ಇರುವಂತಹ ಸತ್ಯಭಾಮ, ರುಕ್ಮಿಣಿ ಮೊದಲಾದಂತಹ 16,108 ಜನರು ಅವರು ಆ ಶ್ರೀಕೃಷ್ಣ ಪರಮಾತ್ಮನ ಬಾಹುಬಲವನ್ನು ಆಶ್ರಯಿಸಿ ದೇವತಾಲೋಕದಲ್ಲಿ ಅವರೇನು ಸುಖಗಳನ್ನು ಪಡೆಯಬೇಕೋ ಅವರಿಗೆ ಭೋಗ್ಯವಾದಂತಹ ಪದಾರ್ಥಗಳನ್ನು ತಾವೂ ಕೂಡ ಭೋಗಿಸುತ್ತಾರೆ. ಪಾರಿಜಾತ ವೃಕ್ಷವನ್ನು ಅದು ದೇವಲೋಕಕ್ಕೆ ಸೇರಿದ್ದು, ಆದರೂ ಕೂಡ ಅದನ್ನು ಅವರು ತಮ್ಮ ಮನೆಯಲ್ಲೇನೆ ಇಟ್ಟುಕೊಂಡು ಅದರ ಒಂದು ಭೋಗವನ್ನು ಮಾಡುತ್ತಾರೆ. ಹೀಗೆ ಅನೇಕ ಭೋಗಗಳನ್ನು ಅವರು ಮಾಡುತ್ತಾ ಇರುತ್ತಾರೆ. ಇಷ್ಟೆಲ್ಲ ಕೇಳಿ ಕೊನೆಗೆ ನೀನು ಹೇಗಿದ್ದೀಯಾ, ನಿನ್ನ ಮುಖದಲ್ಲಿ ಯಾಕೋ ಕಾಂತಿ ಅನ್ನೋದು ತೋರುತ್ತಾ ಇಲ್ಲ, ನಿನ್ನ ತೇಜಸ್ಸು ಭ್ರಷ್ಟವಾದಂತೆ ಇದೆ, ಹಾಗಾಗಿ ನಿನಗೇನಾದರೂ ಸರಿಯಾಗಿ ಗೌರವ ಸಿಕ್ಕಿಲ್ಲನಾ ಏನು, ಅಥವಾ ಯಾರಿಂದಾದರೂ ಅವಮಾನವನ್ನು ಹೊಂದಿದ್ಯಾ ಏನು ಅಂತ ಈ ರೀತಿಯಾಗಿ ಕೇಳುತ್ತಾ ಇದ್ದಾನೆ. ಅಥವಾ ಯಾರಾದರೂ ಬ್ರಾಹ್ಮಣ ಮತ್ತು ಬಾಲಕ ಅಥವಾ ವೃದ್ಧರನ್ನು ಬಿಟ್ಟು ಅವರಿಗೆ ಊಟಕ್ಕೆ ಹಾಕದೇನೆ, ಅವರಿಗೆ ಭೋಜ್ಯವಾದಂತಹ ಪದಾರ್ಥವನ್ನು ಕೊಡದೇನೆ ನೀನೊಬ್ಬನೇ ತಿಂದಿದ್ಯಾ ಏನು, ಆದ್ದರಿಂದಾಗಿ ನಿನ್ನ ಕಾಂತಿ ನೀನು ಹೀಗೆ ದುಃಖಿತವಾಗಿ ಇದೆಯಾ ಏನು ಎಂಬುದಾಗಿ ಈ ರೀತಿಯಾಗಿ ತಾನು ಕೇಳುತ್ತಾ ಇದ್ದಾನೆ. ಅಥವಾ ಯಾರಿಂದಾದರೂ ನೀನು ಪರಾಜಿತನಾಗಿದ್ಯಾ ಯುದ್ಧದಲ್ಲಿ ಅಂತ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾನೆ. ಅಪಸ್ವಿತ್ ಪರ್ಯಭುಂಕ್ವಾಸ್ತು ಸಂಭೋಜ್ಯ ವೃದ್ಧಬಾಲಕಾನ್ ಜುಗುಪ್ಸಿತಂ ಕರ್ಮ ಕಿಂಚಿತ್ ಕೃತವಾನ್ ಅಸದಕ್ಷಮಂ. ಅಥವಾ ಏನಾದರೂ ದುಷ್ಟಕರ್ಮವನ್ನು ಸಜ್ಜನರು ಮಾಡಬಾರದಂತಹ ಅಸಭ್ಯವಾದಂತಹ ಏನಾದರೂ ಕರ್ಮವನ್ನು ಆಚರಣೆ ಮಾಡಿದ್ಯಾ ಅಂತ ಈ ರೀತಿಯಾಗಿ ಕೇಳಿ ಕೊನೆಗೆ ಅಥವಾ ಯಾರಾದರೂ ಪ್ರಿಯರಾದವರ ವಿಯೋಗದಿಂದಾಗಿ ನೀನು ಹೀಗೆ ದುಃಖಿತನಾಗಿದ್ಯಾ, ನಿನ್ನ ತೇಜಸ್ಸನ್ನು ಕಳೆದುಕೊಂಡಿದ್ಯಾ ಅಂತ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿದಾಗ ಆಗ ಅರ್ಜುನ ತಾನು ಹೇಳುತ್ತಾ ಇದ್ದಾನೆ. ಹೇಳಬೇಕು ಅಂತ ಅಂದುಕೊಂಡರೂ ಕೂಡ ಅವನಿಗೆ ಬಾಯಿ ಬರುತ್ತಾ ಇಲ್ಲ. ಆ ಶೋಕದಿಂದಾಗಿ ತನ್ನ ಮುಖ ಹಾಗೂ ಹೃದಯ ಅವೆಲ್ಲವೂ ಕೂಡ ಪ್ರಭೆಯನ್ನು ಕಳೆದುಕೊಂಡಿವೆ. ಆ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ನಾಶಕ್ನೋತ್ ಪ್ರತಿಭಾಷಿತು, ಪ್ರತಿಯಾಗಿ ಉತ್ತರವನ್ನು ಕೊಡಲಿಕ್ಕೇನೆ ತನಗೆ ಸಾಧ್ಯವಾಗುತ್ತಾ ಇಲ್ಲ. ಹಾಗಿದ್ದರೂ ಕೂಡ ಹೇಗೋ ಕಷ್ಟದಿಂದಾಗಿ ತಾನು ತನ್ನ ಆ ದುಃಖವನ್ನು ತಡೆದು ಕಣ್ಣೀರನ್ನು ಒರೆಸಿಕೊಂಡು ಮಾತನಾಡುತ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ತಾನು ಸಾರಥ್ಯಾದಿಗಳಲ್ಲಿ ಮಾಡಿದಂತಹ ಅನೇಕ ವಿಧವಾದಂತಹ ಅನುಗ್ರಹವನ್ನು, ಮೈತ್ರಿಯನ್ನು ಅವೆಲ್ಲವನ್ನೂ ಕೂಡ ಸ್ಮರಿಸಿಕೊಳ್ಳುತ್ತಾ ಅರ್ಜುನ ತಾನು ಮಾತನಾಡುತ್ತಾ ಇದ್ದಾನೆ. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಪಹೃತಂ ತೇಜಃ ದೇವ ವಿಸ್ಮಾಪನಂ ಮಹತ್. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಬಂಧುರೂಪದಲ್ಲಿರುವಂತಹ ಪರಮಾತ್ಮ ನಮ್ಮನ್ನು ಮೋಸ ಮಾಡಿ ಹೋಗಿದ್ದಾನೆ, ಅವನೇ ನನ್ನ ತೇಜಸ್ಸನ್ನು ಅಪಹಾರ ಮಾಡಿದ್ದಾನೆ. ಯಾಕೆ ಅಂತಂದರೆ ಯಸ್ಯ ಕ್ಷಣವಿಯೋಗೇನ ಲೋಕೋ ಹ್ಯಪ್ರಿಯ ದರ್ಶನಃ ಉಕ್ತೇನ ರಹಿತೋ ಹ್ಯೇಷಃ ಮೃತಕಃ ಪ್ರೋಚ್ಯತೆ ಯಥಾ. ಆ ಪರಮಾತ್ಮನ ಒಂದು ಕ್ಷಣವಿಯೋಗವಾದರೂ ಕೂಡ ಲೋಕವೆಲ್ಲವೂ ಕೂಡ ಅಪ್ರಿಯವಾದಂತೆ ತೋರುತ್ತದೆ. ಅಂತಹ ಪರಮಾತ್ಮ ಯಾವ ರೀತಿಯಾಗಿ ಪ್ರಾಣವಿಲ್ಲದೇ ಇರುವಂತಹ ದೇಹ ಅದು ಮೃತವಾದಂತಹ ದೇಹ ಅದು ಶವ ಎಂಬುದಾಗಿ ಯಾವ ರೀತಿಯಾಗಿ ಕಳಿಸಿಕೊಳ್ಳುತ್ತದೆಯೋ ಹಾಗೆ ಪರಮಾತ್ಮನು ಇಲ್ಲದೇ ಇದ್ದರೆ ಪರಮಾತ್ಮನ ವಿಯೋಗದಿಂದಾಗಿ ಈ ಲೋಕವೆಲ್ಲವೂ ಕೂಡ ಅಪ್ರಿಯ ಎಂಬುದಾಗಿ ತೋರುತ್ತದೆ. ಆ ಪರಮಾತ್ಮ ನಮಗೆ ಅನೇಕ ವಿಧವಾದಂತಹ ಅನುಗ್ರಹಗಳನ್ನು ಮಾಡಿದ್ದಾನೆ ಎಂಬುದಾಗಿ ಅದೆಲ್ಲವನ್ನು ಕೂಡ ಮೊದಲಿಗೆ ಸ್ಮರಿಸುತ್ತಾ ಇದ್ದಾನೆ. ಯತ್ಸಂಶಯ ದೃಪದಗೇಹ ಉಪಾಗತಾನಾಂ ರಾಜ್ಞಾಂ ಸ್ವಯಂವರ ಮುಖೆ ಸ್ಮರ ದುರ್ಮದಾನಾಂ. ದ್ರೌಪದಿ ಸ್ವಯಂವರಕ್ಕೆ ಅಂತ ನಾವು ಪಟ್ಟಣಕ್ಕೆ ಹೋದಾಗ, ದೃಪದನ ಅರಮನೆಗೆ ಹೋದಾಗ ಅಲ್ಲಿ ಅನೇಕ ರಾಜರುಗಳು ಬಂದಿದ್ದರು. ಆ ಎಲ್ಲ ರಾಜರುಗಳನ್ನು ಗೆದ್ದು ನಾವು ಆ ಮತ್ಸ್ಯಯಂತ್ರವನ್ನು ನಾನು ಛೇದಿಸಿದೆ, ದ್ರೌಪದೀ ದೇವಿಯನ್ನು ಹೊಂದಿದ್ದಿ, ಅದೆಲ್ಲವೂ ಕೂಡ ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮನನ್ನು ಆಶ್ರಯಿಸಿ ನಾವು ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಯಿತು. ಯೋ ಭೀಷ್ಮ ಕರ್ಣ ಗುರುಶಲ್ಯ ಚಮೂಶ್ವಧಭ್ರ ರಾಜನ್ಯವರ್ಯ ರಥಮಂಡಲ ಮಂಡಿತಾಸು ಅಗ್ರೇಚರೋ ಮಮ ರಥೆ ರಥಯೂಥಪಾನಾಂ ಆಯುರ್ಮನಾಂ ಸಚದೃಶ ಸಹಸಾ ಯದಾರ್ಚತ್. ಯುದ್ಧವಾಡುವಂತಹ ಪ್ರಸಂಗದಲ್ಲಿ ಅಂತೂ
ಒಬ್ಬರೊಬ್ಬರು ಮಹಾ ಯೋಧರು, ಮಹಾರಥಿಗಳು ಅಂತಹ ಅವರೆಲ್ಲ ಮಹಾ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡುತ್ತಾ ಇರಬೇಕಾದಾಗ ಪರಮಾತ್ಮ ಮುಂದೆ ನಿಂತು ಸಾರಥ್ಯವನ್ನು ಮಾಡಿ ಅವರ ಆಯುಷ್ಯವನ್ನು, ಅವರ ಮನಸ್ಸನ್ನು ಎಲ್ಲವನ್ನೂ ಕೂಡ ತನ್ನ ದೃಷ್ಟಿಯಿಂದಲೇ ಅಪಹರಿಸಿಬಿಟ್ಟು ಕೇವಲ ನನ್ನಿಂದ ಅಸ್ತ್ರಗಳನ್ನು ಕೇವಲ ನಿಮಿತ್ತ ಮಾತ್ರವಾಗಿ ಬಿಡಿಸಿ ಅವರನ್ನು ಸಂಹಾರ ಮಾಡಿಸಿದ್ದಾನೆ. ಆ ಪರಮಾತ್ಮನ ಆ ಭುಜಗಳಿಂದಾಗಿ ನಾನು ರಕ್ಷಿತನಾಗಿದ್ದೇನೆ. ಹಾಗಾಗಿ ಆ ಪರಮಾತ್ಮನು ಸಾರಥ್ಯವನ್ನು ಮಾಡುತ್ತಾ ತನ್ನ ಭುಜಗಳಿಂದಾಗಿ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದರೆ, ಅವರೇನು ಮಹಾ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡುತ್ತಾ ಇದ್ದರೋ ಆ ಅಸ್ತ್ರಗಳು ನನ್ನ ಮೈಯಿಗೂ ಕೂಡ ಸ್ವಲ್ಪವೂ ಕೂಡ ಹಾನಿಯನ್ನು ಮಾಡಲಿಲ್ಲ. ಯಾವ ರೀತಿಯಾಗಿ ನರಸಿಂಹದೇವರ ಆ ಸ್ಮರಣೆಯನ್ನು ಮಾಡುವಂತಹ ಪ್ರಹ್ಲಾದನಿಗೆ ಆ ಭೃತ್ಯರು ಹಿರಣ್ಯಕಶಿಪು ಮಾಡಿದಂತಹ ಯಾವ ದುಷ್ಪ್ರಯತ್ನಗಳು ಕೂಡ, ಆ ಹಿಂಸಾತ್ಮಕವಾದಂತಹ ಕರ್ಮಗಳೆಲ್ಲವೂ ಕೂಡ ವಿಫಲವಾದವೋ, ಹಾಗೆ ಆ ಎಲ್ಲ ಅಸ್ತ್ರಗಳು ಕೂಡ ನನ್ನನ್ನು ಸ್ಪರ್ಶವೂ ಮಾಡಲಿಲ್ಲ. ನೋಪಸ್ಪೃಶು ಗೃಹರಿದಾಸಮಿವಾಸುರಾಣಿ, ಹಾಗೆ ನನಗೂ ಕೂಡ ಯಾವ ಅನಾಹುತವೂ ಆಗಲಿಲ್ಲ. ಅಂತಹ ಪರಮಾತ್ಮ ತಾನು ಸಾಮಾನ್ಯ ಮನುಷ್ಯನಂತೆ ನನ್ನ ಜೊತೆಗೆ ಸಖ್ಯದಿಂದಾಗಿ ಇರುತ್ತಾ ಇದ್ದ. ನರ್ಮಾಣ್ಯುದಾರ ರುಚಿರ ಸ್ಮಿತ ಶೋಭನಾನಿ ಹೇ ಪಾರ್ಥ ಹೇರ್ಜುನ ಸಖೆ ಕುರುನಂದನೇತಿ ಸಂಜಲ್ಪಿತಾನಿ ನರದೇವ ಹೃದಯಸ್ಪೃಶಾನಿ ಸ್ಮರ್ತುರ್ಲುಠಂತಿ ಹೃದಯ ಮಮ ಮಾಧವಸ್ಯ. ಅನೇಕ ವಿಧವಾದಂತಹ ಹಾಸ್ಯವನ್ನು ಮಾಡುತ್ತಾ ಇದ್ದ, ಮಂದಹಾಸದಿಂದಾಗಿ ಮಾತನಾಡುತ್ತಾ ಇದ್ದ. ಪಾರ್ಥ, ಅರ್ಜುನ, ಮಿತ್ರನೇ ಅಂತ ಈ ರೀತಿಯಾಗಿ ಸಂಬೋಧನೆಯನ್ನು ಮಾಡಿ ನನ್ನ ಜೊತೆಗೇನೆ ಊಟವನ್ನು ಮಾಡುತ್ತಾ ಇದ್ದ, ಓಡಾಡುತ್ತಾ ಇದ್ದ. ಸಾಮಾನ್ಯ ಮನುಷ್ಯನಂತೆ ತಾನು ಈ ರೀತಿಯಾಗಿ ವ್ಯವಹಾರವನ್ನು ಮಾಡುತ್ತಾ ಇದ್ದ. ಅವೆಲ್ಲವನ್ನೂ ಕೂಡ ಸ್ಮರಿಸುವಂತಹ ನನಗೆ ಹೃದಯ ಅಂತನ್ನೋದು ಬಹಳ ಕರಗಿ ಹೋಗುತ್ತಾ ಇದೆ. ಪೂರ್ಣವಾಗಿ ಐಕ್ಯದಂತೆ ಇದ್ದಂತೆ ತಾನು ನನ್ನ ಜೊತೆಗೆ ವ್ಯವಹಾರವನ್ನು ಮಾಡುತ್ತಾ ಇದ್ದ. ನಾನು ಮಲಗಿದರೆ ತಾನು ಮಲಗೋದು, ನಾನು ಓಡಾಡಿದರೆ ನನ್ನ ಜೊತೆಗೆ ಓಡಾಡೋದು, ನನ್ನ ಜೊತೆಗೆ ಊಟವನ್ನು ಮಾಡೋದು, ಹೀಗೆಲ್ಲ ಮಾಡಿ ತಾನು ಮನುಷ್ಯನೋ ಏನೋ ಅಂತನ್ನುವಂತೆ ಬುದ್ಧಿಯನ್ನು, ಮೋಹವನ್ನು ಹುಟ್ಟಿಸುತ್ತಾ ಇದ್ದ. ಅಂತಹ ಪರಮಾತ್ಮನು ಸಖಿಯಾಗಿದ್ದಾನೆ ಎಂಬುದಾಗಿ ತಿಳಿದು ಅನೇಕ ವಿಧವಾದಂತಹ ಆ ಒಂದು ಸಖ್ಯದಿಂದಾಗಿ ಅನೇಕ ಅಪಚಾರಗಳನ್ನು ಕೂಡ ಮಾಡಿದ್ದೇನೆ. ಅಂತಹ ಪರಮಾತ್ಮ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾಪ್ರಿಯೇನ ಸುಹೃದ ಹೃದಯೇನ ಶೂನ್ಯ ಅಧ್ವನ್ಯುರಕ್ರಮ ಪರಿಗ್ರಹ ಮಂಗರಕ್ಷನ್ ಗೋಪೈರಸದ್ಭಿರಬಲೇವ ವಿನಿರ್ಜಿತೋಸ್ಮಿ. ಆ ಪರಮಾತ್ಮನು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಆಗ ಆ ಪರಮಾತ್ಮನ ಅನೇಕ ಜನ ಹೆಂಡಂದಿರನ್ನು ನಾನು ಕರೆದುಕೊಂಡು ಬರಬೇಕಾದಾಗ ಅನೇಕ ಗೋಪಾಲಕರು ನನ್ನನ್ನು ತಡೆದರು. ಆಗ ಅವರ ಜೊತೆಗೆ ಯುದ್ಧವನ್ನು ಆಡಲಿಕ್ಕೆ ಹೋದರೆ ನಾನು ಸೋತು ಹೋಗಿದ್ದೇನೆ. ಎಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು ಅಂತಹವರ ಜೊತೆಗೆ ನಾನು ಯುದ್ಧವನ್ನು ಆಡಿ ಗೆದ್ದಂತಹ ಅವನು ಗೋಪಾಲಕರ ಕೈಯಲ್ಲಿ ನಾನು ಸೋತಿದ್ದೇನೆ. ಅದೇ ಧನಸ್ಸು, ಈಗೇನು ಗಾಂಡೀವ ಧನಸ್ಸಿತ್ತು ಅದೇ ಗಾಂಡೀವ ಧನಸ್ಸು, ಅದೇ ಅಸ್ತ್ರಗಳು, ಅದೇ ಬಾಣಗಳು. ಹಾಗಿದ್ದರೂ ಕೂಡ ನಾನು ಪರಮಾತ್ಮನೂ ಇಲ್ಲದೇ ಇದ್ದುದರಿಂದಾಗಿ ಗೋಪಾಲಕರ ಕೈಯಲ್ಲೂ ಕೂಡ ನಾನು ಸೋತು ಹೋಗಿದ್ದೇನೆ. ಅತ್ಯಂತ ಪ್ರಧಾನವಾದಂತಹ ಮಾತು. ನಾವು ಅವಶ್ಯವಾಗಿಯೂ ಕೂಡ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಳ್ಳಲೇಬೇಕಾದಂತಹ ಮಾತು. ನಾವು ಭಾರಿ ಐಶ್ವರ್ಯವಂತರು, ಧನವಂತರು, ಬುದ್ಧಿವಂತರು, ನಮ್ಮ ಬಲವನ್ನು ಆಶ್ರಯಿಸಿ, ನಮ್ಮ ಬುದ್ಧಿಬಲವನ್ನು ಆಶ್ರಯಿಸಿ ನಾವು ಕಾರ್ಯವನ್ನು ಸಾಧನೆ ಮಾಡಿದ್ವಿ, ಅಥವಾ ನಮ್ಮ ಬಾಹುಬಲವನ್ನು ಆಶ್ರಯಿಸಿ ನಾವು ಕಾರ್ಯವನ್ನು ಸಾಧನೆ ಮಾಡಿದ್ವಿ ಅಂತ ಅನೇಕ ಬಾರಿ ಅಹಂಕಾರ ಪಡುವಂತಹ ಪ್ರಸಂಗವಿರುತ್ತದೆ. ಆದರೆ ಅದೆಲ್ಲವೂ ಕೂಡ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದರಿಂದಾಗಿ, ಈ ಕಾರ್ಯ ಅವನಿಗೆ ಸಿದ್ಧವಾಗಲಿ ಎಂಬುದಾಗಿ ಅನುಗ್ರಹೋನ್ಮುಖನಾಗಿ ಇದ್ದದ್ದರಿಂದಾಗಿ, ಅವನ ಇಚ್ಛೆ ಇದ್ದದ್ದರಿಂದಾಗಿ ಆ ಕಾರ್ಯವಾಯಿತು. ಪರಮಾತ್ಮನ ಅನುಗ್ರಹವಿಲ್ಲದೇ ಇದ್ದರೆ ಎಷ್ಟೇ ಬಲ ಇರಬಹುದು, ಎಷ್ಟೇ ಬುದ್ಧಿ ಇರಬಹುದು, ಏನಿದ್ರೂ ಕೂಡ ಅವೆಲ್ಲವೂ ಕೂಡ ವಿಫಲವಾಗುತ್ತದೆ. ತಳವಕಾರೋಪನಿಷತ್ತಿನಲ್ಲಿ ನಾವು ಕೇಳುತ್ತೇವೆ, ಪರಮಾತ್ಮನ ಇಚ್ಛೆ ಇಲ್ಲದೇ ಇದ್ದರೆ ದೇವಾದಿ ದೇವತೆಗಳು ಕೂಡ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅವರಿಗೆ ಸರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪರಮಾತ್ಮನ ಇಚ್ಛೆ ಇಲ್ಲದೇ ಇದ್ದರೆ, ಪರಮಾತ್ಮನ ಅನುಗ್ರಹವಿಲ್ಲದೇ ಇದ್ದರೆ ಯಾವ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತನ್ನೋದನ್ನು ಆ ಅರ್ಜುನ ತಾನು ತಿಳಿಸಿಕೊಡುತ್ತಾ ಇದ್ದಾನೆ. ಅದೇ ಗಾಂಡೀವ ಧನಸ್ಸು, ಅದೇ ಬಾಣಗಳು, ಅದೇ ರಥ, ಅದೇ ಕುದುರೆಗಳು. ಹಾಗಿದ್ದರೂ ಕೂಡ ನಾನು ಗೋಪಾಲಕರ ಕೈಯಲ್ಲೂ ಕೂಡ ಸೋಲಬೇಕಾದಂತಹ ಪ್ರಸಂಗ ಬಂತು. ಇವೆಲ್ಲವೂ ಕೂಡ ಇದ್ದೂ ಕೂಡ ಇಲ್ಲದೇ ಇದ್ದಂತೆ ಹೋಗಿದೆ ಪರಮಾತ್ಮನು ಇಲ್ಲದೇ ಇದ್ದದ್ದರಿಂದಾಗಿ. ಹಾಗಾಗಿ ನೀನು ನಮ್ಮ ಬಂಧುಗಳು ಹೇಗೆ ಇದ್ದಾರೆ, ಯಾದವರು ಹೇಗಿದ್ದಾರೆ ಅಂತ ಏನು ಕೇಳಿದ್ಯೋ ಅದನ್ನು ನನಗೆ ಹೇಳಲಿಕ್ಕೇನೆ ಸಾಧ್ಯವಾಗುತ್ತಾ ಇಲ್ಲ. ಬ್ರಾಹ್ಮಣರ ಶಾಪದಿಂದಾಗಿ ಅವರು ಪರಸ್ಪರ ಹೊಡೆದುಕೊಂಡು ತಾವೆಲ್ಲರೂ ಕೂಡ ವಿನಾಶವನ್ನು ಹೊಂದಿದ್ದಾರೆ. ಯಾದವರಲ್ಲಿ ಸಾಂಬ ಅನ್ನುವಂತಹ ಜಾಂಬವತಿಯ ಮಗನು
ತಾನು ಸುಮ್ಮನೆ ಎಲ್ಲ ಯಾದವರು, ಕೆಲವು ಜನ ಯಾದವರು ಹಾಗೂ ಸಾಂಬ ಅವರೆಲ್ಲರೂ ಕೂಡ ಸೇರಿ ಸಾಂಬನಿಗೆ ಹೆಣ್ಣು ವೇಷವನ್ನು ಹಾಕುತ್ತಾರೆ. ಹೆಣ್ಣು ವೇಷವನ್ನು ಹಾಕಿ ತಾನು ಗರ್ಭಿಣಿ ಇದ್ದಂತೆ ವೇಷವನ್ನು ಹಾಕಿಕೊಳ್ಳುತ್ತಾರೆ. ಒಂದು ಮುಸಲವನ್ನು ಇಟ್ಟುಕೊಂಡು ತಾನು ಆ ಬ್ರಾಹ್ಮಣರಿಗೆ ಹೋಗಿ ಕೇಳಿದಾಗ, ಹೆಣ್ಣು ಹುಟ್ಟುತ್ತದೆಯಾ ಅಥವಾ ಗಂಡು ಹುಟ್ಟುತ್ತದೆಯಾ ಅಂತ ಕೇಳಿದಾಗ, ಆಗ ಬ್ರಾಹ್ಮಣರು ನಿಮ್ಮ ಮೃತ್ಯುವೇ ಇದರಲ್ಲಿ ಹುಟ್ಟುತ್ತದೆ ಅಂತ ಈ ರೀತಿಯಾಗಿ ಹೇಳಿದಾಗ, ಆ ಮುಸಲವನ್ನು ಅವರೆಲ್ಲರೂ ಕೂಡ ಪುಡಿಯನ್ನು ಚೂರ್ಣ ಮಾಡಿ ಅದನ್ನು ಸಮುದ್ರದಲ್ಲಿ ಹಾಕಿಬಿಡುತ್ತಾರೆ. ಆದರೂ ಕೂಡ ಅದು ಹೋಗಿ ಒಂದು ಹುಲ್ಲಿನ ಹತ್ತಿರ ಅದು ಸೇರಿಕೊಂಡು ಬಿಡುತ್ತದೆ. ಆಗ ಯಾದವರೆಲ್ಲರೂ ಕೂಡ ಪರಮಾತ್ಮ ನೀವು ಬೇರೆ ಕಡೆಗೆ ಹೋಗ್ರಿ ಎಂಬುದಾಗಿ ಕಳಿಸಿಕೊಡುತ್ತಾನೆ. ಅಲ್ಲಿ ಮದ್ಯಪಾನವನ್ನು ಮಾಡಿ, ಮದಿರಾಂ ಪೀತ್ತ ಮದೋನ್ಮಥಿತ ಚೇತಸ, ಮದಿರಾಪಾನವನ್ನು ಮಾಡಿ ಪರಸ್ಪರ ಗೊತ್ತಿಲ್ಲದೇ ಇದ್ದವರು ಯಾವ ರೀತಿಯಾಗಿ ಹೊಡೆದುಕೊಂಡು ಸಾಯಬೇಕೋ ಹಾಗೆ ಅವರೆಲ್ಲರೂ ಕೂಡ ಪರಸ್ಪರ ಹೊಡೆದುಕೊಂಡು ಸತ್ತಿದ್ದಾರೆ. ಈಗ ಒಂದು 3-4 ಜನ ಮಾತ್ರ ಮಿಕ್ಕಿದ್ದಾರೆ, ಬೇರೆ ಎಲ್ಲರೂ ಕೂಡ ತಾವು ಪ್ರಾಣಗಳನ್ನು ಬಿಟ್ಟಿದ್ದಾರೆ ಅಂತ ಈ ರೀತಿಯಾಗಿ ಆ ಅರ್ಜುನ ನಡೆದ ವೃತ್ತಾಂತವನ್ನೆಲ್ಲವನ್ನು ಕೂಡ ಯುಧಿಷ್ಠಿರನಿಗೆ ತಿಳಿಸಿಕೊಟ್ಟಿದ್ದಾನೆ. ವಾಸುದೇವಾಂಗ್ರಿಭಿಧ್ಯಾನ ಪರಿಬ್ರಹ್ಮಿತರಂ ಹಸ, ಇಷ್ಟೊತ್ತು ದುಃಖವನ್ನು ಪಟ್ಟಿದ್ದಾನೆ. ಅನಂತರದಲ್ಲಿ ಮತ್ತೆ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದಾನೆ. ಪರಮಾತ್ಮನ ಧ್ಯಾನವನ್ನು ಮಾಡಿ ಪರಮಾತ್ಮ ಹಿಂದೆ ಯುದ್ಧದ ಸಂದರ್ಭದಲ್ಲಿ ಏನು ಗೀತೋಪದೇಶವನ್ನು ಮಾಡಿದ್ದಾನೆಯೋ ಆ ಗೀತೋಪದೇಶ, ಆ ಗೀತೆಯ ಜ್ಞಾನವನ್ನು ಮತ್ತೆ ತಾನು ಸ್ಮರಣೆ ಮಾಡಿಕೊಂಡಿದ್ದಾನೆ. ಆಗ ಮತ್ತೆ ಆ ಶೋಕದಿಂದಾಗಿ ವಿಮುಕ್ತನಾಗಿದ್ದಾನೆ. ಆ ಶೋಕದಿಂದಾಗಿ ವಿಮುಕ್ತನಾಗಿ ಯದಾ ಮುಕುಂದೋ ಭಗವಾನ್ ಇಮಾಂ ಮಹೀಂ ಜಹೋ ಸ್ವತನ್ವಾ ಶವನೀಯ ಸತ್ಕೃತಃ ತದಾಹರೋ ಅಪ್ರತಿಬುದ್ಧತೇತ್ಸಾಂ ಅಭದ್ರಹೇತು ಕಲಿರನ್ವ ವರ್ತತ. ಆ ಗೀತೆಯ ಜ್ಞಾನ ಅಂತನ್ನೋದು ವಿಸ್ಮೃತವಾದದ್ದರಿಂದಾಗಿ ತಾನು ಶೋಕವನ್ನು ಪಟ್ಟಿದ್ದ. ಮತ್ತೆ ಗೀತೆಯ ಜ್ಞಾನವನ್ನು ಮಾಡಿಕೊಂಡ ಮೇಲೆ ತಾನು ಮತ್ತೆ ಮೊದಲಿನಂತೆ ತಾನು ಶೋಕವನ್ನು ಕಳೆದುಕೊಂಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ತಾನು ಭೂಮಿಯನ್ನು ಪರಿತ್ಯಾಗವನ್ನು ಮಾಡಿದ ಮೇಲೆ ಎಲ್ಲ ಜನರ ಪುಣ್ಯವನ್ನು ಕೂಡ ಹರಿಸುವಂತಹ ಕಲಿಯು ತಾನು ಪ್ರವೃತ್ತನಾಗಿದ್ದಾನೆ. ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡೋದಿಲ್ಲವೋ, ಭಗವಂತನ ಜ್ಞಾನಾದಿಗಳನ್ನು ಮಾಡೋದಿಲ್ಲ, ಭಗವಂತನ ಶ್ರವಣಾದಿಗಳನ್ನು ಮಾಡೋದಿಲ್ಲವೋ ಅವರಿಗೆ ಅಮಂಗಲವನ್ನು ಮಾಡುವಂತಹ ಕಲಿಯು ತಾನು ಪ್ರವೃತ್ತನಾಗಿದ್ದಾನೆ. ಆಗ ಆ ಯುಧಿಷ್ಠಿರನು ತಾನು ಅದನ್ನು ತಿಳಿದುಕೊಂಡಿದ್ದಾನೆ. ಯುಧಿಷ್ಠಿರ ತತ್ಪರಿಸರ್ಪಣಂಬುಧ ಪುರೇಚ ರಾಷ್ಟ್ರೇಚ ಗೃಹೇ ತಥಾತ್ಮನಿ. ತಾನು ಈ ಪುರದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ, ಕಲಿ ಈ ರಾಷ್ಟ್ರದಲ್ಲಿ ಪ್ರವೇಶ ಮಾಡಿದ್ದಾನೆ, ನಮ್ಮ ಮನೆಯಲ್ಲೂ ಕೂಡ ಪ್ರವೇಶ ಮಾಡಿದ್ದಾನೆ, ಸ್ವಯಂ ತನ್ನಲ್ಲಿಯೂ ಕೂಡ ಕಲಿಯ ಪ್ರವೇಶ ಅಂತ ಅನ್ನೋದು ಆಗಿದೆ ಎಂಬುದಾಗಿ ತಿಳಿದುಕೊಂಡು ಇನ್ನು ನಾನು ಈ ಭೂಮಿಯ ಮೇಲೆ ಇರೋದು ಬೇಡ ಎಂಬುದಾಗಿ ನಿಶ್ಚಯವನ್ನು ಮಾಡಿ ತನ್ನ ಪೌತ್ರ ಅಂತಂದರೆ ಪರೀಕ್ಷಿತ್ ರಾಜನಿಗೆ ತಾನು ರಾಜ್ಯವನ್ನು ಒಪ್ಪಿಸಿದ್ದಾನೆ. ಮತ್ತು ಮಥುರೆಯಲ್ಲಿ ಅಲ್ಲಿ ವಜ್ರ ಅನ್ನುವಂತಹ ಅನಿರುದ್ಧನ ಪುತ್ರ, ಆ ಅನಿರುದ್ಧನ ಪುತ್ರನಿಗೆ ಆ ರಾಜ್ಯವನ್ನು ಒಪ್ಪಿಸಿ ತಾನು ಆ ರಾಜ್ಯವನ್ನೆಲ್ಲವನ್ನು ಕೂಡ ವೈರಾಗ್ಯದಿಂದಾಗಿ ಬಿಟ್ಟು ತಾನು ಹಾಗೂ ತನ್ನ ತಮ್ಮಂದಿರು ತಾವೆಲ್ಲರೂ ಕೂಡ ಸೇರಿ ತಾವು ಅರಣ್ಯಕ್ಕೆ ಹೊರಟಿದ್ದಾರೆ. ವಾಚಂ ಜುಹಾವ ಮನಸ್ಸಿ ತತ್ಪ್ರಾಣ ಇತರೇ ಪರಂ ಧೃತ್ಯಾ ಶಪಾನಂ ಸೋತ್ಸರ್ಗಂ ತತ್ಪರತ್ತೇ ಹಜೋಹವೀತ್ ತ್ರಿತ್ತೇ ಹುತ್ತಾತ ಪಂಚತ್ವಂ ತಚ್ಚೈಕತ್ತೇ ಜುಹೋನ್ಮುನಿ ಸರ್ವಮಾತ್ಮನ್ ಯಜುಹವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ ಅಂತ ಹೇಳಿದಂತೆ ಲಯದ ಚಿಂತನೆಯನ್ನು ಮಾಡಿದ್ದಾರೆ. ಪಂಚರೂಪಿಯಾದಂತಹ ಉಮಾದೇವಿಯೋ ತಾನು ಮನೋಭಿಮಾನಿಯಾದಂತಹ ರುದ್ರದೇವರಲ್ಲಿ ಲಯವನ್ನು ಹೊಂದುತ್ತಾಳೆ ಎಂಬುದಾಗಿ ಚಿಂತನೆಯನ್ನು ಮಾಡಿದ್ದಾರೆ. ಮತ್ತು ಆ ರುದ್ರದೇವರು ಪಂಚರೂಪಿಯಾದಂತಹ ಪ್ರಾಣದೇವರಲ್ಲಿ, ಪ್ರಾಣದೇವರು ಭಗವಂತನಲ್ಲಿ, ಸ್ವಹೃದಯಸ್ಥನಾದಂತಹ ಪರಮಾತ್ಮನಲ್ಲಿ, ಆ ಪರಮಾತ್ಮ ತಾನು ಸರ್ವವ್ಯಾಪಿಯಾದಂತಹ ಪರಮಾತ್ಮನಲ್ಲಿ ತಾನು ಏಕೀಭೂತನಾಗುತ್ತಾನೆ ಅಂತ ಈ ರೀತಿಯಾಗಿ ಆ ಲಯದ ಚಿಂತನೆಯನ್ನು ಮಾಡಿ ಎಲ್ಲ ಏನು ರಾಜೋಪಭೋಗ್ಯವಾದಂತಹ ಆಭರಣಗಳನ್ನು, ವಸ್ತ್ರಗಳನ್ನು ಎಲ್ಲವನ್ನೂ ಕೂಡ ಪರಿತ್ಯಾಗವನ್ನು ಮಾಡಿ ಸನ್ಯಾಸ ವೇಷವನ್ನು ಧಾರಣೆ ಮಾಡಿ ತಾನು ಅಲ್ಲಿಂದ ಹೊರಟು ಹೋಗಿದ್ದಾನೆ. 7 ದಿನ ಭೂಪ್ರದಕ್ಷಿಣೆಯನ್ನು ಮಾಡಿ ಕೊನೆಗೆ ಗಂಧಮಾದನ ಪರ್ವತದ ಹತ್ತಿರ ಬಂದಿದ್ದಾರೆ ಅವರೆಲ್ಲರೂ ಕೂಡ. ಅಲ್ಲಿ ನಾರಾಯಣಾಶ್ರಮದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ತಾವು ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದಾರೆ. ಹೀಗೆ ಅವರು ಭೂಮಿಯನ್ನು ಕೂಡ ಪರಿತ್ಯಾಗವನ್ನು ಮಾಡಿದ್ದಾರೆ ಪಾಂಡವರು ಅಂತನ್ನುವಂತಹ ವಿಷಯವನ್ನು ಸೂತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಕೊನೆಗೆ ಈ ಎಲ್ಲ ಸ್ವರ್ಗಾರೋಹಣ ಆ ಒಂದು ಪರ್ವವನ್ನು, ಆ ಒಂದು ಕಥೆಯನ್ನು ಕೇಳಿದಂತಹ ಅವರಿಗೆ ಫಲ ಏನು ಸಿಗುತ್ತದೆ ಅಂತನ್ನೋದನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಯಶ್ರದ್ಧಯೇತದ್ ಭಗವತ್ ಪ್ರಯಾಣಂ ಪಾಂಡವಸ್ತುತಾನಾಮಪಿ ಸಂಪ್ರಯಾಣಂ ಶ್ನೋತ್ಯಲಂ ಸ್ವಸ್ತ್ಯಯನಂ ಪವಿತ್ರಂ ಲಬ್ಧ್ವಾಹರೋ ಭಕ್ತಿ ಉಪೈತಿ ಶಾಂತಿಂ. ಯಾರು ಈ ರೀತಿಯಾಗಿ ಶ್ರದ್ಧೆಯಿಂದಾಗಿ ಯಾದವರ ಹಾಗೂ ಶ್ರೀಕೃಷ್ಣನ ಪ್ರಯಾಣವನ್ನು ಕೇಳುತ್ತಾರೆ ಮತ್ತು ಯುಧಿಷ್ಠಿರಾದಿ ಪಂಚಪಾಂಡವರ ಹಾಗೂ ದ್ರೌಪದಿ ದೇವಿಯ ಪ್ರಯಾಣವನ್ನು ಯಾರು ಶ್ರದ್ಧೆಯಿಂದಾಗಿ ಕೇಳುತ್ತಾರೋ ಅವರಿಗೆ ಭಗವಂತನಲ್ಲಿ ದೃಢವಾದಂತಹ ಭಕ್ತಿ ಅಂತನ್ನೋದು ಬಂದು ಮುಕ್ತಿ ಅನ್ನೋದೇ ಸಿಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ಆ ಫಲವನ್ನು ತಿಳಿಸಿಕೊಟ್ಟು ಇನ್ನು ಮುಂದೆ ಸೂತಾಚಾರ್ಯರು
ಆ ಪರೀಕ್ಷಿತ್ ರಾಜನ ವಿಶೇಷವಾದಂತಹ ಕಥೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಆಮೇಲೆ ಪರೀಕ್ಷಿತ್ ರಾಜ ಬ್ರಾಹ್ಮಣರು ಹೇಳಿದಂತೆ ಆ ಬ್ರಾಹ್ಮಣರ ಒಂದು ನೇತೃತ್ವದಲ್ಲಿ ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಇದ್ದಾನೆ. ತಾನು ಉತ್ತರ ಕುಮಾರನ ಮಗಳಾದಂತಹ ಇರಾವತಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಅಲ್ಲಿ ಜನಮೇಜಯ ಮೊದಲಾದಂತಹ 4 ಜನ ಪುತ್ರರನ್ನು ಕೂಡ ಪಡೆದಿದ್ದಾನೆ. ಆಮೇಲೆ ಅನೇಕ ಯಾಗಗಳನ್ನು ಮಾಡಿದ್ದಾನೆ. ಅಶ್ವಮೇಧಾದಿ ಯಾಗಗಳನ್ನು ಮಾಡಿ ಅನೇಕ ವಿಧವಾದಂತಹ ದಕ್ಷಿಣೆಯನ್ನು ಕೂಡ ದಾನವನ್ನಾಗಿ ಕೊಟ್ಟಿದ್ದಾನೆ. ಅಂತಹ ಆ ಪರೀಕ್ಷಿತ್ ರಾಜ ಅತ್ಯಂತ ಧರ್ಮದಿಂದಾಗಿ ಪರಿಪಾಲನೆಯನ್ನು ಮಾಡುತ್ತಾ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಕಲಿಯ ನಿಗ್ರಹವನ್ನು ಮಾಡಿದ್ದಾನೆ ಅನ್ನುವಂತಹ ಮಾತನ್ನು ಸೂತಾಚಾರ್ಯರು ಹೇಳಿದಾಗ ಆಗ ಶೌನಕರು ಕೇಳುತ್ತಾ ಇದ್ದಾರೆ, ನೀವು ಆ ಎಲ್ಲ ಕಥೆಯನ್ನು ಕೂಡ ತಿಳಿಸಿಕೊಡ್ರಿ. ಪರೀಕ್ಷಿತ್ ರಾಜ ಕಲಿಯ ನಿಗ್ರಹವನ್ನು ಹೇಗೆ ಮಾಡಿದ್ದಾನೆ ಇತ್ಯಾದಿ ಅನೇಕ ವಿಷಯಗಳನ್ನು ನೀವು ಅವಶ್ಯವಾಗಿಯೂ ಕೂಡ ತಿಳಿಸಿಕೊಡಬೇಕು. ಯಾಕೆ ಅಂತಂದರೆ ಮತ್ತೆ ನಮಗೆ ಅಲ್ಪವಾದಂತಹ ಸಮಯವಿದೆ. ಹಾಗಾಗಿ ನಮಗೂ ಕೂಡ ಒಂದು ದಿನ ಮೃತ್ಯು ಬರಲೇಬೇಕು. ಹಾಗಾಗಿ ಅಲ್ಪವಾದಂತಹ ಆಯುಷ್ಯವಿದ್ದಾಗ ಎಲ್ಲ ಚರಿತ್ರೆಯನ್ನು ಹೇಗೆ ಹೇಳಬೇಕು ಅಂತ ನೀವು ಚಿಂತೆ ಪಡಬೇಡ್ರಿ. ಯಾಕೆಂದರೆ ನಾವೇನು ಸತ್ರವನ್ನು ಮಾಡುತ್ತಾ ಇದ್ದೇವೆಯೋ ಈ ಸತ್ರಕ್ಕೆ ನರಸಿಂಹದೇವರನ್ನು ನಾವು ರಕ್ಷಣೆ ಮಾಡೋದಕ್ಕಾಗಿ ಅಂತ ಕರೆದಿದ್ದೇವೆ. ಸತ್ರವನ್ನು ಪ್ರಾರಂಭ ಮಾಡುವಾಗಲೇ ಶಾಮಿತ್ರ ಕರ್ಮಣಿ ರಕ್ಷಣೆ ಮಾಡುವುದಕ್ಕಾಗಿ ನರಸಿಂಹದೇವರನ್ನು ನಾವು ಕರೆದಿದ್ದೇವೆ. ಹಾಗಾಗಿ ನ ಕಶ್ಚಿನ್ ಮ್ರಿಯತೆ ತಾವತ್ ಯಾವದಾಸ್ತಿ ಇಹಾಂತಕಃ. ಹಾಗಾಗಿ ಸರ್ವಸಂಹಾರಕನಾದಂತಹ ನರಸಿಂಹದೇವರು ಎಲ್ಲಿಯವರೆಗೆ ಇಲ್ಲಿ ಇರುತ್ತಾರೆಯೋ ಅಲ್ಲಿಯವರೆಗೆ ಯಾರಿಗೂ ಕೂಡ ಮೃತ್ಯು ಅಂತ ಅನ್ನೋದು ಬರಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಆ ಎಲ್ಲ ಚರಿತ್ರೆಯನ್ನು ಕೂಡ ವಿಶೇಷವಾಗಿ ವರ್ಣನೆಯನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಸೂತರು ಹೇಳುತ್ತಾ ಇದ್ದಾರೆ, ಯಾವಾಗ ಪರೀಕ್ಷಿತ್ ರಾಜ ಈ ರೀತಿಯಾಗಿ ಆ ಕುರುಜಾಂಗಳದಲ್ಲಿ ಕುರುದೇಶದಲ್ಲಿ ತಾನು ವಾಸವನ್ನು ಮಾಡುತ್ತಾ ಇದ್ದಾನೆಯೋ ಆಗ ಕಲಿಯು ಪ್ರವೇಶವನ್ನು ಮಾಡಿದ್ದಾನೆ ಅಂತನ್ನುವಂತಹ ವಾರ್ತೆಯನ್ನು ಕೇಳಿದ್ದಾನೆ. ಅದು ಅತ್ಯಂತ ಅಪ್ರಿಯವಾದಂತಹ ವಾರ್ತೆ ಅಂತ ತಾನು ಅಂದುಕೊಂಡಿದ್ದಾನೆ. ಹಾಗಾಗಿ ಆ ಕಲಿಯ ನಿಗ್ರಹವನ್ನು ಮಾಡಬೇಕು ಎಂಬುದಾಗಿ ಧನುಸ್ಸನ್ನು ತೆಗೆದುಕೊಂಡು ತಾನು ಹೊರಟಿದ್ದಾನೆ. ಅನೇಕ ಕಡೆಗೆ ದಿಗ್ವಿಜಯವನ್ನು ಮಾಡುತ್ತಾ ಇದ್ದಾನೆ. ದಿಗ್ವಿಜಯ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅನೇಕ ಜನರೆಲ್ಲರೂ ಕೂಡ ಆ ಪರೀಕ್ಷಿತ್ ರಾಜನಿಗೆ ತನ್ನ ಪೂರ್ವಿಕರ ಚರಿತ್ರೆಯನ್ನು ತಿಳಿಸಿಕೊಡುತ್ತಾ ಇದ್ದ. ಆ ಕೃಷ್ಣನಿಗೂ ಮತ್ತು ಪಾಂಡವರಿಗೂ ಇರುವಂತಹ ಸೌಹಾರ್ದವನ್ನು ಅವೆಲ್ಲವನ್ನು ಕೂಡ ಅವರು ಗಾನವನ್ನು ಮಾಡುತ್ತಾ ಇದ್ದರು. ಅದನ್ನು ಕೇಳಿ ಆ ಪರೀಕ್ಷಿತ್ ರಾಜನಿಗೆ ಬಹಳ ಸಂತೋಷವಾಗುತ್ತಾ ಇತ್ತು. ಯಾರು ಈ ರೀತಿಯಾಗಿ ಗಾನವನ್ನು ಮಾಡುತ್ತಾರೆಯೋ ಅವರಿಗೆ ಬೇಕಾದಷ್ಟು ಧನಗಳನ್ನು ವಸ್ತ್ರವನ್ನು ಎಲ್ಲವನ್ನೂ ಕೂಡ ದಾನವಾಗಿ ಕೊಡುತ್ತಾ ಇದ್ದ. ಹಾಗೆ ದಿಗ್ವಿಜಯವನ್ನು ಮಾಡುತ್ತಾ ಅನೇಕ ಕಡೆಗೆ ಸಂಚಾರವನ್ನು ಮಾಡುತ್ತಾ ಇರುವಾಗ ಒಂದು ದಿನ ಒಂದು ಅತ್ಯಂತ ಆಶ್ಚರ್ಯಕರವಾದಂತಹ ಸಂಗತಿಯನ್ನು ತಾನು ನೋಡುತ್ತಾನೆ. ಒಂದು ಎತ್ತು ತಾನು ಒಂದೇ ಪಾದದ ಮೇಲೆ ನಿಂತು ಒಂದು ಅಶ್ರುಮುಖಿಯಾದಂತಹ ಅಳುತ್ತಾ ಇರುವಂತಹ ಗೋವಿನ ಜೊತೆಗೆ ಮಾತನಾಡುತ್ತಾ ಇದೆ. ವೃಷಭ ಅಂತಂದರೆ ಅದು ಧರ್ಮದ ಪ್ರತೀಕ. ಆ ಧರ್ಮವು ಒಂದೇ ಪಾದದ ಮೇಲೆ ನಿಂತು ತಾನು ಆ ಗೋವಿನ ಜೊತೆಗೆ ಮಾತನಾಡುತ್ತಾ ಇದೆ. ನಿನಗೆ ಎಲ್ಲವೂ ಕೂಡ ಭದ್ರವಾಗಿ ಇದೆಯೋ ಇಲ್ಲವೋ, ಎಲ್ಲವೂ ಮಂಗಳವಾಗಿ ಇದೆಯೋ ಇಲ್ಲವೋ, ಯಾಕೋ ನಿನ್ನ ಮುಖವು ಬಾಡಿ ಹೋದಂತೆ ಅನಿಸುತ್ತಾ ಇದೆ, ಯಾಕೆ ನಿನಗೆ ಈ ವಿಧವಾದಂತಹ ದುಃಖ ಅಂತನ್ನೋದು ಬಂತು? ಅನೇಕ ಪ್ರಶ್ನೆಗಳನ್ನು ಆ ವೃಷಭವು ಮಾಡುತ್ತಾ ಇದೆ. ಏನು ನನಗೆ ಒಂದೇ ಕಾಲು ಇದೆ ಅಂತ ಹೇಳಿಬಿಟ್ಟು ನನ್ನನ್ನು ನೋಡಿ ನೀನು ದುಃಖಿಸುತ್ತಾ ಇದೆಯಾ? ಅಥವಾ ದೇವತೆಗಳಿಗೆ ತಮ್ಮ ಯಜ್ಞಭಾಗ ಅಂತನ್ನೋದು ಏನು ಸಿಗಬೇಕಾಗಿತ್ತೋ ಆ ಯಜ್ಞಭಾಗ ಸಿಗುತ್ತಾ ಇಲ್ಲ. ಯಾಕಂದರೆ ಪ್ರಜೆಗಳು ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಇಲ್ಲ. ಹಾಗಾಗಿ ದೇವತೆಗಳಿಗೆ ಸಿಗಬೇಕಾದಂತಹ ಯಜ್ಞಭಾಗ ಸಿಗುತ್ತಾ ಇಲ್ಲ. ಹಾಗಾಗಿ ನೀನು ದುಃಖಿಸುತ್ತಾ ಇದ್ದೀಯಾ? ಅಥವಾ ದೇವತೆಗಳಿಗೆ ಯಜ್ಞಭಾಗ ಸಿಗದೇ ಇದ್ದುದರಿಂದಾಗಿ ಇಂದ್ರನು ಮಳೆಯನ್ನು ಸುರಿಸುತ್ತಾ ಇಲ್ಲ. ಹಾಗಾಗಿ ಪ್ರಜೆಗಳಿಗೆ ಮಳೆಯಾಗುತ್ತಾ ಇಲ್ಲ, ಧನಧಾನ್ಯಗಳು ಸಿಗುತ್ತಾ ಇಲ್ಲ ಅಂತನ್ನೋದಕ್ಕಾಗಿ ದುಃಖಿಸುತ್ತಾ ಇದ್ದೀಯಾ? ಅಥವಾ ಈ ರಾಜರೆಲ್ಲರೂ ಕೂಡ ತಾವು ಶೂದ್ರರಂತೆ ವರ್ತಿಸಿ ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಇಲ್ಲ ಅಂತನ್ನೋದಕ್ಕಾಗಿ ದುಃಖಿಸುತ್ತಾ ಇದೆಯಾ ಅಂತ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಮಾಡಿ, ಅಥವಾ ಕೊನೆಗೆ ಕೇಳುತ್ತಾನೆ ವೃಷಭ, ಇಷ್ಟು ದಿನ ಭೂಭಾರ ಹರಣವನ್ನು ಮಾಡಿದಂತಹ ಪರಮಾತ್ಮನು ನಿನ್ನ ಮೇಲೆ ಓಡಾಡುತ್ತಾ ಇದ್ದ. ಅಂತಹ ಆ ಪರಮಾತ್ಮನು ಈಗ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತನ್ನೋದಕ್ಕಾಗಿ ನೀನು ಚಿಂತಿಸಿ ದುಃಖಿಸುತ್ತಾ ಇದ್ದೀಯಾ ಅಂತ ಇತ್ಯಾದಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಆಗ ಆ ಧರಾದೇವಿ ಭೂಮಿಯೇ ಗೋರೂಪದಲ್ಲಿ ಇದ್ದಾಳೆ. ಅಂತಹ ಗೋರೂಪದಲ್ಲಿ ಇರುವಂತಹ ಭೂಮಿಯು ಉತ್ತರವನ್ನು ಕೊಡುತ್ತಾ ಇದ್ದಾಳೆ. ಧರ್ಮ, ನಿನಗೆ ಇದೆಲ್ಲವೂ ಕೂಡ ಗೊತ್ತೇ ಗೊತ್ತು, ಹಾಗಿದ್ರೂ ಕೂಡ ನೀನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಿ. ನೀನು ಕೇಳಿಯೋ ಎಲ್ಲ ಕಾರಣಗಳು ಕೂಡ ಇದ್ದೇ ಇವೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ
ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎನ್ನುವಂತಹ ದುಃಖ ಅಂತ ಅನ್ನೋದು ನನಗೆ ಇದೆ. ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರ ಸ್ಮಿತ ವಲ್ಗುಜಲ್ಪೈ ಸ್ಥೈರ್ಯಂ ಸಮಾನಮಹರನ್ ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯ. ಪರಮಾತ್ಮ ತಾನು ಮಂದಹಾಸದಿಂದಾಗಿ ಓಡಾಡುತ್ತಾ ಇದ್ದ, ತಾನು ಅತ್ಯಂತ ಪ್ರೇಮಯುಕ್ತವಾದಂತಹ ತನ್ನ ನೋಟದಿಂದಾಗಿ ತಾನು ಸ್ಮಿತವಾಗಿ ನಗುತ್ತಾ ಮಂದಸ್ಮಿತದಿಂದಾಗಿ ತಾನು ಗೋಪಿಕಾಸ್ತ್ರೀಯರ ಜೊತೆಗೆ ತಾನು ಸಂಚಾರವನ್ನು ಮಾಡುತ್ತಾ ಇದ್ದರೆ ನನಗೆ ರೋಮಾಂಚನವಾಗುತ್ತಾ ಇತ್ತು. ಅಂತಹ ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಬಿಟ್ಟು ಹೋದರೆ ಅದನ್ನು ನಾನು ಹೇಗೆ ತಾನೇ ಸಹಿಸಿಕೊಳ್ಳುತ್ತೇನೆ ಎಂಬುದಾಗಿ ಇತ್ಯಾದಿಯಾಗಿ ಆ ಗೋರೂಪದಲ್ಲಿರುವಂತಹ ಭೂಮಿಯು ಉತ್ತರವನ್ನು ಕೊಟ್ಟಿದೆ. ಇದನ್ನೆಲ್ಲವನ್ನೂ ಕೂಡ ಆ ರಾಜ ನೋಡುತ್ತಾ ಇದ್ದಾನೆ, ಪರೀಕ್ಷಿತ್ ರಾಜ. ಇದೆಲ್ಲವೂ ಕೂಡ ಬಹಳ ವಿಚಿತ್ರ ಅನಿಸುತ್ತಾ ಇದೆ. ಗೋವು ಅಳೋದು ಮತ್ತು ವೃಷಭ ಮಾತನಾಡೋದು ಅದೆಲ್ಲವನ್ನೂ ಕೂಡ ನೋಡಿ ಆಶ್ಚರ್ಯಪಡುತ್ತಾ ಇದ್ದಾನೆ. ಅಲ್ಲಿ ಒಬ್ಬ ಶೂದ್ರನು ತಾನು ರಾಜನ ವೇಷವನ್ನು ಧಾರಣೆ ಮಾಡಿ ತಾನು ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಅವು ಗೋವನ್ನು ಮತ್ತು ವೃಷಭವನ್ನು ಹೊಡೆಯುತ್ತಾ ಇದ್ದಾನೆ, ಒದಿತಾ ಇದ್ದಾನೆ. ಅದನ್ನು ನೋಡಿ ಆ ರಾಜನಿಗೆ ಬಹಳ ಸಿಟ್ಟು ಬಂದಿದೆ. ಕಸ್ತಮ್ಮಚ್ಚರನೇ ಲೋಕೆ ಬಲಾಧ್ವಂಸ್ಯ ಬಲೋ ಬಲಿ. ಯಾರು ನೀನು? ಅಂತಹ ಅಬಲರಾದಂತಹ ಬಲರಹಿತರಾದಂತಹ ಆ ಪ್ರಾಣಿಗಳನ್ನು ಹಿಂಸಿಸುತ್ತಾ ಇದ್ದಿ. ಯಾರು ನೀನು? ನೋಡಿದರೆ ರಾಜನ ವೇಷವನ್ನು ಧಾರಣೆ ಮಾಡಿದ್ದಿ, ಆದರೆ ನೀನು ರಾಜನಂತೆ ತೋರುತ್ತಾ ಇಲ್ಲ. ನೀನು ಶೂದ್ರ ಎಂಬುದಾಗಿ ನಿನ್ನ ಕರ್ಮದಿಂದಾಗಿ ನೀನು ಶೂದ್ರ ಎಂಬುದಾಗಿ ಅನಿಸುತ್ತಾ ಇದ್ದಿ. ಯಾರು ನೀನು? ಪಾಪಿ. ಇಂತಹ ಪಾಪ ಕಾರ್ಯವನ್ನು ಯಾಕೆ ಮಾಡುತ್ತಾ ಇದ್ದಿ? ನಿನಗೆ ನಾನು ಚೆನ್ನಾಗಿ ದಂಡವನ್ನು ಕೊಡುತ್ತೇನೆ ಎಂಬುದಾಗಿ ತಾನು ಖಡ್ಗವನ್ನು ತೆಗೆದುಕೊಂಡು ಶಾಸನೆ ಮಾಡೋದಕ್ಕಾಗಿ ಅಂತ ಹೋಗಿದ್ದಾನೆ. ಆ ಗೋವಿಗೆ ಮತ್ತು ವೃಷಭಕ್ಕೆ ನೀವು ಚಿಂತಿಸಬೇಡ್ರಿ, ನಿಮಗೆ ನಾನು ಶರಣು ಆಗಿದ್ದೇನೆ, ನಿಮ್ಮನ್ನು ನಾನು ರಕ್ಷಿಸುತ್ತೇನೆ ಎಂಬುದಾಗಿ ಖಡ್ಗವನ್ನು ತೆಗೆದುಕೊಂಡು ಆ ಕಲಿಯನ್ನು ನಿಗ್ರಹವನ್ನು ಮಾಡೋದಕ್ಕಾಗಿ ಅಂತ ಹೋದ ಕೂಡಲೇ ತಾನು ಶರಣು ಹೊಂದಿದ್ದಾನೆ ಕಲಿ. ಆಗ ಪರೀಕ್ಷಿತ್ ರಾಜ ಹೇಳುತ್ತಾನೆ, ನಿನಗೆ ಏನೂ ಭಯವಿಲ್ಲ, ನೀನು ನನಗೆ ಶರಣು ಹೊಂದಿದ್ದಿ ಅಂತಂದ ಮೇಲೆ ನಾನು ನಿನ್ನನ್ನು ಸಂಹಾರ ಮಾಡೋದಿಲ್ಲ. ಹಾಗಾಗಿ ಆದರೆ ನೀನು ಬಹಳ ಕೆಟ್ಟ ಸ್ವಭಾವದವನು, ನೀನು ನಮ್ಮ ರಾಷ್ಟ್ರದಲ್ಲಿ ಇರಬೇಡ, ನಮ್ಮ ಪುರದಲ್ಲಿ ಇರಬೇಡ, ನೀನು ಇಲ್ಲಿಂದ ಹೊರಟು ಹೋಗು ಎಂಬುದಾಗಿ ಆ ಪರೀಕ್ಷಿತ್ ರಾಜ ಕಲಿಗೆ ಹೇಳಿದಾಗ ಆ ಕಲಿ ತಾನು ಕೇಳುತ್ತಾನೆ, ಅಲ್ಲಪ್ಪ ರಾಜ, ಇಡೀ ಭೂಮಂಡಲವೇ ನಿನ್ನ ರಾಜ್ಯವಾಗಿದೆ. ಹಾಗಾಗಿ ನಾನು ಎಲ್ಲಿಗೆ ಹೋದರೂ ಕೂಡ ನೀನು ಧನುರ್ಬಾಣಗಳನ್ನು ಹಿಡಿದುಕೊಂಡು ಬಂದೇ ಬರುತ್ತೀಯಾ ನನ್ನನ್ನು ಶಾಸನ ಮಾಡೋದಕ್ಕಾಗಿ. ಹಾಗಾಗಿ ನೀನೇ ಹೇಳಿಬಿಡು, ನನಗೆ ಇರೋದಕ್ಕಾಗಿ ಕೆಲವು ಸ್ಥಾನಗಳನ್ನು ನೀನು ಸೂಚಿಸು, ನಾನು ಅಲ್ಲಿಯೇ ಇರುತ್ತೇನೆ, ನಿನ್ನ ಶಾಸನವನ್ನು ಇರೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಪರೀಕ್ಷಿತ್ ರಾಜ ಹೇಳುತ್ತಾನೆ, ನಿನಗೆ 4 ಸ್ಥಾನಗಳನ್ನು ಕೊಡುತ್ತೇನೆ. ದ್ಯೂತಂ ಪಾನಂ ಶ್ರಿಯಸ್ಸೂನ ಯಚ್ಛಾಧರ್ಮಶ್ಚತುರ್ವಿಧ. ದ್ಯೂತ ಅಂದರೆ ಆ ದ್ಯೂತ ಆಟ ಮತ್ತು ಪಾನ ಅಂತಂದರೆ ಮದಿರಾಪಾನ ಇತ್ಯಾದಿಗಳಲ್ಲಿ ನಡೆಯುತ್ತವೆಯೋ ಅಲ್ಲಿ ನೀನು ಇರಬಹುದು, ಮತ್ತು ದುಷ್ಟಸ್ತ್ರೀಯರು ಎಲ್ಲಿ ಇರುತ್ತಾರೆಯೋ ಅಲ್ಲಿ ನೀನು ಇರಬಹುದು, ಮತ್ತು ಹಿಂಸೆ ಅನ್ನೋದೆಲ್ಲಿ ನಡೆಯುತ್ತಾ ಇರುತ್ತದೆಯೋ ಅಲ್ಲಿ ನೀನು ಇರಬಹುದು ಎಂಬುದಾಗಿ 4 ಸ್ಥಾನಗಳನ್ನು ಕೊಟ್ಟಾಗ ತಾನು ವಿಚಾರ ಮಾಡಿದ ಕಲಿ, ಈ 4 ಅಧರ್ಮವನ್ನು ಕೂಡ ಸಜ್ಜನರು ಯಾರೂ ಕೂಡ ಮಾಡೋದೇ ಇಲ್ಲ. ಹಾಗಾಗಿ ಈ 4 ಒಂದೇ ಕಡೆ ಸೇರುವಂತಹ ಒಂದು ದ್ರವ್ಯವನ್ನು ಮತ್ತೊಂದು ದ್ರವ್ಯವನ್ನು ಕೂಡ ನೀನು ಕೊಡಬೇಕು ಅಂತ ತಾನು ಕೇಳಿದಾಗ ಆಗ ಪರೀಕ್ಷಿತ್ ರಾಜ ಜಾತರೂಪಂ ಅದಾತ್ ಪ್ರಭು, ಬಂಗಾರವನ್ನು ಸುವರ್ಣವನ್ನು ಕೊಟ್ಟಿದ್ದಾನೆ. ಆ ಸುವರ್ಣಕ್ಕಾಗಿ ಎಲ್ಲರೂ ಕೂಡ ಹಿಂಸೆಯನ್ನು ಮಾಡಿಕೊಳ್ಳುತ್ತಾರೆ, ಪರಸ್ಪರ ಹಿಂಸೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಸುವರ್ಣ ಬಂತು ಅಂತಂದರೆ, ಸಂಪತ್ತು ಬಂತು ಅಂತಂದರೆ ಮೈಮರೆತು ಮದಿರಾಪಾನಾದಿಗಳನ್ನೂ ಮಾಡುತ್ತಾರೆ, ದುಷ್ಟ ಸ್ತ್ರೀಯರನ್ನೂ ಹೊಂದುತ್ತಾರೆ, ಮತ್ತು ದ್ಯೂತಾದಿಗಳನ್ನೂ ಆಡುತ್ತಾರೆ. ಹಾಗಾಗಿ ಈ 4 ಅಧರ್ಮ ಇರುವಂತಹ ಒಂದು ಸ್ಥಾನ ಅದು ಸುವರ್ಣ. ಅಂತಹ ಸುವರ್ಣವನ್ನು ಪರೀಕ್ಷಿತ್ ರಾಜ ಕೊಟ್ಟಿದ್ದಾನೆ. ಹೀಗೆ ಕಲಿಯ ನಿಗ್ರಹವನ್ನು ಕೂಡ ಮಾಡಿದಂತಹ ಮಹಾನುಭಾವ ತಾನು ಪರೀಕ್ಷಿತ್ ರಾಜ ಎಂಬುದಾಗಿ ತಿಳಿಸಿಕೊಟ್ಟು, ಅನಂತರದಲ್ಲಿ ಮತ್ತೆ ಸೂತಾಚಾರ್ಯರನ್ನು ಶೌನಕಾದಿ ಋಷಿಗಳು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಅಂತಹ ಮಹಾನುಭಾವ, ಕಲೆ ನಿಗ್ರಹವನ್ನು ಮಾಡಿದಂತಹ ಮಹಾನುಭಾವ ತಾನು ಪ್ರಾಯೋಪವೇಶಕ್ಕೆ ಕೂಡುವಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳುತ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ತಾನು ಒಂದು ಸಲ ಬೇಟೆಯನ್ನು ಆಡೋದಕ್ಕಾಗಿ ಅಂತ ಧನುರ್ಬಾಣಗಳನ್ನು ತೆಗೆದುಕೊಂಡು ಬೇಟೆಯನ್ನು ಆಡೋದಕ್ಕಾಗಿ ಅಂತ ಹೋಗಿದ್ದಾನೆ. ಮಧ್ಯಾಹ್ನದ ಕಾಲವಾಗಿದೆ, ಬಹಳ ಶ್ರಮವಾಗಿದೆ, ರಾಜನಿಗೆ ಬಹಳ ಬಾಯಾರಿಕೆ ಆಗಿದೆ. ಆಗ ಅಲ್ಲಿ ಒಂದು ಆಶ್ರಮ ಅಂತನ್ನೋದು ಕಂಡುಬರುತ್ತದೆ. ಅದು ಶಮೀಕ ಋಷಿಗಳ ಆಶ್ರಮ. ಅಲ್ಲಿಗೆ ತಾನು ಹೋಗುತ್ತಾನೆ. ಶಮೀಕ ಋಷಿಗಳು ತಾವು ಆಗಿರುತ್ತಾರೆ, ಸಮಾಧ್ಯವಸ್ಥೆಯಲ್ಲಿ ಇರುತ್ತಾರೆ. ಹಾಗಾಗಿ ರಾಜನು ಬಂದಿದ್ದೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ರಾಜನಿಗೆ ಏನೋ ಸಹನೆ ಮಾಡಿಕೊಳ್ಳಲು ಆಗೋದಿಲ್ಲ. ಇವನು ಬೇಕಂತಲೇ ಕಪಟದಿಂದಾಗಿ ತಾನು ಜಪವನ್ನು ಮಾಡಿದಂತೆ ತೋರಿಸಿಕೊಡುತ್ತಾ ಇದ್ದಾನೆ.
ನಾನು ಬಂದರೆ ನಾನು ಬಂದಿದ್ದೇನೆ, ನನಗೆ ಸತ್ಕಾರವನ್ನು ಮಾಡುತ್ತಾ ಇಲ್ಲ, ನನಗೆ ನೀರನ್ನು ಕೂಡ ಕೊಡುತ್ತಾ ಇಲ್ಲ ಎಂಬುದಾಗಿ ಬಹಳ ಸಿಟ್ಟಿನಿಂದಾಗಿ ಅಲ್ಲೇ ಒಂದು ಮೃತವಾದಂತಹ ಸರ್ಪವು ಇರುತ್ತದೆ. ಆ ಸರ್ಪವನ್ನು ಶಮೀಕ ಋಷಿಗಳ ಕೊರಲಲ್ಲಿ ಹಾಕಿ ತಾನು ಹೊರಟು ಹೋಗುತ್ತಾನೆ. ಆಗ ಅಲ್ಲಿಗೆ ಆ ಶಮೀಕ ಋಷಿಗಳ ಮಗ ಶೃಂಗಿ 5 ವರ್ಷದ ಸಣ್ಣ ಬಾಲಕ ತಾನು ಬಂದು ನೋಡುತ್ತಾನೆ. ತನ್ನ ತಂದೆಯ ಕೊರಲಲ್ಲಿ ಆ ಸರ್ಪವು, ಮೃತವಾದಂತಹ ಸರ್ಪವನ್ನು ನೋಡಿ ಬಹಳ ಕುಪಿತನಾಗಿ, ನಾನು ಏನು ಮಾಡುತ್ತೇನೆ ನೋಡ್ರಿ, ಯಾರು ಈ ರೀತಿಯಾಗಿ ಈ ಕುಕೃತ್ಯವನ್ನು ಮಾಡಿದ್ದಾರೆಯೋ ಅವರಿಗೆ ನಾನು ಶಾಸನೆಯನ್ನು ಮಾಡುತ್ತೇನೆ ಎಂಬುದಾಗಿ ತಾನು ಕಮಂಡಲವನ್ನು ತೆಗೆದುಕೊಂಡು ಯಾರು ಈ ರೀತಿಯಾಗಿ ಮಾಡಿದ್ದಾರೆಯೋ ಅವರಿಗೆ 7 ದಿನದಲ್ಲಿ ಸರ್ಪವು ಕಚ್ಚಿ, ತಕ್ಷಕನು ಕಚ್ಚಿ ಅವರು ಸಾಯಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾನೆ. ಇದು ಯಾವುದೂ ಕೂಡ ಶಮೀಕ ಋಷಿಗಳಿಗೆ ಗೊತ್ತೇ ಇಲ್ಲ. ಇನ್ನು ಶಮೀಕ ಋಷಿಗಳು ತಾವು ಸಮಾಧ್ಯವಸ್ಥೆಯಿಂದಾಗಿ ಹೊರಗೆ ಬಂದಿದ್ದಾರೆ. ಆ ಮಗನು ಶೃಂಗಿಯು ತಾನು ಅಳುತ್ತಾ ಕೂತಿದ್ದಾನೆ. ಅದನ್ನು ಕಂಡು ಶಮೀಕ ಋಷಿಗಳು ಕೇಳುತ್ತಾರೆ, ಏನಾಯಿತು, ಯಾಕೆ ಅಳುತ್ತಾ ಇದ್ದಿ ಅಂತ ಈ ರೀತಿಯಾಗಿ ತಾವು ಕೇಳಿದಾಗ ಅದಕ್ಕೆ ಶೃಂಗಿಯು ಹೇಳುತ್ತಾನೆ, ಇಲ್ಲ, ನಿಮ್ಮ ಕೊರಳಲ್ಲಿ ಯಾರೋ ಈ ರೀತಿಯಾಗಿ ಸರ್ಪವನ್ನು ಹಾಕಿದ್ದಾರೆ, ಹಾಗಾಗಿ ನಾನು ಅಳುತ್ತಾ ಇದ್ದೇನೆ ಅಂತ ಹೇಳಿದಾಗ, ಸತ್ತ ಸರ್ಪವನ್ನೇ ಹಾಕಿದ್ದಾರಲ್ಲ, ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಆ ಶೃಂಗಿಯು ತಾನು ಕೊಟ್ಟಂತಹ ಶಾಪವನ್ನು ತಿಳಿಸಿಕೊಟ್ಟಿದ್ದಾನೆ. ಆಗ ಶಮೀಕ ಋಷಿಗಳು ಆ ಶೃಂಗಿಯನ್ನು ಬೈಯುತ್ತಾರೆ, ಎಂತಹ ಅಪಚಾರವನ್ನು ಮಾಡಿದ್ದೀಯಾ, ರಾಜ ತಾನು ಚೆನ್ನಾಗಿ ಲೋಕಗಳನ್ನು ಪರಿಪಾಲನೆ ಮಾಡಿದರೆ, ರಾಜ್ಯವನ್ನು ಪರಿಪಾಲನೆ ಮಾಡಿದರೆ ನಾವು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡಲು ಸಾಧ್ಯವಿದೆ. ಅಂತಹ ರಾಜನಿಗೆ ಇಷ್ಟು ಸಣ್ಣ ತಪ್ಪಿಗೆ ಅಂತಹ ಘೋರವಾದಂತಹ ಶಿಕ್ಷೆಯನ್ನು ಕೊಟ್ಟಿಯಲ್ಲ, ನೀನು ಬಾಲಿಶಮತಿ, ನೀನು ಸಣ್ಣ ಬಾಲಕ, ನಿನಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಅನ್ನೋದು ಗೊತ್ತೇ ಇಲ್ಲ, ಅಂತಹ ಮಹಾರಾಜನಿಗೆ ನೀನು ಶಾಪವನ್ನು ಕೊಟ್ಟಿಯಲ್ಲ, ಬಹಳ ಅಪಚಾರ ಮಾಡಿದ್ದೀಯಾ ಎಂಬುದಾಗಿ ಹೇಳಿದ್ದಾರೆ. ಆದರೆ ಶಾಪವನ್ನು ಹಿಂದೆ ತಗೋ ಎಂಬುದಾಗಿ ಹೇಳಲಿಲ್ಲ. ಯಾಕೆಂದರೆ ಅವರಿಗೆ ಹರಿಚಿತ್ತ ಗೊತ್ತಿತ್ತು. ಅದಷ್ಟೇ ಅಲ್ಲದೆ ಪರೀಕ್ಷಿತ್ ರಾಜನಿಗೆ ಆ ಶಾಪವನ್ನು ಕೊಟ್ಟಿದ್ದು ಅದು ವರವೇ ಆಗಿತ್ತು. ಯಾಕೆಂತಂದರೆ ಈ ದೇಹ ಏನೋ ಇತ್ತೋ ಆ ಪರೀಕ್ಷಿತ್ ರಾಜನಿಗೆ ಅದು ಚರಮದೇಹ, ಇನ್ನು ಅದಾದ ಮೇಲೆ ತಾನು ಸಂಸಾರಕ್ಕೆ ಬರುವಂತಹ ಪ್ರಸಂಗವೇ ಇಲ್ಲ. ಹಾಗಾಗಿ ಎಷ್ಟು ಬೇಗನೆ ತಾನು ಈ ಲೋಕವನ್ನು ಬಿಟ್ಟು ಹೋಗುತ್ತಾನೆಯೋ ತನಗೆ ಅಷ್ಟು ಚಲೋನೆ. ಹಾಗಾಗಿ ಆ ಶಾಪವು ಅವನಿಗೆ ಸಿಕ್ಕಿದ್ದು ಸರಿಯೇ ಆಯಿತು ಎಂಬುದಾಗಿ ತಾವು ಕೂಡ ಆ ಶಾಪವನ್ನು ಹಿಂದೆ ತಿರುಗಿ ತಗೋ ಅಂತ ಹೇಳಲಿಲ್ಲ. ಆದರೆ ಒಂದು ಮಾತ್ರ ಉಪಕಾರವನ್ನು ಮಾಡಬೇಕು ಅಂತ ತಾವು ಅಂದುಕೊಂಡಿದ್ದಾರೆ. ಈ ರೀತಿಯಾಗಿ ಶಾಪವಾಗಿದೆ ಅಂತನ್ನೋದನ್ನು ರಾಜನಿಗೆ ತಿಳಿಸಿಕೊಡಬೇಕು ಎಂಬುದಾಗಿ ತಾವು ವಿಚಾರ ಮಾಡಿ ಒಬ್ಬ ಶಿಷ್ಯನನ್ನು ಕೊಟ್ಟು ಕಳಿಸಿದ್ದಾರೆ. ಅಷ್ಟರಲ್ಲಿ ರಾಜನು ಆ ಬಾಯಾರಿಕೆಯ ಒಂದು ದುಃಖದಲ್ಲಿ ಇದ್ದು ತಾನು ಆ ರೀತಿಯಾಗಿ ತಪ್ಪನ್ನು ಮಾಡಿದ್ದ. ಆದರೆ ಯಾವಾಗ ಅರಮನೆಗೆ ಬಂದು ತಾನು ನೀರನ್ನು ಕೊಡದ ಮೇಲೆ ಶಾಂತನಾಗುತ್ತಾನೆಯೋ ಆಗ ಬಹಳ ಪಶ್ಚಾತ್ತಾಪವನ್ನು ಪಟ್ಟಿದ್ದಾನೆ. ನಾನು ಎಂತಹ ಅಪಚಾರವನ್ನು ಮಾಡಿದ್ದೇನೆ, ಸಮಾಧಿಯಲ್ಲಿರುವಂತಹ ಮಹಾನುಭಾವರಾದಂತಹ ಋಷಿಗಳ ಕೊರಲಲ್ಲಿ ನಾನು ಸರ್ಪವನ್ನು ಹಾಕಿದ್ದೇನೆ, ಮಹಾ ಅಪಚಾರವಾಗಿ ಹೋಯಿತು ನನ್ನಿಂದ. ನನಗೆ ಅನೇಕ ದುಃಖಕರವಾದಂತಹ ನರಕಗಳು ಆಗಲಿ, ಶಾಪವು ನನಗೆ ತಟ್ಟಲಿ, ಯಾವ ಶಾಪದಿಂದಾಗಿ ನಾನು ಮತ್ತೊಮ್ಮೆ ಅಂತಹ ತಪ್ಪನ್ನು ಮಾಡೋದಿಲ್ಲವೋ ಅಂತಹ ಶಾಪಗಳು ನನಗೆ ಸಿಗಲಿ ಎಂಬುದಾಗಿ ತಾವು ಅಂದುಕೊಳ್ಳುತ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಶಿಷ್ಯನೂ ಕೂಡ ಬಂದು ಈ ರೀತಿಯಾಗಿ ನಿಮಗೆ ಶಾಪವಾಗಿದೆ ಅಂತನ್ನುವಂತಹ ವಿಷಯವನ್ನು ತಿಳಿಸಿದಾಗ ಬಹಳ ಸಂತೋಷಪಟ್ಟಿದ್ದಾನೆ. ಅವಶ್ಯವಾಗಿ ನಾನು ಆ ಶಾಪವನ್ನು ಸ್ವೀಕಾರ ಮಾಡಿಯೇ ಮಾಡುತ್ತೇನೆ, ಅದು ನನಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಆ ಶಾಪವನ್ನು ಕೊಟ್ಟಿದ್ದು ಸರಿಯೇ ಆಗಿದೆ ಎಂಬುದಾಗಿ ತಾನು ಶಾಪವನ್ನು ಕೂಡ ಅತ್ಯಂತ ಆನಂದದಿಂದಾಗಿ ಸ್ವೀಕಾರವನ್ನು ಮಾಡಿದ್ದಾನೆ. ಇನ್ನು ಆ 7 ದಿನಗಳಲ್ಲಿ ತಾನು ಸಾಯುತ್ತೇನೆ ಅಂತನ್ನುವಂತಹ ವಿಷಯ ಅಂತನ್ನೋದು ಗೊತ್ತಾದ ಕೂಡಲೇ ಆ ಪರೀಕ್ಷಿತ್ ರಾಜ ತನ್ನ ರಾಜ್ಯವನ್ನೆಲ್ಲವನ್ನು ಕೂಡ ಜನಮೇಜಯ ತನ್ನ ಮಗನಿಗೆ ಒಪ್ಪಿಸಿದ್ದಾನೆ. ಎಲ್ಲವನ್ನೂ ಕೂಡ ವೈರಾಗ್ಯದಿಂದಾಗಿ ತೊರೆದು ತಾನು ಗಂಗಾ ತೀರದಲ್ಲಿ ಗಂಗೆಯಲ್ಲಿ ಈ ಏಕಸ್ತಂಭದ ಒಂದು ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ತಾನು ಕೂತಿದ್ದಾನೆ. ತಾನು ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಅಲ್ಲಿಗೆ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಬರುತ್ತಾರೆ. ಅವರ ಹೆಸರುಗಳನ್ನು ಸ್ಮರಣೆ ಮಾಡಿದರೆ ಸಾಕು, ನಮಗೆ ಎಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತದೆ. ಅತ್ರಿರ್ವಸಿಷ್ಠಶ್ಚ್ಯವನಶ್ಚರದ್ವಾನ್ ಅರಿಷ್ಟನೇಮಿರ್ಭೃಗುರಂಗಿರಾಶ್ಚ ಪರಾಶರೋ ಗಾದಿಸುತೋತರಾಮಃ ಉಚಿತ್ಯ ಇಂದ್ರ ಪ್ರಮತೀಧ್ಮವಾಹೌ ಮೇಧಾತಿಥಿರ್ದೇವಲ ಆರ್ಷ್ಟಿಷೇನಃ ಭರದ್ವಾಜೋ ಗೌತಮಃ ಪಿಪ್ಪಲಾದಃ ಮೈತ್ರೇಯ ಔರ್ವಃ ಕವಯಃ ಕುಂಭಯೋನಿಃ ದ್ವೈಪಾಯನೋ ಭಗವಾನ್ ನಾರದಶ್ಚ ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯಾಃ ರಾಜರ್ಷಿವರ್ಯಾ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾ ವಂದೇ. ಅನೇಕ ಗೋತ್ರ ಪ್ರವರ್ತಕರಾದಂತಹ ಋಷಿಮುನಿಗಳೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಸಾಕ್ಷಾತ್ತು ವೇದವ್ಯಾಸ ದೇವರು ಅಲ್ಲಿಗೆ ಬಂದಿದ್ದಾರೆ, ನಾರದರು ಬಂದಿದ್ದಾರೆ. ಇಂತಹ ಅನೇಕ ಮಹಾನುಭಾವರು ಅಲ್ಲಿಗೆ ಬಂದಿದ್ದಾರೆ ಅವನನ್ನು ಉದ್ಧಾರ ಮಾಡೋದಕ್ಕಾಗಿ ಅಂತ. ಯಾವ ದಕ್ಷಿಣೆಯ ಅಪೇಕ್ಷೆಯೂ ಇಲ್ಲ. ಯಾಕೆಂತಂದರೆ ದಕ್ಷಿಣೆಯ ಅಪೇಕ್ಷೆ ಇದ್ದರೆ
ತಾನು ವಿರಕ್ತನಾಗೋದಕ್ಕಿಂತಲೂ ಪೂರ್ವದಲ್ಲಿ ತಾನು ರಾಜ್ಯದ ಮೇಲೆ ಸಿಂಹಾಸನದ ಮೇಲೆ ಕೂತಾಗ ಬರಬೇಕಾಗಿತ್ತು. ಆದರೆ ತಾನು ಎಲ್ಲವನ್ನೂ ಕೂಡ ಪರಿತ್ಯಾಗವನ್ನು ಮಾಡಿದ ಮೇಲೆ ಅವನನ್ನು ಉದ್ಧಾರ ಮಾಡೋದಕ್ಕಾಗಿ ಅಂತ ಕರುಣೆಯಿಂದಾಗಿ ಬಂದಿದ್ದಾರೆ. ಆಗ ಆ ಎಲ್ಲ ಬ್ರಾಹ್ಮಣರನ್ನು ಕೂಡ ತಾನು ಸ್ವಾಗತ ಮಾಡಿ ಅವರ ಪೂಜೆಯನ್ನು ಮಾಡಿದ್ದಾನೆ ಪರೀಕ್ಷಿತ್ ರಾಜ. ಆಗ ಆ ಪರೀಕ್ಷಿತ್ ರಾಜ ಅವರನ್ನು ಪ್ರಶ್ನೆ ಮಾಡುತ್ತಾ ಇದ್ದಾನೆ, ಸಾಯುವಂತಹ ಪುರುಷನು, ಮರಣಾಭಿಮುಖನಾದಂತಹ ಪುರುಷನು ಏನು ಆಚರಿಸಬೇಕು ಅವೆಲ್ಲವನ್ನು ಕೂಡ ನೀವು ನಮಗೆ ತಿಳಿಸಿಕೊಡ್ರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾನೆಯೋ ಇಲ್ಲವೋ ಅಷ್ಟರಲ್ಲಿ ಅಲ್ಲಿಗೆ ಆ ವೇದವ್ಯಾಸ ದೇವರ ಮಕ್ಕಳಾದಂತಹ ಶುಕಾಚಾರ್ಯರು ಬಂದಿದ್ದಾರೆ. ತಮ್ಮ ಜ್ಯೇಷ್ಠವರ್ಷಂ ಸುಕುಮಾರಪಾದ ಕರೋರು ಬಾಹ್ವಂಸ ಕಪೋಲಗಾತ್ರಂ, 16 ವರ್ಷದ ದಿವ್ಯವಾದಂತಹ ಯೌವನ ರೂಪವನ್ನು ಧಾರಣೆ ಮಾಡಿದಂತಹ ಶುಕಾಚಾರ್ಯರು ಬಂದಿದ್ದಾರೆ. ಆದರೆ ಅವರು ನೋಡೋದಕ್ಕೆ ಅವಧೂತ ವೇಷವನ್ನು ಧಾರಣೆ ಮಾಡಿದ್ದಾರೆ. ತಾವು ಕೂದಲಿಗೆ ಎಣ್ಣೆ ಹಚ್ಚಿಲ್ಲ, ಆ ಕೂದಲುಗಳೆಲ್ಲವೂ ಕೂಡ ಹೀಗೆ ವಕ್ರವಾಗಿ ಬಿಟ್ಟಿವೆ. ಅವರನ್ನು ನೋಡಿ ಅಲ್ಲಿರುವಂತಹ ಬಾಲಕರು, ಸ್ತ್ರೀಯರು, ಇವರು ಯಾರೋ ಹುಚ್ಚರು ಬಂದಿದ್ದಾರೆ ಅಂತ ತಿಳಿದುಕೊಂಡು ಕಲ್ಲುಗಳನ್ನು ಎಸೆಯುತ್ತಾ ಇದ್ದಾರೆ ಅವರ ಮೇಲೆ. ಆದರೆ ಅವರು ನೇರವಾಗಿ ಈ ಪರೀಕ್ಷಿತ್ ರಾಜ ಇರುವಂತಹ ಸ್ಥಳಕ್ಕೆ, ಗಂಗಾ ತೀರಕ್ಕೆ ಬಂದಿದ್ದಾರೆ. ತಾವು ಬಂದರೆ ಅಲ್ಲಿರುವಂತಹ ಋಷಿಮುನಿಗಳೆಲ್ಲರೂ ಕೂಡ ಇದ್ದಿದ್ದಾರೆ. ಪರೀಕ್ಷಿತ್ ರಾಜ ಅವರೆಲ್ಲರೂ ಕೂಡ ಇದ್ದು ಸ್ವಾಗತವನ್ನು ಮಾಡುತ್ತಾ ಇದ್ದಾರೆ. ಆಗ ಅವರೆಲ್ಲರೂ ಕೂಡ ಬಾಲಕರವರೆಲ್ಲರೂ ಕೂಡ ಯಾರೋ ಮಹಾನುಭಾವರು ಬಂದಿದ್ದಾರೆ ಅಂತ ತಿಳಿದು ಅವರು ಅಲ್ಲಿಂದ ನಿವೃತ್ತರಾಗಿದ್ದಾರೆ. ಆಗ ಶುಕಾಚಾರ್ಯರನ್ನು ಅವರೆಲ್ಲರೂ ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ರಾಜನು ತಾನು ಆ ಶುಕಾಚಾರ್ಯರಿಗೆ ಸ್ವಾಗತವನ್ನು ಕೋರಿ ಅವರಿಗೆ ಅರ್ಘ್ಯಪಾದ್ಯಾದಿ ಎಲ್ಲ ಉಪಚಾರವನ್ನು ಮಾಡಿ, ಇನ್ನೇನು ಅಲ್ಲಿ ಮತ್ತೆ ಕುಶಲ ಪ್ರಶ್ನೆ ಇಲ್ಲೇ ಇಲ್ಲ, ಎಲ್ಲಿಂದ ಬಂದ್ರಿ, ಹೇಗೆ ಬಂದ್ರಿ ಅವೆಲ್ಲ ಇಲ್ಲೇ ಇಲ್ಲ. ನೇರವಾಗಿ ಪ್ರಶ್ನೆಯನ್ನೇ ಮಾಡುತ್ತಾ ಇದ್ದಾನೆ. ನಿತರಾಂ ನಿಯಮಾನಾಂ ಸಂಸಿದ್ಧಸ್ಯ ವರೀಯಸಃ ಅತಃ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ತೀಹ ಯತ್ಕಾರ್ಯಂ ನಿಯಮಾನಸ್ಯ ಸರ್ವದಾ. ಆ ಮರಣಾಭಿಮುಖನಾದಂತಹ ಪುರುಷನು ಅವಶ್ಯವಾಗಿಯೂ ಕೂಡ ಮಾಡಲೇಬೇಕಾದಂತಹ ಕಾರ್ಯವೇನು ಅದನ್ನು ನನಗೆ ತಿಳಿಸಿಕೊಡ್ರಿ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಯಚ್ಛೋತವ್ಯಂ ಅಥೋ ಜಾಪ್ಯಂ ಯತ್ಕರ್ತವ್ಯಂ ನೃಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಯಾವುದನ್ನು ಶ್ರವಣ ಮಾಡಬೇಕು, ಯಾವುದನ್ನು ಜಪ ಮಾಡಬೇಕು, ಯಾವುದನ್ನು ಕೀರ್ತನೆ ಮಾಡಬೇಕು, ಯಾವುದರ ಸ್ಮರಣೆಯನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ನನಗೆ ತಿಳಿಸಿಕೊಡ್ರಿ, ಮತ್ತು ಯಾವುದನ್ನು ಮಾಡಬಾರದು ಅದನ್ನೂ ಕೂಡ ತಿಳಿಸಿಕೊಡ್ರಿ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಆಗ ದ್ವಿತೀಯ ಸ್ಕಂದ ಅಂತ ಅನ್ನೋದು ಪ್ರಾರಂಭವಾಗುತ್ತಾ ಇದೆ. ಅಲ್ಲಿ ಶುಕಾಚಾರ್ಯರು ಆ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಮೊದಲಿಗೆ ತಾನು ಮಾಡಿದಂತಹ ಪ್ರಶ್ನೆ ಅಂತನ್ನೋದು ಅತ್ಯಂತ ಶ್ರೇಷ್ಠವಾಗಿದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ವರೀಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ. ನೀನು ಮಾಡಿದಂತಹ ಪ್ರಶ್ನೆ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ಪ್ರಶ್ನೆ, ಇಡೀ ಲೋಕಕ್ಕೇನೆ ಹಿತವನ್ನು ಉಂಟು ಮಾಡುವಂತಹ ಪ್ರಶ್ನೆ. ಯಾಕೆ ಅಂತಂದರೆ ಇದು ಕೇವಲ ಪರೀಕ್ಷಿತ್ ರಾಜನಿಗೆ ಮಾತ್ರ ಸಂಬಂಧಪಟ್ಟಂತಹ ಪ್ರಶ್ನೆಯಲ್ಲ. ಯಾಕೆ ಅಂತಂದರೆ ಪರೀಕ್ಷಿತ್ ರಾಜ ತಾನು 1 ವಾರದಲ್ಲಿ ಮೃತನಾಗುತ್ತೇನೆ, ಮರಣಾಭಿಮುಖನಾಗಿದ್ದೇನೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ನಮ್ಮೆಲ್ಲರ ಗತಿಯೂ ಕೂಡ ಪರೀಕ್ಷಿತ್ ರಾಜನ ಗತಿಯೇ ಆಗಿದೆ, ಪರೀಕ್ಷಿತ್ ರಾಜನ ಅವಸ್ಥೆಯೇ ಆಗಿದೆ. ನಾವು ಕೂಡ 1 ವಾರದಲ್ಲಿಯೇ ಸಾಯುವವರು. ಸೋಮವಾರದಿಂದಾಗಿ ಹಿಡಿದುಕೊಂಡ್ರೆ ಆಯಿತ್ವಾರ, ಆಯಿತ್ವಾರದಿಂದ ಹಿಡಿದುಕೊಂಡ್ರೆ ಶನಿವಾರ, 1 ವಾರ. ಆ 1 ವಾರವನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಾರದಲ್ಲಿ ಯಾರಾದರೂ ಸಾಯೋದೇ ಇಲ್ಲ. ಆ 1 ವಾರದಲ್ಲಿ ಯಾರು ಸತ್ರೂ ಕೂಡ 1 ವಾರದಲ್ಲೇ ಸಾಯಬೇಕು. ಹಾಗಾಗಿ 1 ವಾರ ಆಯುಷ್ಯ ಇದ್ದದ್ದು ಪರೀಕ್ಷಿತ್ ರಾಜನಿಗೂ ಹೌದು. ಈ ಒಂದು ವಿವಕ್ಷೆಯನ್ನು ಇಟ್ಟುಕೊಂಡಾಗ ನಮಗೂ ಕೂಡ 1 ವಾರನೇ ಆಯುಷ್ಯ. ಹಾಗಾಗಿ ಈ ಮರಣಾಭಿಮುಖರಾದವರು ನಾವೆಲ್ಲರೂ ಕೂಡ, ನಮಗೂ ಕೂಡ ಏನು ನಿತ್ಯ ಆಯುಷ್ಯ ಅಂತನ್ನೋದು ನಿತ್ಯದಲ್ಲೂ ಕೂಡ ಹೀಗೆ ಇರುತ್ತೇವೆ, ಮೃತ್ಯು ಅನ್ನೋದು ಬರೋದೇ ಇಲ್ಲ ಅಂತನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಇದು ಸಮಸ್ತ ಲೋಕಕ್ಕೂ ಕೂಡ ಸಂಬಂಧಪಟ್ಟಂತಹ ಪ್ರಶ್ನೆ. ಆ ಪ್ರಶ್ನೆಯನ್ನು ಮಾಡಿದಾಗ ಆಗ ಶುಕಾಚಾರ್ಯರು ನೀನು ಮಾಡಿದಂತಹ ಪ್ರಶ್ನೆ ಇಡೀ ಲೋಕಕ್ಕೂ ಕೂಡ ಹಿತವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಆ ಪ್ರಶ್ನೆಯನ್ನು ಪ್ರಶಂಸೆ ಮಾಡಿ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ಮನುಷ್ಯನಾದವನು ತಾನು ತನ್ನ ಆಯುಷ್ಯವನ್ನು ಬಹಳ ವ್ಯರ್ಥವಾಗಿ ತಾನು ಕಳೆದು ಬಿಡುತ್ತಾ ಇರುತ್ತಾನೆ. ರಾತ್ರಿ ಕಾಲವೆಲ್ಲವೂ ಕೂಡ ನಿದ್ರೆಯಲ್ಲಿ ತಾನು ಕಳೆಯುತ್ತಾನೆ. ಹೀಗೆ ಅರ್ಧ ಆಯುಷ್ಯ ನಿದ್ರೆಯಲ್ಲಿಯೇ ಹೋಗಿಬಿಡುತ್ತದೆ. ಇನ್ನು ಬಾಲ್ಯದಲ್ಲಿ ತನಗೆ ಏನು ಮಾಡಬೇಕು ಏನು ಗೊತ್ತಿರೋದಿಲ್ಲ. ಆ ಒಂದು 10-15 ವರ್ಷ ಅದರಲ್ಲಿ ಕಳೆದು ಬಿಡುತ್ತಾನೆ. ಇನ್ನು ಯೌವನಾವಸ್ಥೆಯಲ್ಲಿ ತಾನು ವಿಷಯಾಸಕ್ತನಾಗಿ ತಾನು ಕಾಲವನ್ನು ಕಳೆಯುತ್ತಾನೆ. ಆಮೇಲೆ ನಿತ್ಯದಲ್ಲಿಯೂ ಕೂಡ ಕುಟುಂಬ ಪೋಷಣೆಯಲ್ಲಿ ತಾನು ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ. ಆಮೇಲೆ ಅಂತ್ಯವಯಸ್ಸು ಬರುವಷ್ಟರಲ್ಲಿ ತನಗೆ ಎಲ್ಲ ಶಕ್ತಿಯೂ ಕೂಡ ಹ್ರಾಸವಾಗಿ ಬಿಡುತ್ತದೆ. ಹಾಗಾಗಿ ಏನೂ ಮಾಡಲು ತನಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾರೂ ಕೂಡ ಈ ರೀತಿಯಾಗಿ ಅತ್ಯಂತ ಆಸಕ್ತರಾಗಬಾರದು. ಸಂಸಾರದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಯಾಸವನ್ನು ಮಾಡಬೇಕೇ ಹೊರತು ಅತಿಯಾಗಿ ಆಸಕ್ತರಾಗಬಾರದು ಎಂಬುದಾಗಿ ಹೇಳಿ, ಸರ್ವಾತ್ಮ ಭಗವಾನ್ ಹರಿಹಿ ಈಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ
ಯಾರೂ ಕೂಡ ಸಂಸಾರದಲ್ಲಿ ಅತಿಯಾಗಿ ಆಸಕ್ತರಾಗದೆ ನಿತ್ಯದಲ್ಲಿಯೂ ಕೂಡ ಭಗವಂತನ ಶ್ರವಣವನ್ನು ಮಾಡುತ್ತಾ ಇರಬೇಕು, ಭಗವಂತನ ಕೀರ್ತನೆಯನ್ನು ಮಾಡುತ್ತಾ ಇರಬೇಕು, ಭಗವಂತನನ್ನೇ ಸ್ಮರಿಸಬೇಕು. ಅದೇ ಎಲ್ಲರೂ ಕೂಡ ಮಾಡಬೇಕಾದಂತಹ ಕರ್ತವ್ಯ. ಈ ರೀತಿಯಾಗಿ ನಿತ್ಯದಲ್ಲಿಯೂ ಕೂಡ ಭಗವಂತನ ಶ್ರವಣಾದಿಗಳನ್ನು ಮಾಡುತ್ತಾ ಇದ್ದರೆ ಅವರಿಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತದೆ. ಆ ಭಗವಂತನ ಸ್ಮರಣೆ ಅಂತ್ಯಕಾಲದಲ್ಲಿ ಬಂದರೆ ಅವರ ಜನ್ಮ ಸಾರ್ಥಕವಾದಂತೆ. ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಅವರು ಜನ್ಮವನ್ನು ಹೊಂದಿದ್ದು ಸಾರ್ಥಕವಾಗೋದು ಯಾವಾಗ ಅಂತಂದರೆ ತಮಗೆ ಅಂತ್ಯದಲ್ಲಿ ನಾರಾಯಣನ ಸ್ಮರಣೆ ಬಂತು ಅಂತಂದರೆ ಅವರ ಜನ್ಮ ಅಂತನ್ನೋದು ಸಾರ್ಥಕವಾದಂತೆ. ಹಾಗಾಗಿ ನಿತ್ಯದಲ್ಲಿಯೂ ಕೂಡ ಭಗವಂತನ ಶ್ರವಣಾದಿಗಳನ್ನು ಮಾಡಬೇಕು. ನಿನಗೆ ನಾನು ಭಾಗವತ ಪುರಾಣವನ್ನು ಹೇಳುತ್ತೇನೆ. ಈ ಭಾಗವತ ಪುರಾಣವನ್ನು ನಾನು ದ್ವಾಪರದ ಆದಿಯಲ್ಲಿ ಅಂತಂದರೆ ದ್ವಾಪರ ಯುಗದ ಆದಿಯಲ್ಲಿ ಅಂತ ಅರ್ಥವಲ್ಲ, ಕೃಷ್ಣಾವತಾರವಾಗೋದಕ್ಕಿಂತಲೂ ಪೂರ್ವದಲ್ಲಿಯೇ ನಮ್ಮ ತಂದೆಯಾದಂತಹ ವೇದವ್ಯಾಸ ದೇವರಿಂದಾಗಿ ನಾನು ಅದನ್ನು ಕಲಿತಿದ್ದೇನೆ. ಅದನ್ನು ನಿನಗೆ ಹೇಳಿಕೊಡುತ್ತೇನೆ, ಯಾಕಂದರೆ ನೀನು ಮಹಾಭಗವದ್ಭಕ್ತ. ಹಾಗಾಗಿ ಆ ಭಗವಂತನ ಮಹಿಮೆಯನ್ನು, ಭಗವದ್ಭಕ್ತರ ಮಹಿಮೆಯನ್ನು ತಿಳಿಸಿಕೊಡುವಂತಹ ಆ ಭಾಗವತ ಪುರಾಣವನ್ನು ನಾನು ನಿನಗೆ ತಿಳಿಸಿಕೊಡುತ್ತೇನೆ ಎಂಬುದಾಗಿ ಶುಕಾಚಾರ್ಯರು ಹೇಳಿದ್ದಾರೆ. ಮತ್ತು ನೀನು ಮೊದಲು ಭಯವನ್ನು ಬಿಡು, ನಾನು ಸಾಯುತ್ತೇನೆ, ಒಂದೇ ವಾರ ಆಯುಷ್ಯ ಇದೆ, ಹೇಗೆ ಮಾಡೋದು ಸಾಧನೆಯನ್ನು ಅಂತ ನಿರುತ್ಸಾಹ ಪಡಬೇಡ, ಹತಾಶನಾಗಬೇಡ. ಯಾಕೆ ಅಂತಂದರೆ ಹಿಂದಕ್ಕೆ ಖಟ್ವಾಂಗ ಎಂಬುದಾಗಿ ಒಬ್ಬ ರಾಜನು ಇದ್ದ. ತಾನು ಮಹಾಪರಾಕ್ರಮಿ. ದೇವತೆಗಳಿಗೆ ಯುದ್ಧದಲ್ಲಿ ಪರಾಭವವಾದಾಗ ದೇವತೆಗಳು ಈ ಖಟ್ವಾಂಗರಾಜನನ್ನು ಆಶ್ರಯಿಸುತ್ತಾರೆ. ಆಗ ಆಶ್ರಯಿಸಿದಾಗ ಖಟ್ವಾಂಗರಾಜನ ನೇತೃತ್ವದಲ್ಲಿ ದೇವತೆಗಳೆಲ್ಲರೂ ಕೂಡ ಜಯವನ್ನು ಪಡೆಯುತ್ತಾರೆ. ಆ ಜಯವನ್ನು ಪಡೆದಾಗ ದೇವತೆಗಳು ಖಟ್ವಾಂಗರಾಜನಿಗೆ ನಿನಗೆ ವರವನ್ನು ಕೊಡುತ್ತೇವೆ, ಏನು ಬೇಕೋ ಅದನ್ನು ಕೇಳು ಎಂಬುದಾಗಿ ಹೇಳಿದಾಗ ಆ ಖಟ್ವಾಂಗರಾಜ ತಾನು ಕೇಳುತ್ತಾನೆ, ನನಗೆ ಎಷ್ಟು ಆಯುಷ್ಯವಿದೆಯೋ ನನಗೆ ತಿಳಿಯಬೇಕು ಅಂತ ಇದೆ, ಹಾಗಾಗಿ ನನ್ನ ಆಯುಷ್ಯವನ್ನು ತಿಳಿಸಿಕೊಡ್ರಿ ಅಂತ ಕೇಳಿದಾಗ ಆಗ ಆ ದೇವತೆಗಳು ಹೇಳುತ್ತಾರೆ, ನಿನಗೆ ಇನ್ನು ಒಂದು ಮುಹೂರ್ತ ಕಾಲವಷ್ಟೇ ನಿನಗೆ ಆಯುಷ್ಯವಿದೆ, ಅಂದರೆ ಒಂದು 48 ನಿಮಿಷ ಅಷ್ಟೇ ನಿನಗೆ ಆಯುಷ್ಯವಿದೆ ಎಂಬುದಾಗಿ ಹೇಳಿದಾಗ ಕೂಡಲೇ ತಾನು ಆ ದೇವಲೋಕದಿಂದಾಗಿ ಕೆಳಗೆ ಬಂದು ಎಲ್ಲ ರಾಜ್ಯವನ್ನು ಕೂಡ ಪರಿತ್ಯಾಗವನ್ನು ಮಾಡಿ ಅಷ್ಟೇ ಮುಹೂರ್ತ ಕಾಲದಲ್ಲಿಯೇ ತಾನು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಭಗವದ್ಧ್ಯಾನವನ್ನು ಮಾಡಿ ಉತ್ತಮವಾದಂತಹ ಗತಿಯನ್ನು ಹೊಂದಿದ್ದಾನೆ. ನಿನಗಾದರೂ ಒಂದು ವಾರ ಸಮಯವಿದೆ, ಹಾಗಾಗಿ ಎಷ್ಟು ಜೀವನವಿದೆಯೋ ಎಷ್ಟು ಆಯುಷ್ಯವಿದೆಯೋ ಗೊತ್ತಿಲ್ಲದೇನೆ ಪ್ರಮತ್ತರಾಗಿ ಬದುಕೋದಕ್ಕಿಂತಲೂ ಕೂಡ ಎಷ್ಟು ಆಯುಷ್ಯವಿದೆ ಅಂತನ್ನೋದನ್ನು ತಿಳಿದುಕೊಂಡು ಅಷ್ಟರಲ್ಲಿಯೇ ಸಾಧನೆಯನ್ನು ಮಾಡಿಕೊಳ್ಳೋದು ಇನ್ನೂ ಉತ್ತಮವಾದದ್ದು. ಹಾಗಾಗಿ ಭಯವನ್ನು ಪರಿತ್ಯಾಗವನ್ನು ಮಾಡು. ಆ ಭಯವನ್ನು ಪರಿತ್ಯಾಗವನ್ನು ಮಾಡಿ ಅಸಂಗಶಸ್ತ್ರದಿಂದಾಗಿ ನಿನ್ನ ದೇಹದ ಮೇಲೆ, ಮನೆಯ ಮೇಲೆ, ಅರಮನೆಯ ಮೇಲೆ ಎಲ್ಲದರ ಮೇಲೂ ಕೂಡ ಮೋಹವನ್ನು ಪರಿತ್ಯಾಗವನ್ನು ಮಾಡಿಬಿಡು. ಯಾವುದರ ಮೇಲೂ ಕೂಡ ಸಂಘವನ್ನು ಮಾಡಬೇಡ, ವಿಷಯಾಸಕ್ತಿಯನ್ನು ತೋರಬೇಡ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಮರಣಾಭಿಮುಖನಾದಂತಹ ಪುರುಷನು ಏನು ಮಾಡಬೇಕು ಅಂತಂದರೆ ಮೊದಲಿಗೆ ತಾನು ಗೃಹದಿಂದಾಗಿ ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಗೃಹದಿಂದಾಗಿ ಹೊರಗೆ ಬರಬೇಕು. ಮನೆಯಿಂದಾಗಿ ಹೊರಗೆ ಬಂದು ಪುಣ್ಯತೀರ್ಥಗಳಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ಶುಚಿಯಾದಂತಹ ದೇಶದಲ್ಲಿ, ಏಕಾಂತವಾದಂತಹ ಪ್ರದೇಶದಲ್ಲಿ ಕೂತು ತಾನು ವಿಧಿವತ್ತಾಗಿ ಕಲ್ಪಿತವಾದಂತಹ ಪದ್ಮಾಸನ ಮೊದಲಾದಂತಹ ಆಸನದಲ್ಲಿ ಸ್ಥಿರವಾಗಿ ಕುಳಿತು ತಾನು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಅಲ್ಲಿ ಮೊದಲಿಗೇನೆ ಪರಮಾತ್ಮನ ಸಮಸ್ತ ರೂಪವನ್ನು, ಪೂರ್ಣವಾದಂತಹ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ, ಒಂದೊಂದು ಅವಯವನ್ನು ಕ್ರಮವಾಗಿ ಧ್ಯಾನವನ್ನು ಮಾಡಬೇಕು. ಈ ರೀತಿಯಾಗಿ ಮನಸ್ಸನ್ನು ಬೇರೆ ಯಾವ ಕಡೆಗೂ ಕೂಡ ಯೋಜನೆ ಮಾಡದೇನೆ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ಪರಮಾತ್ಮನ ಒಂದೊಂದು ಅವಯವವನ್ನು ಕೂಡ ಸ್ಮರಣೆಯನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ಮೊದಲಿಗೆ ಸ್ಥೂಲ ರೂಪವಾದಂತಹ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು. ಸ್ಥೂಲ ರೂಪವಾದಂತಹ ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಶುಕಾಚಾರ್ಯರು. ಸ್ಥೂಲ ರೂಪ ಅಂತಂದರೆ ಯಾವುದು ಅಂತಂದರೆ ವಿರಾಟ್ ರೂಪ ಅಂತಂದರೆ ಈ ಚತುರ್ದಶ ಭುವನಗಳಲ್ಲಿಯೂ ಕೂಡ ಬ್ರಹ್ಮದೇವರ ಈ ಚತುರ್ದಶ ಭುವನಗಳಲ್ಲಿಯೂ ಕೂಡ ವ್ಯಾಪ್ತವಾದಂತಹ ಬ್ರಹ್ಮದೇವರ ಶರೀರವಿದೆ. ಆ ಚತುರ್ದಶ ಭುವನಾತ್ಮಕವಾದಂತಹ ಬ್ರಹ್ಮದೇವರ ಶರೀರದಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದಾನೆ. ಅಂದರೆ ಆ ಬ್ರಹ್ಮದೇವರ ಶರೀರವೇನಿದೆಯೋ ಅದು ಪರಮಾತ್ಮನ ಅದು ಪ್ರತಿಮೆ ಇದ್ದಂತೆ. ಆ ಸ್ಥೂಲ ಶರೀರದಲ್ಲಿ ಆ ಬ್ರಹ್ಮದೇವರ ಆ ಶರೀರದಲ್ಲಿಯೇ ಆ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಬೇಕು. ಹೇಗೆ ಧ್ಯಾನವನ್ನು ಮಾಡಬೇಕು ಅಂತಂದರೆ ಅದೆಲ್ಲವನ್ನು ಕೂಡ ತಿಳಿಸಿಕೊಡುತ್ತಾ ಇದ್ದಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗೊಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಗೆ ದ್ವೇಜಾನುನೀ ಸುತಲಂ ವಿಶ್ವಮೂರ್ತೇಃ ಉರುದ್ವಯಂ ವಿತಲಂ ಚಾತಲಂಚ ಮಹೀತಲಂ ತಜ್ಜಗನಂ ಮಹೀಪತೆ ನಭಸ್ಥಲಂ ನಾಭಿಸರೋ ಗೃಣಂತಿ ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರ್ವದನಂ ವೈಜನೋಸ್ಯ ತಪೋರರಾಟಿಂ ವಿದುರಾದಿಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ.
ಪರಮಾತ್ಮನ ಒಂದೊಂದು ಅವಯವದಲ್ಲಿ ಈ 14 ಲೋಕಗಳು ಕೂಡ ಆಶ್ರಯಿಸಿಕೊಂಡು ಇವೆ. ಪರಮಾತ್ಮನ ಒಂದೊಂದು ಅವಯವದಿಂದಾಗಿ ಹುಟ್ಟಿ ಅದೇ ಅವಯವವನ್ನು ಆಶ್ರಯಿಸಿಕೊಂಡು ಇವೆ ಈ ಚತುರ್ದಶ ಭುವನಗಳು. ಮೊದಲಿಗೆ ಪಾತಾಳ ಅಂತನ್ನೋದು ಪರಮಾತ್ಮನ ಪಾದಗಳ ಅಧೋಭಾಗದಲ್ಲಿ ಪಾತಾಳ ಅಂತನ್ನೋದು ಹುಟ್ಟಿದೆ. ಅಲ್ಲೇ ಆ ಪಾತಾಳ ಲೋಕ ಅಂತನ್ನೋದು ಆಶ್ರಯಿಸಿಕೊಂಡು ಇದೆ. ಇನ್ನು ಪಾರ್ಷ್ಣಿಪ್ರಪದೇ ರಸಾತಲಂ ಎಂಬುದಾಗಿ ಆ ಮೇಲ್ಭಾಗದಲ್ಲಿ, ಪಾದದ ಮೇಲ್ಭಾಗದಲ್ಲಿ ರಸಾತಲ ಅಂತನ್ನೋದು ಆಶ್ರಯಿಸಿಕೊಂಡು ಇದೆ. ಇನ್ನು ಮಹಾತಲ ಅಂತನ್ನೋದು ಗುಲ್ಫಗಳನ್ನು ಕಾಲಿನ ಗಂಟುಗಳಲ್ಲಿ, ಮಣಿಗಂಟಿನಲ್ಲಿ ಆ ಮಹಾತಲ ಅಂತನ್ನೋದು ಆಶ್ರಯಿಸಿಕೊಂಡು ಇದೆ. ಇನ್ನು ತಲಾತಲ ಅಂತನ್ನೋದು ಪುರುಷನ ಪರಮಾತ್ಮನ ಜಂಘ ಅಂತಂದರೆ ಪಾದಗಳನ್ನು ಆರಂಭ ಮಾಡಿ ಮೊಣಕಾಲಿನವರೆಗೆ ಇರುವಂತಹ ಭಾಗ, ಆ ಭಾಗವನ್ನು ತಲಾತಲ ಅಂತನ್ನೋದು ಆಶ್ರಯಿಸಿಕೊಂಡು ಇದೆ. ಇನ್ನು ಪರಮಾತ್ಮನ ಮೊಣಕಾಲಿನಲ್ಲಿ ಸುತಲ ಲೋಕ ಅಂತನ್ನೋದು ಇದೆ. ಮತ್ತು ಪರಮಾತ್ಮನ 2 ತೊಡೆಗಳಲ್ಲಿ ವಿತಲ ಮತ್ತು ಅತಲ ಲೋಕಗಳು ಇವೆ. ಇನ್ನು ಭೂಲೋಕ ಅಂತನ್ನೋದು ಪರಮಾತ್ಮನ ಟೊಂಕ ಭಾಗಕ್ಕೆ, ಆ ಟೊಂಕದಲ್ಲಿ ಪರಮಾತ್ಮ ಭೂಮಿಯನ್ನು ಇಟ್ಟುಕೊಂಡಿದ್ದಾನೆ. ಪರಮಾತ್ಮನಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ನೋಡ್ರಿ. ತಾಯಿಯು ತನ್ನ ಪ್ರಿಯನಾದಂತಹ ಮಗುವನ್ನು ತನ್ನ ಟೊಂಕದ ಮೇಲೆ ಹೇಗೆ ಇರಿಸಿಕೊಳ್ಳಬೇಕೋ ಹಾಗೆ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ಆ ಭೂಲೋಕವನ್ನು ಪರಮಾತ್ಮನ ತನ್ನ ಟೊಂಕದ ಮೇಲೆ ಅತ್ಯಂತ ಪ್ರೀತಿಯಿಂದಾಗಿ ಧಾರಣೆಯನ್ನು ಮಾಡಿದ್ದಾನೆ. ಹಾಗಾಗಿ ನಾವು ಅದನ್ನು ನಿತ್ಯದಲ್ಲೂ ಕೂಡ ನೆನೆಸಬೇಕು. ಪರಮಾತ್ಮ ನಮ್ಮನ್ನು ಎಷ್ಟು ಪ್ರೀತಿಯಿಂದಾಗಿ ನೋಡಿಕೊಳ್ಳುತ್ತಾ ಇದ್ದಾನೆ ಅಂತನ್ನುವಂತಹ ಪ್ರೀತಿ ಅಂತನ್ನೋದು ಇರಬೇಕು. ಅನಾಥ ಪ್ರಜ್ಞೆ ಇರಬಾರ್ದು. ಪರಮಾತ್ಮ ನಮ್ಮನ್ನು ಪ್ರೀತಿಯಿಂದಾಗಿ ನೋಡಿಕೊಳ್ಳುತ್ತಾ ಇದ್ದಾನೆ ಅಂತನ್ನುವಂತಹ ಆ ಒಂದು ಭಾವನೆ ಎನ್ನುವುದು ನಮಗೆ ಇರಬೇಕು ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬೇಕು. ಹೀಗೆ ಭೂಮಿಯನ್ನು ತಾನು ಟೊಂಕದಲ್ಲಿ ಧಾರಣೆ ಮಾಡಿದ್ದಾನೆ ಮತ್ತು ಭುವರ್ಲೋಕವನ್ನು ನಾಭಿಯಲ್ಲಿ ಧಾರಣೆ ಮಾಡಿದ್ದಾನೆ. ಇನ್ನು ಸ್ವರ್ಗಲೋಕವನ್ನು ಎದೆಯಲ್ಲಿ ಧಾರಣೆ ಮಾಡಿದ್ದಾನೆ. ಇನ್ನು ಕಂಠದಲ್ಲಿ ಮಹರ್ಲೋಕವನ್ನು ಮತ್ತು ಮುಖದಲ್ಲಿ ಜನೋಲೋಕವನ್ನು, ಇನ್ನು ಲಲಾಟದಲ್ಲಿ ತಪೋಲೋಕವನ್ನು, ಇನ್ನು ಶಿರಸ್ಸಿನಲ್ಲಿ ಸತ್ಯಲೋಕವನ್ನು ಧಾರಣೆ ಮಾಡಿದ್ದಾನೆ. ಹೀಗೆ ಅವನ ಪ್ರತಿಯೊಂದು ಅವಯವದಲ್ಲೂ ಕೂಡ ಆಯಾ ಲೋಕಗಳು ಹುಟ್ಟಿ ಆಯಾ ಅವಯವಗಳನ್ನು ಆಶ್ರಯಿಸಿಕೊಂಡು ಇವೆ ಅಂತನ್ನೋದನ್ನು ಈ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ಹೇಳಿ ಆ ಪರಮಾತ್ಮನ ಈ ರೀತಿಯಾಗಿ ನಿತ್ಯದಲ್ಲೂ ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಇರೋದಕ್ಕೆ ಮತ್ತೊಂದು ಸುಲಭವಾದಂತಹ ಉಪಾಯವನ್ನು ಹೇಳುತ್ತೇನೆ ಕೇಳು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಎಣ್ಣಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮಂಸ್ತತ್ರ ನವಿಂದತೀರ್ಥಾನ್ ಮಾಯಾಮಯೇ ವಾಸನೆಯ ಶಯಾನಃ. ಸುಲಭವಾದಂತಹ ಉಪಾಯ ಏನು ಅಂತಂದರೆ, ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಪ್ರತಿಪಾದಿಸುತ್ತವೆ ಅಂತನ್ನೋದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹಾಗೆ ತಿಳಿದುಕೊಂಡರೆ ಯಾವುದೇ ಶಬ್ದವನ್ನು ಕೇಳಿದರೂ ಕೂಡ ಪರಮಾತ್ಮನ ಸ್ಮರಣೆ ಅಂತನ್ನೋದೇ ಆಗುತ್ತದೆ. ಹಾಗಾಗಿ ಪರಮಾತ್ಮನ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನ ಪ್ರತಿಪಾದಕವಾಗಿದೆ ಎಂಬುದಾಗಿ ತಿಳಿಯದೇನೆ ಅಜ್ಞಾನಿಯಾದಂತಹ ಪುರುಷನು ಸಂಸಾರದಲ್ಲಿಯೇ ಪರಿಭ್ರಮಿಸುತ್ತಾ ಇರುತ್ತಾನೆ. ಹಾಗಾಗಿ ಸಕಲ ಶಬ್ದಗಳು ಕೂಡ ಪರಮಾತ್ಮನ ಪ್ರತಿಪಾದಕವಾಗಿದೆ ಅಂತನ್ನುವಂತಹ ಅರ್ಥವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳಿ, ಯಾವ ವಿಷಯ ಭೋಗಕ್ಕಾಗಿಯೂ ಕೂಡ ವಿಷಯ ಸುಖಕ್ಕಾಗಿ ಪುರುಷನು ತಾನು ಪ್ರಯತ್ನವನ್ನು ಪಡಬಾರದು. ಯಾವುದು ಸ್ವಾಭಾವಿಕವಾಗಿ ಸಿದ್ಧವಾದಂತಹ ಅರ್ಥಗಳಿವೆಯೋ ಅದರಲ್ಲಿಯೇ ತಾನು ತೃಪ್ತನಾಗಿರಬೇಕೇ ಹೊರತು ಇನ್ನು ಅಧಿಕವಾದಂತಹ ವಿಷಯ ಭೋಗಕ್ಕಾಗಿ ಸುಖಕ್ಕಾಗಿ ತಾನು ಪ್ರಯತ್ನವನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಲ್ಲಿ ಅತ್ಯಂತ ಸುಂದರವಾಗಿ ಅತ್ಯಂತ ಪ್ರಧಾನವಾದಂತಹ ಅಂಶಗಳನ್ನು ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ತಾನು ಹಾಸಿಗೆಗಾಗಿ ಮಲಗೋದಕ್ಕಾಗಿ ಹಾಸಿಗೆ ಬೇಕು ಅಂತ ಹಾಸಿಗೆಗಾಗಿ ಪ್ರಯತ್ನವನ್ನು ಮಾಡಬಾರದಂತ. ಭೂಮಿನೇ ಇದ್ದ ಮೇಲೆ ಹಾಸಿಗೆಗಾಗಿ ಯಾಕೆ ಪ್ರಯತ್ನವನ್ನು ಮಾಡಬೇಕು? ಪರಮಾತ್ಮ ನಮಗೆ ಭೂಮಿಯನ್ನು ಕೊಟ್ಟಿದ್ದಾನೆ, ಭೂಮಿಯಲ್ಲೇನೆ ಮಲಗಬಹುದು. ಹಾಗಾಗಿ ಹಾಸಿಗೆಗಾಗಿ ಪ್ರಯತ್ನವನ್ನು ಮಾಡಬಾರದು. ಸತ್ಯಾಂಶಿತೋ ಕಿಂ ಕಶಿಪೋಃ ಪ್ರಯಾಸೈಹಿ. ಇನ್ನು ದಿಂಬು ಬೇಕು, ದಿಂಬಿಲ್ಲದೇ ಇದ್ದರೆ ನನಗೆ ನಿದ್ದೆ ಬರೋದಿಲ್ಲ ಅಂತ ದಿಂಬಿಗಾಗಿಯೂ ಕೂಡ ಪ್ರಯತ್ನವನ್ನು ಮಾಡಬಾರದು. ಯಾಕೆ? ಪರಮಾತ್ಮ ಬಾಹುಗಳನ್ನು ಕೊಟ್ಟಿದ್ದಾನೆಲ್ಲ, ಅದೇ ಬಾಹುಗಳ ಮೇಲೆ ಶಿರಸ್ಸನ್ನು ಇಟ್ಟುಕೊಂಡು ಮಲಗ್ರಿ. ಹಾಗಾಗಿ ಬಾಹೋ ಸ್ವಸಿದ್ಧೇ ಹ್ಯುಪಬರ್ಹಣೈ ಕಿಂ. ಹಾಗಾಗಿ ಆ ದಿಂಬುಗಳನ್ನು ತಗೊಂಡು ಏನು ಮಾಡುತ್ತೀರಿ? ಇನ್ನು ಊಟವನ್ನು ಮಾಡಬೇಕು, ಏನಾದರೂ ತಿನ್ನಬೇಕು ಅಂತಂದರೆ ಪಾತ್ರೆಗಳು ಬೇಕು ಅಂತ ಅಪೇಕ್ಷೆಯನ್ನು ಪಡಬಾರದು. ಸತ್ಯಂಜಲೋ ಕಿಂ ಪೂರ್ಣ ಪರ್ಣಪಾತ್ರೈಹಿ. ಕೈಯೇ ಕೊಟ್ಟಿದ್ದಾನೆ ಅಲ್ಲ ಪರಮಾತ್ಮ, ಹಾಗಾಗಿ ಮತ್ತೆ ಬೇರೆ ಪಾತ್ರೆಗಳು ಯಾಕೆ? ಬೇಕಾದರೆ ಎಲೆಗಳನ್ನು ತಗೋರಿ, ಅದನ್ನೇ ಪಾತ್ರವನ್ನಾಗಿ ಮಾಡಿ ಅಲ್ಲಿ ಊಟವನ್ನು ಮಾಡಿರಿ. ದಿಗ್ವಸ್ತ್ರ ಲಾಭೇ ಸತಿ ಕಿಂದು ಕೂಲೈಹಿ. ಮತ್ತು ವಸ್ತ್ರಗಳನ್ನು ಕೂಡ ಧಾರಣೆ ಮಾಡಬೇಕಾಗಿಲ್ಲ, ಯಾಕಂದರೆ ಎಲ್ಲ ದಿಕ್ಕುಗಳೇ ವಸ್ತ್ರಗಳಾಗಿವೆ. ದಿಗಂಬರರಾಗಿ ಸಂಚಾರವನ್ನು ಮಾಡಬೇಕು ಎಂಬುದಾಗಿ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಅಷ್ಟು ದಿಗಂಬರರಾಗಿ ಸಂಚಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಪರವಾಗಿಲ್ಲ. ಚೀರಾಣಿ ಕಿಂ ಪತಿ ನಸಂತಿ ದಿಶಂತಿ ಭಿಕ್ಷಾ. ಹರಿದಂತಹ ವಸ್ತ್ರಗಳು, ಹರಿದು ಹೋಗಿರುವಂತಹ ವಸ್ತ್ರಗಳು ದಾರಿಯಲ್ಲಿ ಸಿಕ್ಕೇ ಸಿಗುತ್ತವೆ. ಹಾಗಾಗಿ ಆ ವಸ್ತ್ರಗಳನ್ನು ಧಾರಣೆ ಮಾಡಿರಿ.
ಅಲ್ಲೆಲ್ಲ ಶಾಪಿಂಗ್ ಮಾಡಿ ಭಾರಿ ಭಾರಿ ವಸ್ತ್ರಗಳನ್ನು ರೇಷ್ಮೆ ಸೀರೆಗಳನ್ನು ತಗೋಬೇಕು ಅಂತ ಯಾಕೆ ಅಂತ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಭಿಕ್ಷಾಂನು ಆಮೇಲೆ ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಬೇಕು, ಅಷ್ಟೆಲ್ಲ ಪರಿಶ್ರಮವನ್ನು ಮಾಡಬೇಡ್ರಿ, ಅಷ್ಟೆಲ್ಲ ವಿಷಯ ಸುಖಕ್ಕಾಗಿ ಪರಿಶ್ರಮವನ್ನು ಮಾಡಬೇಡ್ರಿ. ಅಂದರೆ ದಾರಿಯಲ್ಲಿ ಹೋಗುತ್ತಾ ಇದ್ದರೆ ಭಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾರೆ, ಅಥವಾ ವೃಕ್ಷಗಳು ಇದ್ದೇವೆ ಅದರಲ್ಲಿ ಫಲಗಳನ್ನು ತೆಗೆದುಕೊಂಡು ಅವಶ್ಯವಾಗಿಯೂ ಕೂಡ ತಿನ್ನಬಹುದು. ಹಾಗಾಗಿ ಭೋಜನವನ್ನು ಮಾಡೋದಕ್ಕಾಗಿಯೂ ಕೂಡ ಪರಿಶ್ರಮವನ್ನು ಮಾಡಬೇಕಾಗಿಲ್ಲ. ಇನ್ನು ಮನೆಗಳನ್ನು ಕಟ್ಟಿಕೊಂಡು ವಾಸವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಪರಮಾತ್ಮನೇ ಆ ಪರ್ವತಗಳಲ್ಲಿ ಅಲ್ಲಿ ಇಲ್ಲಿ ಗುಹೆಗಳನ್ನು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಆ ಗುಹೆಗಳಲ್ಲಿಯೇ ಹೋಗಿ ವಾಸವನ್ನು ಮಾಡಿರಿ. ಇಲ್ಲ ಅಂತಹ ಕಷ್ಟದ ಪ್ರದೇಶಗಳಲ್ಲಿ ಹೋಗಿ ವಾಸವನ್ನು ಮಾಡಬೇಕು ಅಂತಂದರೆ ಅದು ಭಯಂಕರವಾದಂತಹ ಪ್ರದೇಶ, ಯಾವ ಕ್ರೂರ ಪ್ರಾಣಿಗಳು ಬಂದು ಪೀಡೆಯನ್ನು ಕೊಡುತ್ತದೆಯೋ ಗೊತ್ತಿಲ್ಲ ಅಂತ ಭಯವಾಗುತ್ತದೆಯಲ್ಲ ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಕಿಂ ಅವಧೂತ ಸುಹೃನ್ನ ಕೃಷ್ಣ, ಅವಧೂತರಿಗೆ ಸ್ನೇಹಿತನಾದಂತಹ ಪರಮಾತ್ಮ ಇಲ್ಲವೇನು, ಪರಮಾತ್ಮ ರಕ್ಷಣೆ ಮಾಡುತ್ತಾನೆ. ಹಾಗಾಗಿ ಅದಕ್ಕಾಗಿಯೂ ಕೂಡ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಹಾಗಾಗಿ ಧೀರರು ಜ್ಞಾನಿಗಳು ತಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಹಾಗಾಗಿ ಧನದಿಂದಾಗಿ ದುರ್ಮದರಾದಂತಹ ದುಷ್ಟವಾದಂತಹ ಮದವನ್ನು ಹೊಂದಿದಂತಹ ಧನಿಕರನ್ನು ಕವಿಗಳು ಜ್ಞಾನಿಗಳು ಯಾಕೆ ಆಶ್ರಯಿಸುತ್ತಾರೆ ಅಂತ ಈ ರೀತಿಯಾಗಿ ಅತ್ಯಂತ ಅವಶ್ಯಕವಾದಂತಹ ಮಾತುಗಳನ್ನು ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ಇದನ್ನೆಲ್ಲ ಹೇಳಬೇಕು ಅಂತಂದ್ರೇ ಅಂಜಿಕೆ ಆಗುತ್ತದೆ. ಈಗ ನಾನು ಇದೆಲ್ಲ ಹೇಳಿಬಿಟ್ರೆ ಆಚಾರ್ಯರೇ ಉಪದೇಶ ಮಾಡ್ತಿರಲ್ಲ, ಇವತ್ತು ನಿಮಗೆ ಹಾಸಿಗೆ ಕೊಡೋದಿಲ್ಲ, ಕೆಳಗೆ ಮಲಗ್ರಿ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನು? ನಾನು ಹಾಸ್ಯ ಮಾಡುತ್ತಾ ಇದ್ದೇನೆ. ಆದರೆ ಇವೆಲ್ಲವೂ ಕೂಡ ಸಾಧನೆಯನ್ನು ಮಾಡಬೇಕು ಅಂತ ಅಂದುಕೊಂಡಂತಹ ಪುರುಷನಿಗೆ ಅವಶ್ಯವಾಗಿಯೂ ಕೂಡ ತಾನು ಈ ರೀತಿಯಾಗಿ ವರ್ತಿಸೋದಕ್ಕಾಗಿ, ಈ ರೀತಿಯಾಗಿ ಜೀವನವನ್ನು ಮಾಡೋದಕ್ಕಾಗಿ ಯಥಾಶಕ್ತಿ ಪ್ರಯತ್ನವನ್ನು ಅವಶ್ಯವಾಗಿಯೂ ಕೂಡ ಮಾಡಲೇಬೇಕು. ಈ ರೀತಿಯಾಗಿ ಆ ಪರಮಾತ್ಮನ ಸ್ಥೂಲ ರೂಪದ ಧ್ಯಾನವನ್ನು ಹೇಳಿ ಈಗ ಹೃದಯದಲ್ಲೇ ಇರುವಂತಹ ತನ್ನ ದೇಹದಲ್ಲಿ ಹೃದಯದಲ್ಲಿಯೇ ನಿವಾಸವಾಗಿರುವಂತಹ ಪ್ರಾದೇಶ ರೂಪದಂತಹ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿಯೂ ಕೂಡ ಹೇಳುತ್ತಾ ಇದ್ದಾರೆ. ಚತುರ್ಭುಜನಾದಂತಹ ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿಕೊಂಡಿರುವಂತಹ ತನ್ನ ಹೃದಯದಲ್ಲಿಯೇ ವಾಸ ಮಾಡುವಂತಹ ಪರಮಾತ್ಮನ ಧ್ಯಾನವನ್ನು ಕೂಡ ಮಾಡಬೇಕು. ಅಲ್ಲಿಯೂ ಕೂಡ ಏಕೈಕ ಶೋಂಗಾಣಿ ವಿಧಿಯಾನುಭಾವಯೇತ್, ಪಾದವನ್ನು ಆರಂಭ ಮಾಡಿ ಪರಮಾತ್ಮನ ಮಂದಹಾಸದವರೆಗೆ ಪ್ರತಿಯೊಂದು ಅವಯವವನ್ನು ಕೂಡ ಕ್ರಮವಾಗಿ ಧ್ಯಾನವನ್ನು ಮಾಡುತ್ತಾ ಹೋಗಬೇಕು, ಸ್ಮರಣೆ ಮಾಡುತ್ತಾ ಹೋಗಬೇಕು. ಯಾವಾಗ ಒಂದು ಅವಯವವನ್ನು ಚೆನ್ನಾಗಿ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಇನ್ನು ಸುಲಭವಾಗಿ ಆ ಅವಯವದ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಅನಿಸುತ್ತದೆಯೋ ಆಗ ಜಿತಂ ಸ್ಥಾನ ಅಪೋಹ್ಯಧಾರಯೇತ್, ಆಗ ಆ ಅವಯವವನ್ನು ಬಿಟ್ಟು ಮತ್ತೊಂದು ಅವಯವಕ್ಕೆ ಹೋಗಬೇಕು. ಹಾಗೆ ಇಡೀ ರೂಪವನ್ನು ಪರಮಾತ್ಮನ ರೂಪವನ್ನು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಅಷ್ಟಾಂಗ ಯೋಗವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ, ಹೀಗೆ ಅಷ್ಟಾಂಗ ಯೋಗ ಅವುಗಳನ್ನು ಮಾಡಬೇಕು ಅಂತ ಅನ್ನೋದನ್ನು ಕೂಡ ಹೇಳುತ್ತಾ ಇದ್ದಾರೆ. ಸ್ಥಿರವಾದಂತಹ ಸುಖವಾದಂತಹ ಆಸನವನ್ನು ತಾನು ಸ್ವೀಕಾರ ಮಾಡಿ ಎಲ್ಲ ಇಂದ್ರಿಯಗಳನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಾಣಾಯಾಮಾದಿಗಳಿಂದಾಗಿ ಎಲ್ಲ ಶ್ವಾಸವಾಯುವನ್ನು ಕೂಡ ನಿರೋಧವನ್ನು ಮಾಡಿ ತಾನು ಯಾವಾಗ ಅಂತ್ಯಕಾಲ ಅಂತ ಅನ್ನೋದು ಬರುತ್ತದೆಯೋ ಆಗ ಉತ್ತರಾಯಣ ಬರಬೇಕು ಅಥವಾ ಕಾಶಿಯಂತಹ ಶ್ರೇಷ್ಠವಾದಂತಹ ದೇಶ ಸಿಗಬೇಕು ಅಂತ ಕಾಲದೇಶಗಳ ನಿರೀಕ್ಷೆಯನ್ನು ಮಾಡದೇನೆ ಆಗಿಂದಾಗಲೇ ಸ್ಥಿರವಾದಂತಹ ಆಸನದಲ್ಲಿ ಕೂತು ಪ್ರಾಣಾಯಾಮಾದಿಗಳಿಂದಾಗಿ ಎಲ್ಲ ಇಂದ್ರಿಯಗಳನ್ನು ಕೂಡ ವಿಷಯಗಳಿಂದಾಗಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಶ್ವಾಸವನ್ನು ಜಯಿಸಿ ಎಲ್ಲ ಇಂದ್ರಿಯಗಳನ್ನು ಕೂಡ ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ಪ್ರತ್ಯಾಹಾರವನ್ನು ಮಾಡಿದ ಮೇಲೆ ಧಾರಣೆಯನ್ನು ಮಾಡಬೇಕು. ಧಾರಣ ಅಂತಂದರೆ ಖಂಡಾಸ್ಮೃತಿರ್ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ ಹೇಳಿದಂತೆ ಒಂದೊಂದು ಅವಯವವನ್ನು ಸ್ಮರಣೆ ಮಾಡೋದು, ಪರಮಾತ್ಮನ ಒಂದೊಂದು ಅವಯವವನ್ನು ಸ್ಮರಣೆ ಮಾಡೋದು ಅಂತ ಅನ್ನೋದು ಏನಿದೆಯೋ ಇದನ್ನು ಧಾರಣ ಎಂಬುದಾಗಿ ಕರೆಯುತ್ತಾರೆ. ಇನ್ನು ಧ್ಯಾನ ಅಂತಂದರೆ ಅಖಂಡ ಧ್ಯಾನ ಮುಚ್ಯತೆ, ಪರಮಾತ್ಮನ ಇಡೀ ರೂಪವನ್ನು ಧ್ಯಾನ ಮಾಡೋದು ಏನಿದೆಯೋ ಅದನ್ನು ಧ್ಯಾನ ಎಂಬುದಾಗಿ ಕರೆಯುತ್ತಾರೆ. ಮತ್ತು ಸಮಾಧಿ ಅಂತಂದರೆ ಧ್ಯಾನವನ್ನು ಮಾಡಬೇಕು ಅಂತಂದರೆ ಪ್ರಯತ್ನಪೂರ್ವಕವಾಗಿ ಧ್ಯಾನವನ್ನು ಮಾಡಬೇಕಾಗುತ್ತದೆ. ಆದರೆ ಸಮಾಧಿ ಅಂತನ್ನೋದು ಹಾಗೆ ಅಲ್ಲ, ಅಪ್ರಯತ್ನಾತ್ ಸಮಾಧಿ ಸ್ಯಾತ್, ಪ್ರಯತ್ನ ಮಾಡದೇನೆ ಎಲ್ಲಿ ಕೂತಲ್ಲಿ ನಿಂತಲ್ಲಿ ಪರಮಾತ್ಮನ ಸ್ಮರಣೆ ಬರುತ್ತಾ ಇತ್ತು ಅಂತಂದರೆ ಅದು ಸಮಾಧಿ. ಮೈ ಮರೆತು ಹೋಗಿ ಪರಮಾತ್ಮನ ಧ್ಯಾನದಲ್ಲಿಯೇ ಆಸಕ್ತರಾಗುತ್ತಾರೆ ಅಂತಹ ಸಮಾಧ್ಯವಸ್ಥೆಯನ್ನು ಹೊಂದಬೇಕು. ಆ ಮರಣ ಅವಸ್ಥೆ ಅಂತನ್ನೋದು ಸಮೀಪಿಸಿದಾಗ ತನ್ನ ಎಲ್ಲ ದ್ವಾರಗಳನ್ನು ಕೂಡ ನಿರೋಧವನ್ನು ಮಾಡಿಕೊಡಬೇಕು. ಮಾಡಿಕೊಂಡು ಆ ಉದಾನವಾಯುವನ್ನು 6 ಸ್ಥಾನಗಳಿಂದಾಗಿ ಮೇಲಕ್ಕೆ ತರಬೇಕಂತೆ. ನಾಭಿಯಿಂದಾಗಿ ಹೃದಯಕ್ಕೆ ತರಬೇಕು, ಅಲ್ಲಿಂದ ತಾಳು ಅಂತಂದರೆ ತುಟಿಗಳಲ್ಲಿ ಅಲ್ಲಿ ತಂದು ನಿರೋಧವನ್ನು ಮಾಡಬೇಕು ಆ ಉದಾನವಾಯುವನ್ನು. ಅದರ ಮೇಲೆ ಭ್ರೂ ಮಧ್ಯದಲ್ಲಿ 2 ಐಬ್ರೋಸ್ಗಳ ಮಧ್ಯದಲ್ಲಿ ಆ ಉದಾನವಾಯುವನ್ನು ತಂದು ಅಲ್ಲಿ
ಒಂದು ಮುಹೂರ್ತ ಕಾಲ ಅದನ್ನು ಧಾರಣೆ ಮಾಡಿ ಅಲ್ಲಿ ವಿಶೇಷವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಬ್ರಹ್ಮರಂಧ್ರದಿಂದಾಗಿ ತನ್ನ ಪ್ರಾಣವನ್ನು ಪರಿತ್ಯಾಗವನ್ನು ಮಾಡಬೇಕು. ಹಾಗೆ ಬ್ರಹ್ಮರಂಧ್ರದಿಂದಾಗಿ ಪ್ರಾಣವನ್ನು ಪರಿತ್ಯಾಗವನ್ನು ಮಾಡಿದರೆ ಆಗ ಊರ್ಧ್ವಗತಿ ಅಂತನ್ನೋದಾಗುತ್ತದೆ. ಅಧೋದ್ವಾರದಿಂದಾಗಿ ಆ ಉದಾನವನ್ನು ಬಿಟ್ಟರೆ ಆಗ ಅಧೋಗತಿ ಅಂತನ್ನೋದಾಗುತ್ತದೆ. ಹಾಗಾಗಿ ಹೀಗೆ ಎಲ್ಲ ದ್ವಾರಗಳನ್ನು ಕೂಡ ನಿರೋಧವನ್ನು ಮಾಡಿ ಆ ಜ್ಞಾನಿಯಾದಂತಹ ಪುರುಷನು ಊರ್ಧ್ವ ಬ್ರಹ್ಮನಾಡಿಯಿಂದಾಗಿ ತನ್ನ ಪ್ರಾಣಗಳನ್ನು ಪರಿತ್ಯಾಗವನ್ನು ಮಾಡಬೇಕು ಎಂಬುದಾಗಿ ಆ ಎಲ್ಲ ವಿಷಯವನ್ನು ಕೂಡ ತಿಳಿಸಿಕೊಟ್ಟು ಕೊನೆಗೆ ಹೇಳುತ್ತಾ ಇದ್ದಾರೆ. ಹಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಶು ಸಂಭೃತಂ ಪುನಂತಿತೆ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಯಾರು ಭಗವಂತನ ಕಥಾಮೃತವನ್ನು ಪಾನ ಮಾಡುತ್ತಾರೆಯೋ ಅವರು ತಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಮಲಗಳನ್ನು ಕೂಡ ಎಲ್ಲ ದೋಷಗಳನ್ನು ಕೂಡ ಪರಿಹಾರವನ್ನು ಮಾಡಿಕೊಂಡು ತಾವು ಪರಮಾತ್ಮನ ಪಾದಾರವಿಂದವನ್ನು ಹೊಂದುತ್ತಾರೆ ಅಂತ ಈ ರೀತಿಯಾಗಿ ಹೇಳಿ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ನೋಡು, ಮರಣಾಭಿಮುಖನಾದವನು ಏನು ಮಾಡಬೇಕು ಅಂತ ನೀನೇನು ಪ್ರಶ್ನೆಯನ್ನು ಮಾಡಿದ್ಯೋ ಅದನ್ನು ಎಲ್ಲವನ್ನೂ ಕೂಡ ನಾನು ನಿನಗೆ ತಿಳಿಸಿಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದಾಗ ಏತಾವಾನ್ ಇವ ಯಜತಾಂ ಇಹ ನಿಶ್ರೇಯಸೋದಯ ಭಗವತ್ಯಚಲೋ ಭಾವ ಯದ್ಭಾಗವತ ಸಂಗತಃ. ಈ ರೀತಿಯಾಗಿ ಪರಮಾತ್ಮನ ಶ್ರವಣಾದಿಗಳನ್ನು ಮಾಡುತ್ತಾ ತಾನು ಪ್ರಾಣವನ್ನು ಪರಿತ್ಯಾಗವನ್ನು ಮಾಡಬೇಕು ಅಂತ ಇಷ್ಟೆಲ್ಲ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿಕೊಟ್ಟಿದ್ದಾರೆ ಅಂತನ್ನುವುದನ್ನು ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳಿದ್ದಾರೆ. ಆಗ ಶೌನಕಾದಿ ಮುನಿಗಳೆಲ್ಲರೂ ಕೂಡ ಮತ್ತೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ ಸೂತಾಚಾರ್ಯರಿಗೆ. ಪರೀಕ್ಷಿತ್ ರಾಜ ಇನ್ನೇನೇನು ಪ್ರಶ್ನೆಗಳನ್ನು ಶುಕಾಚಾರ್ಯರಿಗೆ ಮಾಡಿದ್ದಾನೆ. ಯಾಕೆ ಅಂತಂದರೆ ಇಬ್ಬರು ಸಜ್ಜನರು ಕಳೆತರು ಅಂತಂದರೆ ಅವರು ನಿತ್ಯದಲ್ಲಿಯೂ ಕೂಡ ಭಗವಂತನ ಗುಣಗಾನವನ್ನು ಮಾಡುತ್ತಾ ಇರುತ್ತಾರೆ. ಸವೈ ಭಾಗವತೋ ರಾಜ, ಆ ಪರೀಕ್ಷಿತ್ ರಾಜ ಇಂತಹ ಮಹಾನುಭಾವ ಅಂತಂದರೆ ಬಾಳ ಕ್ರೀಡನೈಕೈ ಕ್ರೀಡಂ ಕೃಷ್ಣ ಕ್ರೀಡಾಂ ಯಾದದೆ. ತಾನು ಸಣ್ಣ ಬಾಲಕನಾಗಿದ್ದಾಗಲೇ ಗೊಂಬೆಗಳನ್ನು ತೆಗೆದುಕೊಂಡು ಆಟವಾಡಬೇಕಲ್ಲ, ಆದರೆ ಹಾಗೆ ತಾನು ಆಟವಾಡಲಿಲ್ಲ. ಕೃಷ್ಣನ ಪ್ರತಿಮೆಯನ್ನೇ ತೆಗೆದು ತಾನು ಆಟವನ್ನು ಆಡಿದ್ದಾನೆ ಅಂತಹ ಮಹಾಭಗವದ್ಭಕ್ತ. ಇನ್ನು ಶುಕಾಚಾರ್ಯರಂತೂ ತಾವು ಸದಾಕಾಲ ಸ್ವಯಂ ವೇದವ್ಯಾಸ ದೇವರ ಮಕ್ಕಳು, ಹಾಗಾಗಿ ಯಾವಾಗಲೂ ಕೂಡ ಭಗವಂತನಲ್ಲಿ ಏನೇ ಮತಿಯನ್ನಿಟ್ಟವರು. ಹಾಗಾಗಿ ಅಂತಹ ಇಬ್ಬರು ಸಜ್ಜನರು ಭಗವದ್ಭಕ್ತರು ಕಲಿತಿದ್ದಾರೆ ಅಂತಂದರೆ ಇನ್ನೂ ವಿಶೇಷವಾಗಿ ಭಗವಂತನ ಬಗ್ಗೆ ಪ್ರಶ್ನೆಗಳು, ಅದರ ಬಗ್ಗೆ ಸಂವಾದ ಅಂತನ್ನೋದು ನಡೆದಿರುತ್ತದೆ. ಹಾಗಾಗಿ ಅದನ್ನು ನಮಗೆ ತಿಳಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಆಯುರ್ಹರತಿ ವೈ ಪುಂಸಾಂ ಉದ್ಯನ್ನಸ್ತಂಚಯನ್ನಸೌ ತಸ್ಯರ್ಥೇಯ ಕ್ಷಣೋನೀತಃ ಉತ್ತಮ ಶ್ಲೋಕ ವಾರ್ತೆಯ. ಪ್ರತಿದಿನ ಬೆಳಗ್ಗೆ ಉದಯಿಸುವಂತಹ ಸೂರ್ಯ ಮತ್ತು ಅಸ್ತಂಗತನಾದಂತಹ ಸೂರ್ಯ ತಾನು ನಮ್ಮ ಆಯುಷ್ಯವನ್ನು ಹರಿಸುತ್ತಾ ಇರುತ್ತಾನೆ. ಹಾಗಾಗಿ ಏನೇ ನೋಡ್ರಿ, ಉದಯಿಸುವಂತಹ ಕಾಲದಲ್ಲಿ ಉದಯೇ ಸವಿತಾ ರಕ್ತಃ ರಕ್ತಶ್ಚಾಸ್ತಮಯೇ ತತ. ಉದಯಿಸುವಂತಹ ಕಾಲದಲ್ಲಿ ಬಹಳ ಕೆಂಪಾಗಿರುತ್ತಾನೆ ಮತ್ತು ಅಸ್ತಂಗತನಾಗುವಂತಹ ಕಾಲದಲ್ಲಿಯೂ ಕೂಡ ಕೆಂಪಾಗಿರುತ್ತಾನೆ. ಕೆಂಪು ಬಣ್ಣ ಅಂತಂದರೆ ಅದು ಡೇಂಜರಿಗೆ ಸೂಚನ, ರೆಡ್ ಲೈಟ್. ಹಾಗಾಗಿ ನಿಮ್ಮ ಆಯುಷ್ಯ ವ್ಯರ್ಥವಾಗಿ ಕಳೆದು ಹೋಗುತ್ತಾ ಇದೆ ಅಂತ ಡೇಂಜರನ್ನು ಸೂಚನೆ ಮಾಡುತ್ತಾ ಇರುತ್ತಾನೆ ಸೂರ್ಯ. ಅದನ್ನು ತಿಳಿಯದೇನೆ ಆ ಮನುಷ್ಯನು ತನ್ನ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾ ಇರುತ್ತಾನೆ. ಕಳೆದ ಸಮಯವನ್ನು ಮತ್ತೆ ತಿರುಗಿ ತರಲು ಸಾಧ್ಯವೇ ಇಲ್ಲ. ಹಾಗಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡದೆ ಯಾವ ಕ್ಷಣವನ್ನು ಕಳೆಯುತ್ತೇವೆಯೋ ಆ ಕ್ಷಣ ಅಂತನ್ನೋದು ವ್ಯರ್ಥ. ಯಾವ ಕ್ಷಣದಲ್ಲಿ ಯಾವ ಒಂದು ದಿನ ನಾವು ಭಗವಂತನ ಸ್ಮರಣೆಯನ್ನು ಮಾಡೋದಿಲ್ಲವೋ ಅದು ದಿನ ವ್ಯರ್ಥ, ಅದು ಬ್ಲ್ಯಾಕ್ ಡೇ ಇದ್ದಂತೆ. ಹಾಗಾಗಿ ನಿತ್ಯದಲ್ಲಿಯೂ ಕೂಡ ಪರಮಾತ್ಮನ ಶ್ರವಣಾದಿಗಳನ್ನು ಮಾಡುತ್ತಾ ಇರಬೇಕು. ಕೇವಲ ಜೀವನವನ್ನು ಪರಮಾತ್ಮನ ಭಕ್ತಿಯಾದಿಗಳನ್ನು ಮಾಡದೆ ಭಗವಂತನ ಶ್ರವಣಾದಿಗಳನ್ನು ಮಾಡದೆ ಜೀವಿಸೋದು ಅಂತಂದರೆ ಹಾಗೆ ಜೀವಿಸೋದು ವೃಕ್ಷಗಳೂ ಕೂಡ ಜೀವಿಸುತ್ತವೆ. ತರವ ಕಿಮ್ನ ಜೀವಂತಿ, ಆ ವೃಕ್ಷಗಳೂ ಕೂಡ ಆ ರೀತಿಯಾಗಿ ಜೀವಿಸುತ್ತವೆ. ಇನ್ನು ಕೇವಲ ಊಟವನ್ನು ಮಾಡುತ್ತಾ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ ಗ್ರಾಮ ಪಶುಗಳೂ ಕೂಡ ಜೀವಿಸುತ್ತವೆ. ಅವಕ್ಕೂ ನಮಗೂ ಏನು ಭೇದ ಬಂತು? ಯಾರು ಈ ರೀತಿಯಾಗಿ ಭಗವಂತನ ಶ್ರವಣಾದಿಗಳನ್ನು ಮಾಡದೆ ತಾವು ಜೀವನವನ್ನು ಮಾಡುತ್ತಾರೆಯೋ ಅವರು ಶ್ವವಿಡ್ವರಾಹೋಷ್ಟ್ರ ಕರೈಸ್ಸ ತುಲ್ಯ ಪುರುಷ ಪಶು. ಆ ಪುರುಷನು ನಾಯಿ ಇದ್ದಂತೆ, ತಾನು ಹಂದಿ ಇದ್ದಂತೆ ಅಂತ ಭಾಗವತ ನಿಷ್ಠುರವಾಗಿ ಹೇಳುತ್ತಾ ಇದೆ. ಹಾಗಾಗಿ ನಿತ್ಯದಲ್ಲಿಯೂ ಕೂಡ ಪರಮಾತ್ಮನ ಶ್ರವಣಾದಿಗಳನ್ನು ಮಾಡುತ್ತಾ ಇರಬೇಕು. ಯಾರು ತಮ್ಮ ಕಿವಿಗಳಿಂದಾಗಿ ಭಗವಂತನ ಸತ್ಕಥೆಯನ್ನು ಕೇಳೋದಿಲ್ಲವೋ ಅದು ಕೇವಲ ಅದು ರಂಧ್ರವಿದ್ದಂತೆ. ಕೆಲವು ಗಿಡಗಳಿಗೆ ರಂಧ್ರಗಳು ಇರುತ್ತವೆಯಲ್ಲ, ಹಾಗೆ ಅದು ವ್ಯರ್ಥವಾದಂತಹ ರಂಧ್ರವಿದ್ದಂತೆ. ಅದು ಯಾವುದಕ್ಕೂ ಕೂಡ ಉಪಯೋಗವೇ ಇಲ್ಲ, ಅದು ವ್ಯರ್ಥ. ಇನ್ನು ಯಾರ ನಾಲಿಗೆ ಭಗವಂತನ ಗುಣಗಾನವನ್ನು ಮಾಡೋದಿಲ್ಲ ಅವರ ನಾಲಿಗೆ ಕಪ್ಪಿಯ ನಾಲಿಗೆ ಇದ್ದಂತೆ. ಬರೀ ವಟವಟ ಮಾತನಾಡುತ್ತಾರೆ ಹೊರತು ಭಗವಂತನ ಗುಣಗಾನವನ್ನು ಮಾಡೋದಿಲ್ಲ. ಅಂತಹವರ ನಾಲಿಗೆ ಕಪ್ಪಿಯ ನಾಲಿಗೆ ಇದ್ದಂತೆ, ಅದು ವ್ಯರ್ಥ. ಇನ್ನು ಯಾರ ಶಿರಸ್ಸು
ಭಗವಂತನನ್ನು ನಮಿಸೋದಿಲ್ಲವೋ ಅವರು ಬೇಕಾದಷ್ಟು ಆಭರಣಗಳನ್ನು ಧಾರಣೆ ಮಾಡಿರಲಿ, ಬೇಕಾದಷ್ಟು ಕಿರೀಟಗಳನ್ನು ಧಾರಣೆ ಮಾಡಿರಲಿ, ಆದರೆ ಅದು ಶಿರಸ್ಸೇ ಅಲ್ಲ, ಅದು ತಲೆಯೇ ಅಲ್ಲ, ಅದು ಬಂಡೆಗಲ್ಲಿದ್ದಂತೆ, ಅದು ಕೇವಲ ಭಾರವಾಗಿರ್ತದೆ ಹೊರತು ಅದು ಯಾವುದಕ್ಕೂ ಕೂಡ ಉಪಯೋಗವಿಲ್ಲ. ಇನ್ನು ಯಾರು ಭಗವಂತನ ಅರ್ಚನೆಯನ್ನು, ಭಗವಂತನ ಸೇವೆಯನ್ನು, ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡೋದು ಇತ್ಯಾದಿ ಭಗವಂತನ ಸೇವೆಯನ್ನು ತಮ್ಮ ಕೈಗಳಿಂದಾಗಿ ಮಾಡೋದಿಲ್ಲವೋ ಅದು ಅವರ ಕೈಗಳೇ ಅಲ್ಲ, ಅದು ಶವದ ಕೈಗಳಿದ್ದಂತೆ. ಶಾವೋ ಕರೋಣೋ ಕೃತಃ ಸಪರ್ಯಾಂ ಹರೇರ್ ಲಸತ್ ಕಾಂಚನ ಕಂಕನೋವ. ಬೇಕಾದಷ್ಟು ಆಭರಣಗಳನ್ನು ಹಾಕಿಕೊಂಡಿರುತ್ತಾರೆ, ಕಂಕಣಗಳನ್ನು ಧಾರಣೆ ಮಾಡಿರುತ್ತಾರೆ, ಖಡ್ಗಗಳನ್ನು ಧಾರಣೆ ಮಾಡಿರುತ್ತಾರೆ. ಅವೆಲ್ಲವನ್ನೂ ಕೂಡ ಧಾರಣೆ ಮಾಡಿದರೂ ಕೂಡ ಪರಮಾತ್ಮನ ಸೇವೆಯನ್ನು, ಸಪರ್ಯೆಯನ್ನು ತಾವು ಮಾಡದೇ ಇದ್ದರೆ ತಮ್ಮ ಕೈಗಳು ಅದು ಶವದ ಕೈಗಳಿದ್ದಂತೆ. ಇನ್ನು ಯಾರು ತಮ್ಮ ಕಣ್ಣುಗಳಿಂದಾಗಿ ಭಗವಂತನ ಪ್ರತಿಮೆಗಳನ್ನು ನೋಡೋದಿಲ್ಲ, ಭಗವಂತನ ಚಿತ್ರಗಳನ್ನು ನೋಡೋದಿಲ್ಲ, ಅದು ಅವರ ಕಣ್ಣುಗಳು ಕೇವಲ ಅಲಂಕಾರಕ್ಕಾಗಿ ಇದ್ದಂತೆ, ಅದು ಯಾವುದಕ್ಕೂ ಕೂಡ ಉಪಯೋಗವಿಲ್ಲ. ಇನ್ನು ಯಾರ ಪಾದಗಳು ತಮ್ಮ ಪಾದಗಳಿಂದಾಗಿ ಮಠ ಮಂದಿರಗಳಿಗೆ ಹೋಗೋದಿಲ್ಲ, ತೀರ್ಥಯಾತ್ರೆಗಳನ್ನು ಮಾಡೋದಿಲ್ಲ, ಭಗವಂತನ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡೋದಿಲ್ಲ, ಅವರ ಪಾದಗಳು ಅದು ಕೇವಲ ಗಿಡದ ಪಾದಗಳಿದ್ದಂತೆ. ಗಿಡವು ಯಾವ ರೀತಿಯಾಗಿ ಒಂದೇ ಕಡೆ ಇರುತ್ತದೆಯೋ ಹಾಗೆ ಅವರು ಬೇರೆ ಬೇರೆ ಕಡೆಗೆ ಸಂಚಾರವನ್ನು ಮಾಡಿದರೂ ಕೂಡ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗದೇ ಇದ್ದದ್ದರಿಂದಾಗಿ ಧ್ರುಮಜನ್ಮ ಭಾಜೋ, ಅದು ಗಿಡದ ಕಾಳುಗಳಿದ್ದಂತೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇನ್ನು ಯಾರ ಹೃದಯ ಅಂತನ್ನೋದು ಭಗವಂತನ ನಾಮಗಳನ್ನು ಕೇಳಿದಾಗ, ಭಗವಂತನ ಚರಿತ್ರೆಗಳನ್ನು ಕೇಳಿದಾಗ, ಭಗವಂತನ ಗುಣಗಳನ್ನು ಕೇಳಿದಾಗ ಯಾರ ಹೃದಯ ಕರಗೋದಿಲ್ಲವೋ, ಯಾರ ಹೃದಯದಲ್ಲಿ ಏನೋ ವಿಕಾರವಾಗೋದಿಲ್ಲವೋ, ಮುಖ ವಿಕಾಸ ಅಂತನ್ನೋದು ಆಗೋದಿಲ್ಲವೋ, ಮತ್ತು ಭಗವಂತನ ಚರಿತ್ರೆಯನ್ನು ಕೇಳುತ್ತಾ ಇದ್ದರೆ ಕಣ್ಣಿನಲ್ಲಿ ನೀರು ಹರಿದು ಬರಬೇಕಂತೆ, ರೋಮಾಂಚವಾಗಬೇಕಂತೆ, ಹಾಗೆ ಯಾರಿಗೆ ಆಗೋದಿಲ್ಲವೋ ಅವರ ಹೃದಯ ಅಂತನ್ನೋದು ಕಲ್ಲಿನ ಹೃದಯ, ಕಲ್ಲಿನಂತೆ ದೃಢವಾದಂತಹ ಬಹಳ ಕಠಿಣವಾದಂತಹ ಹೃದಯ ಅಂತ ಈ ರೀತಿಯಾಗಿ ಆ ಶೌನಕಾದಿ ಋಷಿಗಳು ಹೇಳುತ್ತಾ ಇದ್ದಾರೆ. ಪರಮಾತ್ಮನ ಚರಿತ್ರೆಯನ್ನು ಹೇಳುತ್ತಾ ಇದ್ದರೆ ಗಾತ್ರರುಹೇಶು ಹರ್ಷಃ, ರೋಮಾಂಚನವಾಗಿ ಸಂತೋಷವಾಗಬೇಕು, ನೇತ್ರಗಳಿಂದಾಗಿ ಜಲಬಿಂದುಗಳು ಬರಬೇಕು, ಹಾಗೆ ಪರಮಾತ್ಮನ ಕಥೆಯನ್ನು ಕೇಳಬೇಕು. ನಮ್ಮವರ ಬಗ್ಗೆ, ನಮ್ಮ ತಂದೆ ತಾಯಿಯಂದಿರ ಬಗ್ಗೆ ಯಾರಾದರೂ ಸ್ತೋತ್ರವನ್ನು ಮಾಡಿದರೆ ನಮಗೆ ಸಂತೋಷವಾಗುತ್ತದೆಯೇ? ಇಲ್ಲ. ಹಾಗೆ ಆ ಪರಮಾತ್ಮನ ಚರಿತ್ರೆಯನ್ನು ಕೇಳುತ್ತಾ ಇದ್ದರೆ ಅಷ್ಟು ಸಂತೋಷ ನಮಗೆ ಆಗಬೇಕು. ಯಾಕೆಂದರೆ ನಿಜವಾಗಿ ತಂದೆ ತಾಯಿ ಅಂತಂದರೆ ಪರಮಾತ್ಮನೇ. ಹಾಗಾಗಿಯೇ ವೇದವ್ಯಾಸ ದೇವರು ತಾವು ಗ್ರಂಥವನ್ನು ಪ್ರಾರಂಭ ಮಾಡಬೇಕಾದಾಗಲೇ ಜನ್ಮಾದ್ಯಸ್ಯೇತಃ ಎಂಬುದಾಗಿ ನಿಮಗೆ ಎಲ್ಲ ಜನ್ಮಾದಿಗಳನ್ನು ಕೊಡುವವನು ಕೂಡ ಪರಮಾತ್ಮನೇ, ನಿಮ್ಮ ತಂದೆ ತಾಯಿ ನಿಜವಾದ ತಂದೆ ತಾಯಿ ಪರಮಾತ್ಮನೇ. ಹಾಗಾಗಿ ಪರಮಾತ್ಮನ ಈ ಚರಿತ್ರೆಯನ್ನು, ಈ ಭಾಗವತ ಪುರಾಣವನ್ನು ಕೇವಲ ಏನೋ ಪಾಡ್ಕ್ಯಾಸ್ಟನ್ನು ಕೇಳುತ್ತಾ ಇರುತ್ತೇವೆ, ನ್ಯೂಸ್ ಕೇಳುತ್ತಾ ಇರುತ್ತೇವೆ, ಹಾಗೆ ಕೇಳಬೇಡ್ರಿ. ಅತ್ಯಂತ ಭಕ್ತಿಯಿಂದಾಗಿ, ಸಂತೋಷದಿಂದಾಗಿ, ಮೈ ಪುಳಕಿತವಾಗುವಂತೆ ಸಂತೋಷದಿಂದಾಗಿ ಕೇಳ್ರಿ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಆ ರೀತಿಯಾಗಿ ಪ್ರಾರಂಭವನ್ನು ಮಾಡಿದ್ದಾರೆ. ಹಾಗಾಗಿ ಯಾರು ಭಗವಂತನ ಚರಿತ್ರೆಗಳನ್ನು ಕೇಳೋದಿಲ್ಲ ಅವರ ಜೀವನವೇ ವ್ಯರ್ಥ. ಹಾಗಾಗಿ ನಮಗೆ ಈಗ ನೀವು ಆ ಭಗವಂತನ ಕಥೆಗಳು ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಏನು ಉಪದೇಶವನ್ನು ಮಾಡಿದ್ದಾರೆಯೋ ಅದೆಲ್ಲವನ್ನು ಕೂಡ ನೀವು ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಹೇಳಿದಾಗ ಆಗ ಸೂತಾಚಾರ್ಯರು ಹೇಳುತ್ತಾ ಇದ್ದಾರೆ, ಕೃಷ್ಣಾನುಭಾವಶ್ರವಣೆ ಶ್ರದ್ಧಾನೋ ಮಹಾಯಶಃ. ಪರೀಕ್ಷಿತ್ ರಾಜನು ಕೂಡ ತಾನು ಶುಕಾಚಾರ್ಯರಲ್ಲಿ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಕೃಷ್ಣನ ಕಥೆಗಳನ್ನು ಹೇಳೋದಕ್ಕಾಗಿ, ಭಗವಂತನ ಮಹಿಮೆಗಳನ್ನು ಕೊಂಡಾಡೋದಕ್ಕಾಗಿಯೇ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಹಾಗಾಗಿ ಅಲ್ಲಿ ರಾಜ ಏನು ಪ್ರಶ್ನೆಯನ್ನು ಮಾಡಿದ್ದಾನೆಯೋ ನಾನು ಅದನ್ನೇ ಅನುವಾದವನ್ನು ಮಾಡಿ ಆ ಉತ್ತರಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡುತ್ತಾನೆ, ಭಗವಂತ ತಾನು ಈ ಸೃಷ್ಟಿಯಾದಿ ಲೀಲೆಯನ್ನು ಹೇಗೆ ಮಾಡುತ್ತಾನೆ, ವಿಶ್ವವನ್ನು ಹೇಗೆ ಸೃಷ್ಟಿಯನ್ನು ಮಾಡುತ್ತಾನೆ, ಹೇಗೆ ರಕ್ಷಣೆಯನ್ನು ಮಾಡುತ್ತಾನೆ, ಮತ್ತು ತಾನು ಲಯವನ್ನು ಹೇಗೆ ಮಾಡುತ್ತಾನೆ, ಆ ಸೃಷ್ಟಿಯಾದಿ ಲೀಲೆಯನ್ನು ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಆಗ ಶುಕಾಚಾರ್ಯರು ಮೊದಲಿಗೆ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಇದ್ದಾರೆ. ಋಷಿಕೇಶಂ ಅನುಸ್ಮೃತ್ಯ ಪ್ರತಿವಕ್ತು ಪ್ರಚಕ್ರಮೆ. ಮೊದಲಿಗೆ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಿತಯಾಯ ದೇಹಿನ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ಭೂಯೋ ನಮಸ್ಸದ್ವೃಜಿನಚ್ಚಿದೆ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೆ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ. ಪರಪುರುಷನಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಇಡೀ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣನಾದಂತಹ ಮೂರು ಶಕ್ತಿಗಳು, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಎಂಬುದಾಗಿ ಮೂರು ಶಕ್ತಿಗಳನ್ನು
ಸ್ವೀಕಾರ ಮಾಡಿದಂತಹ ಎಲ್ಲರ ದೇಹದಲ್ಲಿಯೂ ಕೂಡ ಇರುವಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ. ಪರಮಾತ್ಮ ಇಂತಹವನು ಅಂತಂದರೆ ಸದ್ವೃಜಿನಚ್ಛಿದೆ, ಸಜ್ಜನರ ಏನು ಪಾಪಗಳು ಇವೆ, ಏನು ದೋಷಗಳಿವೆ ಅವೆಲ್ಲವನ್ನೂ ಕೂಡ ಪರಿಹಾರವನ್ನು ಮಾಡುತ್ತಾನೆ. ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಯಾರು ಪಾರಮಹಂಸೆ ಆಶ್ರಮದಲ್ಲಿ ಇರುತ್ತಾರೆಯೋ ಅಂತಹ ಸನ್ಯಾಸಿಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಅನೇಕ ಶ್ಲೋಕಗಳಿಂದಾಗಿ ಪ್ರಾರ್ಥನೆಯನ್ನು ಮಾಡಿ ಅನೇಕ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅತ್ಯಂತ ಸುಂದರವಾದಂತಹ ಪ್ರಾರ್ಥನೆ. ನಿತ್ಯದಲ್ಲಿಯೂ ಕೂಡ ನಾವು ಅದನ್ನು ಆ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಲೇಬೇಕು. ಸ್ವಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ, ಪರಮಾತ್ಮ ನಮ್ಮ ಮಾತುಗಳನ್ನು ಅಲಂಕರಿಸಲಿ ಎಂಬುದಾಗಿ ಶುಕಾಚಾರ್ಯರು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ನಮ್ಮ ಮಾತುಗಳಿಂದಾಗಿ ಏನೋ ವ್ಯರ್ಥವಾದಂತಹ ಮಾತುಗಳನ್ನು ಹರಟಿಯನ್ನು ಹೊಡೆಯೋದು ಬೇಡ. ನಾವು ನಮ್ಮ ಮಾತಿನಲ್ಲಿ ಭಗವಂತ ತಾನು ಬಂದು ಕೂಡಲಿ, ಭಗವಂತನ ಕಥೆಯನ್ನು ಭಗವಂತನ ಗುಣಗಾನವನ್ನು ಮಾಡುವಂತೆ ಆಗಲಿ, ಭಗವಂತನು ನಮ್ಮ ಮಾತುಗಳನ್ನು ಅಲಂಕರಿಸಲಿ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಈ ವಿಷಯದಲ್ಲಿ ನೀನೇನು ಭಗವಂತ ಸೃಷ್ಟಿಯಾದ ಲೀಲೆಯನ್ನು ಹೇಗೆ ಮಾಡಿದ್ದಾನೆ ಅಂತ ಪ್ರಶ್ನೆಯನ್ನು ಮಾಡಿದೆಯೋ ಇದನ್ನು ಹಿಂದೆ ನಾರದರು ಬ್ರಹ್ಮದೇವರಿಗೆ ಪ್ರಶ್ನೆಯನ್ನು ಮಾಡಿದರು. ಆ ಬ್ರಹ್ಮದೇವರು ನಾರದರಿಗೆ ಏನು ಉತ್ತರವನ್ನು ಕೊಟ್ಟಿದ್ದಾರೆಯೋ ಅದೇ ಉತ್ತರವನ್ನು ನಿನಗೂ ಕೂಡ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಎಷ್ಟು ಪರಂಪರೆ ಆಯ್ತು ನೋಡ್ರಿ. ಬ್ರಹ್ಮದೇವರು ನಾರದರಿಗೆ ಹೇಳಿದ್ದಾರೆ, ಆ ವಿಷಯವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಆ ವಿಷಯವನ್ನು ಸೂತಾಚಾರ್ಯರು ಶೌನಕಾದಿ ಮುನಿಗಳಿಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹೀಗೆ ಆ ಪರಂಪರೆ ಅಂತನ್ನೋದು ಪ್ರವೃತ್ತವಾಗಿದೆ. ಆಗ ಅವರು ಹೇಳುತ್ತಾ ನಾರದರು ಒಮ್ಮೆ ಬ್ರಹ್ಮದೇವರ ದರ್ಶನಕ್ಕಾಗಿ ಅಂತ ಬಂದು ನಾರದರು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಏಕಸೃಜಸಿ ಭೂತಾನಿ, ನೀವು ಒಬ್ಬರೇ ಈ ಎಲ್ಲ ಸೃಷ್ಟಿಯಾದಿ ಲೀಲೆಯನ್ನು ಮಾಡುತ್ತೀರಿ, ನಿಮಗೆ ಸಮಾನರಾದವರು ಯಾರೂ ಇಲ್ಲ, ನಿಮಗಿಂತಲೂ ಉತ್ತಮರಾದವರಂತೂ ಯಾರೂ ಇಲ್ಲೇ ಇಲ್ಲ ಅಂತ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಹಾಗಿದ್ರೂ ಕೂಡ ನೀವು ಯಾರೋ ತಪಸ್ಸನ್ನು ಮಾಡುತ್ತಾ ಕೂತಿದ್ದೀರಲ್ಲ, ಇದು ಏನು ಅಂತ ಪ್ರಶ್ನೆಯನ್ನು ಮಾಡಿದಾಗ ಆಗ ಶುಕಾಚಾರ್ಯರು ಬ್ರಹ್ಮದೇವರು ಹೇಳುತ್ತಾ ಇದ್ದಾರೆ, ನಿನಗೆ ಎಲ್ಲವೂ ಗೊತ್ತು, ಹಾಗಿದ್ರೂ ಕೂಡ ಬೇಕಂತಲೇ ನಾನೇ ಸರ್ವೋತ್ತಮ ಅಂತ ಹೇಳುತ್ತಾ ಇದ್ದೀಯಲ್ಲ, ಅದನ್ನು ಕೇಳಿದ್ದಕ್ಕೆ ನನಗೇನು ಪಾಪ ಬಂದಿದೆಯೋ ಆ ಪಾಪ ಅಂತ ಅನ್ನೋದು ಪರಿಹಾರವಾಗಲಿ ಎಂಬುದಾಗಿ ಹೇಳಿ ಭಗವಂತನ ಮಾಯೆಯಿಂದಾಗಿ ಮೋಹಿತನಾಗಿ ನೀನು ಈ ರೀತಿಯಾಗಿ ನನ್ನನ್ನೇ ಜಗದ್ಗುರು ಅಂತ ಹೇಳುತ್ತಾ ಇದ್ದಿ. ಹಾಗಾಗಿ ನಾನು ಜಗದ್ಗುರು ಅಲ್ಲ, ನಾನು ಸರ್ವೋತ್ತಮನಲ್ಲ, ಪರಮಾತ್ಮನೇ ತಾನು ಜಗದ್ಗುರು ಆಗಿದ್ದಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷೆಯ. ಈ ಪ್ರಕೃತಿಯಾದಿ ತತ್ವವಿರಬಹುದು, ಕರ್ಮವಿರಬಹುದು, ಕಾಲ ಮತ್ತು ಆಯಾ ವಸ್ತುಗಳ ಸ್ವಭಾವ ಮತ್ತು ಜೀವ ಅಂತಂದರೆ ಜೀವರಷ್ಟೇ ಅಲ್ಲ. ಈ ಶ್ಲೋಕವನ್ನು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಉದಾಹರಿಸುತ್ತಾರೆ. ಅದಕ್ಕೆ ವ್ಯಾಖ್ಯಾನ ಮಾಡುತ್ತಾ ಟೀಕಾ ಕೃತ್ಪಾದರು ವ್ಯಾಖ್ಯಾನ ಮಾಡುತ್ತಾರೆ. ಜೀವ ಇತಿ ಅಭಿಮಾನಿ, ಜೀವ ಅನ್ನುವಂತಹ ಪದದಿಂದಾಗಿ ಅಭಿಮಾನಿ ಚೇತನವನ್ನು ಸ್ವೀಕಾರ ಮಾಡಬೇಕು. ಯಾಕೆಂತಂದರೆ ಜೀವರು ಅಂತಂದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬರುತ್ತಾರೆ, ಆದರೆ ರಮಾದೇವಿ ಬರೋದಿಲ್ಲ. ಈಗ ರಮಾದೇವಿಯನ್ನೂ ಕೂಡ ಸಂಗ್ರಹ ಮಾಡಬೇಕಾಗಿದೆ. ಯಾಕೆಂದರೆ ರಮಾದೇವಿಯು ಕೂಡ ಪರಮಾತ್ಮನ ಅಧೀನಲಾಗಿದ್ದಾಳೆ. ಹಾಗಾಗಿ ಅದನ್ನು ತಿಳಿದುಕೊಳ್ಳೋದಕ್ಕಾಗಿ ಜೀವಪದದಿಂದಾಗಿ ಅಭಿಮಾನಿಯನ್ನು ಸ್ವೀಕಾರ ಮಾಡಬೇಕು. ಲಕ್ಷ್ಮೀದೇವಿಯು ಕೂಡ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನೇ ಆಗಿದ್ದಾಳೆ. ಹಾಗಾಗಿ ಜೀವಪದದಿಂದಾಗಿ ಅಭಿಮಾನಿಯನ್ನು ಸ್ವೀಕಾರ ಮಾಡಿದಾಗ ಸಮಸ್ತ ಜಗತ್ತು ಕೂಡ ಬರುತ್ತದೆ, ಎಲ್ಲ ಚೇತನರು ಕೂಡ ಅಲ್ಲಿಗೆ ಬರುತ್ತಾರೆ. ಅವೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹವಿದ್ದರೆ ಅವು ಇರುತ್ತವೆ, ಪರಮಾತ್ಮನ ಅನುಗ್ರಹವಿಲ್ಲದೇ ಇದ್ದರೆ ಅದು ಯಾವುದೂ ಕೂಡ ಇರೋದಿಲ್ಲ. ಸತ್ತ ಪ್ರತೀತಿ ಪ್ರವೃತ್ತಿ ಮೂರರಲ್ಲಿಯೂ ಕೂಡ ನಾವು ಇರಬೇಕು, ಸತ್ತಾಗಿರಬೇಕು ಅಂತಂದರೆ ನಮ್ಮ ಅಸ್ತಿತ್ವದ ವಿಷಯದಲ್ಲಿಯೂ ಕೂಡ ಪರಮಾತ್ಮನ ಅನುಗ್ರಹವಿರಬೇಕು. ನಾವು ಸುಮ್ಮನೆ ಇರಬೇಕು, ಅಸ್ತಿತ್ವ ಅಷ್ಟಕ್ಕೂ ಕೂಡ ಪರಮಾತ್ಮನ ಅನುಗ್ರಹ ಬೇಕು. ಇನ್ನು ಪ್ರತೀತಿ ನಾವು ಯಾವುದನ್ನಾದರೂ ತಿಳಿಯಬೇಕು ಅಂತಂದರೂ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಪ್ರವೃತ್ತಿ ಆಗಬೇಕಂತಂದರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಹೀಗೆ ನಾವು ಪರತಂತ್ರರಾಗಿದ್ದೇವೆ. ಪರಮಾತ್ಮನಾದರೂ ಸತ್ತ ಪ್ರತೀತಿ ಪ್ರವೃತ್ತಿಯಾದಿಗಳಲ್ಲಿ ತಾನು ಸ್ವತಂತ್ರನಾಗಿದ್ದಾನೆ. ಅಂತಹ ಪರಮಾತ್ಮನೇ ಸ್ವತಂತ್ರ, ತಾನೇ ಸರ್ವೋತ್ತಮ ಹೊರತು ನಾನು ಅಲ್ಲ ಎಂಬುದಾಗಿ ಬ್ರಹ್ಮದೇವರು ಹೇಳಿ ಆ ಪರಮಾತ್ಮನು ಹೇಗೆ ಸೃಷ್ಟಿಯನ್ನು ಮಾಡುತ್ತಾನೆ ಅಂತನ್ನುವಂತಹ ವಿಷಯವನ್ನು ಹೇಳುತ್ತಾ ಇದ್ದಾರೆ. ಲಯಕಾಲದಲ್ಲಿ ಈ ಸಮಸ್ತ ಪ್ರಪಂಚವನ್ನು ಕೂಡ ಪರಮಾತ್ಮ ತಾನು ತಿಂದುಬಿಡುತ್ತಾನೆ. ಆಗ ಈ ಎಲ್ಲ ಜಗತ್ತು ಕೂಡ ಸೂಕ್ಷ್ಮವಾದಂತಹ ಪ್ರಕೃತಿ ರೂಪವನ್ನು ಹೊಂದುತ್ತದೆ. ಇನ್ನು ಆ ಪ್ರಳಯ ಕಾಲ ಅಂತನ್ನೋದೆಲ್ಲವೂ ಕೂಡ ಮುಗಿದ ಮೇಲೆ ಪರಮಾತ್ಮ ಮತ್ತೆ ಸೃಷ್ಟಿಕಾಲ ಅಂತನ್ನೋದು ಬಂದಾಗ ಸೃಷ್ಟಿಯನ್ನು ಮಾಡಬೇಕು ಅಂತನ್ನುವಂತಹ ಇಚ್ಛೆಯನ್ನು ಮಾಡಿ ಆ ಪ್ರಕೃತಿಯನ್ನೇ ಉಪಾದಾನವನ್ನಾಗಿ ಮಾಡಿ ಆ ಪ್ರಕೃತಿಯಿಂದಾಗಿ ಮಹತ್ತತ್ವವನ್ನು ಸೃಷ್ಟಿ ಮಾಡುತ್ತಾನೆ. ಆ ಮಹತ್ತತ್ವದಿಂದಾಗಿ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡುತ್ತಾನೆ. ಅಹಂಕಾರ ತತ್ವ ಅಂತನ್ನೋದು ಮೂರು ವಿಧವಾಗಿದೆ. ತೈಜಸ, ತಾಮಸ ಮತ್ತು ವೈಕಾರಿಕ ಎಂಬುದಾಗಿ ಮೂರು ವಿಧವಾಗಿದೆ. ಅಂತಹ ಮೂರು ವಿಧವಾದಂತಹ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿ ಆ ಮೂರು ವಿಧವಾದಂತಹ ಅಹಂಕಾರ ತತ್ವದಿಂದಾಗಿ ಅಲ್ಲಿ ವೈಕಾರಿಕ ಅಹಂಕಾರ ತತ್ವದಿಂದಾಗಿ
ದೇವತೆಗಳ ಶರೀರಗಳನ್ನು ಸೃಷ್ಟಿ ಮಾಡುತ್ತಾನೆ. ಮತ್ತು ತೈಜಸ ಅಹಂಕಾರ ತತ್ವದಿಂದಾಗಿ ಎಲ್ಲ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಸೃಷ್ಟಿ ಮಾಡುತ್ತಾನೆ. ಮತ್ತು ತಾಮಸ ಅಹಂಕಾರ ತತ್ವದಿಂದಾಗಿ ಪಂಚಭೂತಗಳನ್ನು ಪಂಚತನ್ಮಾತ್ರಗಳನ್ನು ಸೃಷ್ಟಿ ಮಾಡುತ್ತಾನೆ. ಹೀಗೆ 24 ತತ್ವಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. 10 ಇಂದ್ರಿಯಗಳು, ಆಮೇಲೆ ಮನಸ್ಸು 11 ಆದವು, ಮತ್ತು ಪಂಚಭೂತಗಳು ಪಂಚತನ್ಮಾತ್ರಗಳು ಅಂದರೆ ಶಬ್ದ ರೂಪ ರಸಗಂಧ ಸ್ಪರ್ಶಗಳು, ಆ 5 ವಿಷಯಗಳು ಅವು 10 ಆದವು. 10 10 20 ಮತ್ತು ಅಲ್ಲೊಂದು 21 ಆದವು. ಇನ್ನು 3 ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ. ಈ 24 ತತ್ವಾತ್ಮಕವಾದಂತಹ ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿ ಮಾಡುತ್ತಾನೆ. ಹೀಗೆ ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿದ ಮೇಲೂ ಕೂಡ ಏತೆ ಸಂಗತಾಭಾವಾ ಭೂತೇಂದ್ರಿಯ ಮನೋಗುಣಾ ಯದಾಯತನ ನಿರ್ಮಾಣೆ ನಶೇಕರು ಬ್ರಹ್ಮವಿತ್ತಮ. ಹೀಗೆ ಎಲ್ಲ ತತ್ವಗಳನ್ನು 24 ತತ್ವಗಳನ್ನು ಸೃಷ್ಟಿ ಮಾಡಿದ ಮೇಲೂ ಕೂಡ ಅವುಗಳನ್ನು ಪರಸ್ಪರ ಸೇರಿಸಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದಕ್ಕೆ ಆ ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ದೇವತೆಗಳೆಲ್ಲರೂ ಕೂಡ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ತನ್ನೋ ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರುಸನ್ನಿಕೇತಂ. ನಾವು ಸೃಷ್ಟಿಯನ್ನು ಮಾಡೋದಕ್ಕಾಗಿ ಒಂದು ಶ್ರೇಷ್ಠವಾದಂತಹ ಒಂದು ಆಶ್ರಯವನ್ನು ಕಲ್ಪಿಸಿಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಪರಮಾತ್ಮ ಆ ಎಲ್ಲವನ್ನು ಕೂಡ ಸೇರಿಸಿ ಈ ಬ್ರಹ್ಮಾಂಡವನ್ನು ಶ್ರೀದೇವಿಯನ್ನು ಹೊಂದಿದ್ದಾನೆ. ಲಕ್ಷ್ಮೀದೇವಿಯನ್ನು ಹೊಂದಿದಾಗ ಆಗ ಆ ಪರಮಾತ್ಮನ ವೀರ್ಯವನ್ನು ಹಿರಣ್ಯಾತ್ಮಕವಾದಂತಹ ವೀರ್ಯವನ್ನು ತಾನು ಧಾರಣೆ ಮಾಡಿದ್ದಾಳೆ. ಲಕ್ಷ್ಮೀದೇವಿ ಆ ಪರಮಾತ್ಮನ ವೀರ್ಯವನ್ನು ತಾನು ಪ್ರಸವಿಸಿದ್ದಾಳೆ. ಅದೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಒಳಗೆ ಪರಮಾತ್ಮ ತಾನು ಪ್ರವೇಶವನ್ನು ಮಾಡುತ್ತಾನೆ. ಆ ಒಳಗೆ ಆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದಂತಹ ಏನು ರೂಪವಿದೆಯೋ ಅದೇ ವಿರಾಟ್ ರೂಪ, ಹಿಂದೆ ಕೇಳಿದಂತಹ ಪುರುಷರೂಪ. ಆ ಪುರುಷರೂಪದಿಂದಾಗಿ ನಾಭಿಯಿಂದಾಗಿ ಕಮಲ ಬಂದಿದೆ. ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ಬ್ರಹ್ಮದೇವರಿಂದಾಗಿ ಇನ್ನು ಅನೇಕ ದೇವತೆಗಳೆಲ್ಲರೂ ಕೂಡ ಹುಟ್ಟಿದ್ದಾರೆ. ಇನ್ನು ಅನೇಕ ಲೋಕಗಳನ್ನು ಆ ಪದ್ಮದಿಂದಾಗಿ ಸೃಷ್ಟಿಯನ್ನು ಮಾಡಿದ್ದಾರೆ ಬ್ರಹ್ಮದೇವರು. ಹೀಗೆ ಆ ಸೃಷ್ಟಿಕ್ರಮ ಅಂತನ್ನೋದು ನಡೀತು ಎಂಬುದಾಗಿ ಬ್ರಹ್ಮದೇವರು ಹೇಳಿದ್ದಾರೆ. ಇನ್ನು ಆ ಪರಮಾತ್ಮನ ಅನೇಕ ಅವಯವಗಳಿಂದಾಗಿ ನಾವು ಪುರುಷ ಸೂಕ್ತದಲ್ಲಿ ಕೇಳಿದಂತೆ ಮುಖಾದಿಂದ್ರಷ್ಟಾಗ್ನಿಷ್ಠ ಅಂತ ಇತ್ಯಾದಿಯಾಗಿ ಕೇಳಿದಂತೆ ಒಂದೊಂದು ಅವಯವದಿಂದಾಗಿ ಬೇರೆ ಬೇರೆ ದೇವತೆಗಳು ಹುಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿ ನಾವೆಲ್ಲರೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡು ಇದ್ದೇವೆ. ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಚ್ಚ ಭವ್ಯಂ ಭವಚ್ಚಯತ್. ಈ ಪರಮಾತ್ಮನು ಎಲ್ಲ ಕಡೆಗೂ ಕೂಡ ವ್ಯಾಪ್ತನಾಗಿ ಇದ್ದಾನೆ. ನಾವೆಲ್ಲರೂ ಕೂಡ ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಇದ್ದೇವೆ. ಈ ಪರಮಾತ್ಮನೇ ಎಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ. ಕೇವಲ ಸಂಸಾರಿಗಳಿಗಷ್ಟೇ ಅಲ್ಲ, ಮುಕ್ತರಿಗೂ ಕೂಡ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಅಂತನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಇನ್ನು ಸೃಷ್ಟಿಯ ಆದಿಕಾಲದಲ್ಲಿ ನಾನು ಸೃಷ್ಟಿಯನ್ನು ಮಾಡಬೇಕು, ನಾನು ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಅಂದುಕೊಂಡರೆ ಯಾವ ಯಜ್ಞದ ಸಾಮಗ್ರಿಗಳು ಕೂಡ ಇರಲಿಲ್ಲ. ಆಗ ನಾನು ಪರಮಾತ್ಮನನ್ನು ಶರಣು ಹೊಂದಿದಾಗ ಪರಮಾತ್ಮನೇ ತನ್ನ ದೇಹದಿಂದಲೇ ಅನೇಕ ಯಜ್ಞ ಸಾಮಗ್ರಿಗಳನ್ನು, ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಅದೇ ಇತಿ ಸಂಭೃತ ಸಂಭಾರ ಪುರುಷಾವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವ ಯಜಮೀಶ್ವರಂ ಅಂತ ಆ ಪರಮಾತ್ಮನೇ ತನ್ನ ಅವಯವಗಳಿಂದಾಗಿ ಕೊಟ್ಟಿರುವಂತಹ ಆ ಪೂಜಾ ಸಾಮಗ್ರಿಗಳನ್ನು, ಯಜ್ಞ ಸಂಭಾರವನ್ನು ಸ್ವೀಕಾರ ಮಾಡಿ ನಾನು ಪರಮಾತ್ಮನ ಆರಾಧನೆಯನ್ನು ಮಾಡಿದ್ದೇನೆ. ತ್ವದೀಯಂ ವಸ್ತುಗೋವಿಂದ ತುಭ್ಯಮೇವ ಸಮರ್ಪಯೆ ಅನ್ನುವಂತಹ ಅನುಸಂಧಾನದಿಂದಾಗಿ ನೀನೇ ಕೊಟ್ಟಿರುವಂತಹ ಆ ವಸ್ತುಗಳನ್ನು ನಿನಗೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ದಾಸರು ಹೇಳಿದಂತೆ ಹಾಗೆ ನಾನು ಆ ಪೂಜೆಯನ್ನು ಮಾಡಿದ್ದೇನೆ ಎಂಬುದಾಗಿ ಇತ್ಯಾದಿಯಾಗಿ ಎಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳುತ್ತಾರೆ. ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾ ಗತಿ ನ ಮೇ ಹೃಷೀಕಾನಿ ಪತಂತ್ಯ ಸತ್ಪತೆ ಎನ್ಮೇ ಹೃದೋತ್ಕಂಠ್ಯವತಾ ಧೃತೋ ಹರಿಹಿ. ನಾನು ಏನು ಹೇಳಿದ್ದೇನೆ ಅದು ಅತ್ಯಂತ ಸತ್ಯವಾದಂತಹ ಮಾತು. ಯಾಕೆ ಅಂತಂದರೆ ನನ್ನ ಮಾತು, ನನ್ನ ವಾಣಿ ಎಂದೂ ಕೂಡ ಸುಳ್ಳನ್ನು ಮಾತನ್ನೇ ಆಡೋದಿಲ್ಲ. ನನ್ನ ಮನಸ್ಸು ಎಂದೂ ಕೂಡ ಕೆಟ್ಟ ವಿಷಯದಲ್ಲಿ ಹೋಗೋದೇ ಇಲ್ಲ. ನನ್ನ ಇಂದ್ರಿಯಗಳು ಅಸತ್ಪತೆ, ದುಷ್ಟ ಮಾರ್ಗದಲ್ಲಿ ಹೋಗೋದೇ ಇಲ್ಲ, ದುಷ್ಟ ವಿಷಯಗಳ ಕಡೆಗೆ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ಅದು ನನ್ನ ಮಹಿಮೆ ಅಂತ ತಿಳಿಯಬೇಡ. ನಿತ್ಯದಲ್ಲಿಯೂ ಕೂಡ ನಾನು ಔತ್ಕಂಠ್ಯದಿಂದಾಗಿ ಅತ್ಯಂತ ಭಕ್ತಿಯಿಂದಾಗಿ ಪರಮಾತ್ಮನನ್ನು ಹೃದಯದಲ್ಲಿ ಧ್ಯಾನ ಮಾಡುತ್ತಾ ಇರುತ್ತೇನೆ. ಹಾಗಾಗಿ ಆ ಪರಮಾತ್ಮನ ಅನುಗ್ರಹದಿಂದಾಗಿ ನನಗೆ ಈ ಒಂದು ಸಿದ್ಧಿ ಅಂತನ್ನೋದು ಬಂದಿದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾನೆ. ಯಸ್ಯಾವತಾರ ಕರ್ಮಾಣಿ ಗಾಯಂತಿ ಹಿಸ್ಮದಾದಯ ನಯಂ ವಿಂದಂತಿ ತತ್ತೇನ ತಸ್ಮೈ ಭಗವತೇ ನಮಃ. ಯಾವ ಪರಮಾತ್ಮನ ಅವತಾರಗಳನ್ನು, ಚರಿತ್ರೆಗಳನ್ನು, ಗುಣಗಳನ್ನು ನಿತ್ಯದಲ್ಲಿಯೂ ಕೂಡ ಹೇಳುತ್ತಾ ಇದ್ದರೂ ಕೂಡ ನಮ್ಮಂತಹ ಅವರು ಎಷ್ಟು ಹೇಳಿದರೂ ಕೂಡ ಮುಗಿಯೋದೇ ಇಲ್ಲ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಬ್ರಹ್ಮದೇವರು ಈ ರೀತಿಯ ಎಲ್ಲ ಸೃಷ್ಟಿಯ ಒಂದು ರಹಸ್ಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಪರಮಾತ್ಮನ ಎಲ್ಲ ಅನೇಕ ಅವತಾರಗಳನ್ನು ಸಂಕ್ಷೇಪವಾಗಿ ತಿಳಿಸಿಕೊಡುತ್ತಾರೆ. ಹಿಂದೆ ನಾವು ಪ್ರಥಮ ಸ್ಕಂದದಲ್ಲಿ ಭಗವಂತನ ಎಲ್ಲ ಅವತಾರಗಳನ್ನು ಕೂಡ ಸಂಕ್ಷೇಪವಾಗಿ ತಿಳಿದಿದ್ದೇವೆ ಅಲ್ಲ, ಹಾಗೆ ಬ್ರಹ್ಮದೇವರು ಕೂಡ ಮತ್ತೆ ಇಲ್ಲಿ ನಾರದರಿಗೆ ಭಗವಂತನ ಅನೇಕ ಅವತಾರಗಳನ್ನು ಸಂಕ್ಷೇಪವಾಗಿ ತಿಳಿಸಿಕೊಡುತ್ತಾರೆ.
ಆ ಎಲ್ಲ ಅವತಾರಗಳನ್ನು ಕೂಡ ಸಂಕ್ಷೇಪವಾಗಿ ತಿಳಿಸಿಕೊಟ್ಟು ಮುಂದೆ ಬ್ರಹ್ಮದೇವರು ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡುತ್ತಾನೆ. ಹರೇರದ್ಭುತವೀರ್ಯಸ್ಯ ಕಥಾ ಲೋಕಸುಮಂಗಲಾಃ ಪ್ರಥಯಸ್ವ ಮಹಾಭಾಗ ಯಥಾಹಂ ಅಖಿಲಾತ್ಮನಿ ಕೃಷ್ಣೇ ನಿವೇಶ್ಯ ನಿಸ್ಸಂಗಂ ಮನಸ್ತ್ಯಕ್ಷೇ ಕಲೇವರಂ. ಪರಮಾತ್ಮನ ಅದ್ಭುತ ಪರಾಕ್ರಮವುಳ್ಳಂತಹ ಪರಮಾತ್ಮನ ಲೋಕಮಂಗಲಕರವಾದಂತಹ ಚರಿತ್ರೆಗಳನ್ನು ನನಗೆ ವಿಸ್ತಾರವಾಗಿ ಹೇಳೋ. ಹಾಗೆ ಹೇಳಿದರೆ ನಾನು ನಿತ್ಯದಲ್ಲಿಯೂ ಕೂಡ ಪರಮಾತ್ಮನ ಶ್ರವಣವನ್ನು ಮಾಡುತ್ತಾ ಇದ್ದುದರಿಂದಾಗಿ ಎಲ್ಲರಿಗೂ ಕೂಡ ಸ್ವಾಮಿಯಾದಂತಹ ಪರಮಾತ್ಮನಲ್ಲಿಯೇ ಮನಸ್ಸು ಇಟ್ಟು ದೇಹವನ್ನು ಕಳೇವರವನ್ನು ತ್ಯಾಗವನ್ನು ಮಾಡಿದಂತೆ ಆಗುತ್ತದೆ. ಹಾಗಾಗಿ ಅದಲ್ಲೇ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಸೂತಾಚಾರ್ಯರು ಹೇಳುತ್ತಾರೆ, ಆಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಸಾಕ್ಷಾತ್ತು ಬ್ರಹ್ಮದೇವರಿಗೆ ಭಗವಂತನು ತಿಳಿಸಿಕೊಟ್ಟುವಂತಹ ಭಾಗವತವನ್ನೇ ಶುಕಾಚಾರ್ಯರು ಈ ಪರೀಕ್ಷಿದ್ರಾಜನಿಗೆ ಹೇಳುತ್ತಾ ಇದ್ದಾರೆ. ಸೃಷ್ಟಿಯ ಆದಿಕಾಲದಲ್ಲಿ ಬ್ರಹ್ಮದೇವರು ತಾವು ಸೃಷ್ಟಿಯನ್ನು ಮಾಡಬೇಕು ಅಂದರೆ ಹೇಗೆ ಸೃಷ್ಟಿಯನ್ನು ಮಾಡಬೇಕು ಅವರಿಗೆ ತಿಳಿಯಲಿಲ್ಲ. ಆಗ ಹೇಗೆ ಮಾಡಬೇಕು ಎಂಬುದಾಗಿ ವಿಚಾರದಲ್ಲಿ ಇದ್ದಾಗ ಆಗ ತಮಗೆ ಅದೃಶ್ಯವಾಗಿ ಪರಮಾತ್ಮ ತಾನು ತಪ ಎಂಬುದಾಗಿ ನುಡಿಯುತ್ತಾರೆ. ಆಗ ಆ ಧ್ವನಿ ಎಲ್ಲಿಂದ ಬಂತು ಅಂತ ಬ್ರಹ್ಮದೇವರು ಹುಡುಕುತ್ತಾರೆ. ಎಷ್ಟು ಹುಡುಕಿದರೂ ಕೂಡ ಅವರಿಗೆ ಅದು ಸಿಗೋದೇ ಇಲ್ಲ, ಯಾರೂ ಕೂಡ ಕಾಣಿಸೋದೇ ಇಲ್ಲ. ಸರಿ ಅಂತ ಹೇಳಿಬಿಟ್ಟು ತಪಸ್ಸಿನಲ್ಲಿ ಪ್ರವೃತ್ತರಾಗುತ್ತಾರೆ. 1000 ವರ್ಷ, ಅದು ಕೂಡ ಮನುಷ್ಯಮಾನದಿಂದಾಗಿ ಅಲ್ಲ, ದಿವ್ಯಂ ಸಹಸ್ರಾಬ್ದಂ ಅಮೋಘ ದರ್ಶನ, ದಿವ್ಯವಾದಂತಹ ದೇವತಾ ಸಂಬಂಧಿಯಾದಂತಹ 1000 ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡುತ್ತಾರೆ. ತಪಸ್ಸನ್ನು ಮಾಡಿದಾಗ ಆಗ ಪರಮಾತ್ಮ ಬ್ರಹ್ಮದೇವರಿಗೆ ತನ್ನ ಲೋಕವನ್ನು ತೋರಿಸುತ್ತಾರೆ. ಅದೆಂತಹ ಅದ್ಭುತವಾದಂತಹ ಲೋಕ. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ತಂಚ ಮಿಶ್ರಂ ನ ಚಕಾಲ ವಿಕ್ರಮ ನ ಯತ್ರ ಮಾಯಾ ಕಿಮುತಾ ಪರೇ ಹರೇಃ ಅನುವ್ರತಾ ಯತ್ರ ಸುರಾಸುರಾರ್ಚಿತಾ ಶ್ಯಾಮಾವದಾತಾಶ್ವತಪತ್ರಲೋಚನಾ ಪಿಶಂಗವಸ್ತ್ರಾಸುರುಚಸ್ಸುಪೇಶತಃ ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣಾಸ್ತು ವರ್ಚಸಃ. ಆ ಪರಮಾತ್ಮನ ಲೋಕದಲ್ಲಿ, ಅದು ಶ್ವೇತದ್ವೀಪ ಪರಮಾತ್ಮನ ಲೋಕ, ಅಲ್ಲಿ ರಜೋಗುಣ ತಮೋಗುಣಗಳಿಗೆ ಪ್ರವೇಶವೇ ಇಲ್ಲ. ಇನ್ನು ರಜೋಗುಣ ತಮೋಗುಣಗಳಿಂದಾಗಿ ಮಿಶ್ರಿತವಾದಂತಹ ಸತ್ವಗುಣಕ್ಕೂ ಪ್ರವೇಶವಿಲ್ಲ. ಕೇವಲ ಶುದ್ಧವಾದಂತಹ ಸತ್ವಗುಣ ಅಂತನ್ನೋದು ಅಲ್ಲಿ ಇದೆ. ಅಲ್ಲಿ ಮಾಯೆ ಅಂತನ್ನೋದು ಇರೋದಿಲ್ಲ. ಎಲ್ಲರೂ ಕೂಡ ಭಗವಂತನ ಸೇವಕರೇ ಆಗಿರುತ್ತಾರೆ. ಅವರನ್ನೂ ಕೂಡ ದೇವತೆಗಳು ಮತ್ತು ಸಜ್ಜನರಾದಂತಹ ಸುರರು ಇರುತ್ತಾರೆ. ಅಂತಹ ಅವರೆಲ್ಲರೂ ಕೂಡ ಅರ್ಚನೆಯನ್ನು ಮಾಡುತ್ತಾ ಇರುತ್ತಾರೆ. ಅವರಿಂದಾಗಿ ಅರ್ಚಿತರಾದಂತಹ ಭಗವಂತನನ್ನು ಅರ್ಚನೆ ಮಾಡುತ್ತಾ ಭಗವಂತನ ದಾಸರು ಇದ್ದರೆ ಆ ಭಗವಂತನ ದಾಸರನ್ನು ಅರ್ಚನೆ ಮಾಡೋದಕ್ಕಾಗಿ ದೇವತೆಗಳು ಅಸುರರು ಅವರೆಲ್ಲರೂ ಕೂಡ ಸಿದ್ಧರಾಗಿರುತ್ತಾರೆ. ಅವರೆಲ್ಲರೂ ಕೂಡ ಸಾರೂಪ್ಯವನ್ನು ಹೊಂದಿರುತ್ತಾರೆ, ಸಾರೂಪ್ಯ ಮೋಕ್ಷವನ್ನು ಹೊಂದಿರುತ್ತಾರೆ. ಹಾಗಾಗಿ ಪರಮಾತ್ಮ ಹೇಗಿದ್ದಾನೋ ಅವರೂ ಕೂಡ ಹಾಗೆ ಇರುತ್ತಾರೆ. ಶ್ಯಾಮ ರೂಪವನ್ನು ಹೊಂದಿರುತ್ತಾರೆ ಮತ್ತು ಕಮಲದಂತೆ ಅರಳಿದ ಕಣ್ಣುಗಳನ್ನು ಹೊಂದಿರುತ್ತಾರೆ. ಪೀತ ವಸ್ತ್ರವನ್ನು ಧಾರಣೆ ಮಾಡಿರುತ್ತಾರೆ. 4 ಬಾಹುಗಳನ್ನು ಪರಮಾತ್ಮ ಹೇಗೆ 4 ಬಾಹುಗಳನ್ನು ಹೊಂದಿರುತ್ತಾನೆಯೋ ಹಾಗೆ 4 ಬಾಹುಗಳನ್ನು ಹೊಂದಿರುತ್ತಾರೆ. ಅಂತಹ ದಿವ್ಯವಾದಂತಹ ಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಲಕ್ಷ್ಮೀದೇವಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಪರಮಾತ್ಮನ ಪಾದ ಸೇವೆಯನ್ನು ಮಾಡುತ್ತಾ ಇರುತ್ತಾಳೆ, ಭಗವಂತನ ಗುಣಗಾನವನ್ನು ಮಾಡುತ್ತಾ ಇರುತ್ತಾಳೆ. ಅಂತಹ ದಿವ್ಯವಾದಂತಹ ಲೋಕ ಅಲ್ಲಿ ಕರೆದುಕೊಂಡು ಹೋಗಿ ಭಗವಂತ ಬ್ರಹ್ಮದೇವರಿಗೆ ಹೇಳುತ್ತಾರೆ, ನೀನು ಏನು ತಪಸ್ಸನ್ನು ಮಾಡಿದ್ದೀಯೋ ಅದರಿಂದಾಗಿ ನಾನು ತೃಪ್ತನಾಗಿದ್ದೇನೆ, ನಿನಗೆ ಏನು ಬರಬೇಕೋ ಅದನ್ನು ಕೇಳು ಎಂಬುದಾಗಿ ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು ಹೇಳುತ್ತಾರೆ, ನೀವು ಹೇಳಿದಂತೆ ನಾನು ಸೃಷ್ಟಿಯನ್ನು ಅವಶ್ಯವಾಗಿ ಮಾಡುತ್ತೇನೆ, ಆದರೆ ನನಗೆ ಅಹಂಕಾರ ಬರೋದು ಬೇಡ. ನಾನು ಇಂತಹ ದೊಡ್ಡ ವಿಚಿತ್ರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ ಮತ್ತು ಅದಷ್ಟೇ ಅಲ್ಲದೆ ನಿನ್ನ ಮಗನಾಗಿದ್ದೇನೆ, ಸಾಕ್ಷಾತ್ತು ಸರ್ವೋತ್ತಮನಾದಂತಹ ನಿನ್ನ ಮಗನಾಗಿದ್ದೇನೆ ಅನ್ನುವಂತಹ ಅಹಂಕಾರ ನನಗೆ ಬರೋದು ಬೇಡ ಎಂಬುದಾಗಿ ಸಮುನ್ನದ್ದ ಮದೋಜಮಾನಿನಃ, ಆ ವಿಧವಾದಂತಹ ಮಾನ ಅಹಂಕಾರ ಅಂತನ್ನೋದು ನನಗೆ ಬರೋದು ಬೇಡ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಭಗವಂತ ಭಾಗವತವನ್ನು ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡುತ್ತಾರೆ. ಇದು ಪ್ರಸಿದ್ಧವಾದದ್ದು ಚತುಶ್ಲೋಕಿ ಭಾಗವತ ಎಂಬುದಾಗಿ ನಾವು ಕೇಳುತ್ತೇವೆ. ಆ ಚತುಶ್ಲೋಕಿ ಭಾಗವತವನ್ನು ಉಪದೇಶವನ್ನು ಮಾಡುತ್ತಾರೆ. ಅಹಮೇವಾ ಸಮಗ್ರೇ ಚ ನಾಣ್ಯದ್ ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಈ ಸೃಷ್ಟಿಯಾಗೋದಕ್ಕಿಂತಲೂ ಪೂರ್ವದಲ್ಲಿ ನಾನು ಒಬ್ಬನೇ ಸ್ವತಂತ್ರವಾಗಿ ಇದ್ದೆ, ಲಯವಾದ ಮೇಲೂ ಕೂಡ ನಾನು ಒಬ್ಬನೇ ಇರುತ್ತೇನೆ ಸ್ವತಂತ್ರವಾಗಿ. ಹಾಗಾಗಿ ಈ ಮಧ್ಯಕಾಲದಲ್ಲಿಯೂ ಕೂಡ ನಾನೇ ಸ್ವತಂತ್ರ ಅನ್ನೋದನ್ನು ತಿಳಿ. ಮತ್ತು ನಾನು ಪ್ರವಿಷ್ಟಾನಿ ತಥಾತೇಷು ನತೇಶ್ವಹಂ ಎಂಬುದಾಗಿ ನಾನು ಎಲ್ಲ ಕಡೆಗೂ ಕೂಡ ವ್ಯಾಪ್ತನಾಗಿ ಇದ್ದೇನೆ, ಎಲ್ಲರಲ್ಲಿಯೂ ಕೂಡ ನಾನು ಸನ್ನಿಹಿತನಾಗಿದ್ದೇನೆ, ಎಲ್ಲ ಕಡೆಗೂ ನಾನು ಎಲ್ಲ ವಸ್ತುಗಳಲ್ಲಿಯೂ ಕೂಡ ನಾನು ಪ್ರವೇಶವನ್ನು ಮಾಡಿದ್ದೇನೆ.
ಹಾಗಾದರೆ ಎಲ್ಲ ವಸ್ತುಗಳಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ ಅಂತಂದರೆ ಪರಮಾತ್ಮ ಒಳಗಷ್ಟೇ ಇದ್ದಾನೆ, ಹೊರಗೆ ಇಲ್ಲನಾ ಅಂತಂದರೆ ಅದಕ್ಕೆ ಹೇಳಿದರು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ, ಪ್ರವೇಶವನ್ನೂ ಮಾಡಿದ್ದೇನೆ ಆದರೆ ಬರೀ ಅಲ್ಲಷ್ಟೇ ಇಲ್ಲ ಹೊರಗೂ ಇದ್ದೇನೆ. ಹೇಗೆ ಅಂತಂದರೆ ಯಥಾ ಮಹಾಂತಿ ಭೂತಾನಿ, ಈಗ ನಮ್ಮ ಶರೀರಗಳೆಲ್ಲವೂ ಕೂಡ ಪಾಂಚಭೌತಿಕವಾದಂತಹ ಶರೀರ, ಭೂತಗಳೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಇದೆ, ಪಂಚಭೂತಗಳು. ಹಾಗಾದರೆ ಪಂಚಭೂತಗಳು ನಮ್ಮ ಶರೀರದಲ್ಲಿ ಇದೆ ಅಂತಂದರೆ ಹೊರಗೆ ಇಲ್ಲನ, ಹೊರಗೂ ಇವೆ ಆದರೆ ಒಳಗೂ ಇವೆ, ಆದರೆ ಒಳಗೆ ಮಾತ್ರ ಇಲ್ಲ ಹೊರಗೂ ಇವೆ. ಹಾಗೆ ಪರಮಾತ್ಮ ಒಳಗೆ ಅಷ್ಟೇ ಅಲ್ಲ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಎಲ್ಲ ಕಡೆಗೂ ಕೂಡ ವ್ಯಾಪ್ತನಾಗಿ ಇದ್ದಾನೆ ಅಂತನ್ನುವಂತಹ ತತ್ವವನ್ನು ಆ ಚತುಶ್ಲೋಕಿ ಭಾಗವತದಲ್ಲಿ ತಿಳಿಸಿಕೊಟ್ಟಾಗ ಇದನ್ನು ನೀನು ನಿತ್ಯದಲ್ಲೂ ಕೂಡ ಸ್ಮರಣೆ ಮಾಡುತ್ತಾ ಇರು. ಹಾಗೆ ಸ್ಮರಣೆ ಮಾಡಿದರೆ ನಿನಗೆ ಅಹಂಕಾರ ಬರುವುದಿಲ್ಲ. ಯಾಕೆ ಅಂತಂದರೆ ಅಹಂಕಾರ ಯಾವಾಗ ಬರುತ್ತದೆ, ನಾನು ಮಾಡುತ್ತೇನೆ ಅಂತನ್ನುವಂತಹ ಆ ಒಂದು ಜ್ಞಾನ ಇತ್ತು. ಹಾಗೆ ನಾವು ಭ್ರಾಂತರಾದ್ದಿ ಅಂತಂದರೆ ಅಹಂಕಾರ ಬರಲಿಕ್ಕೆ ಅವಕಾಶವಿದೆ. ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ, ಪರಮಾತ್ಮನೇ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ, ಪರಮಾತ್ಮನೇ ಎಲ್ಲವನ್ನೂ ಕೂಡ ಮಾಡಿಸುತ್ತಾನೆ ಅಂತನವನ್ನು ತಿಳಿದಾಗ ಅಹಂಕಾರ ಅಂತನ್ನೋದು ಹೇಗೆ ಬರುತ್ತದೆ, ಬರೋದಿಲ್ಲ. ಹಾಗಾಗಿ ಇದನ್ನು ನೀನು ಸ್ಮರಣೆಯನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಆ ಚತುಶ್ಲೋಕಿ ಭಾಗವತವನ್ನು ಬ್ರಹ್ಮದೇವರಿಗೆ ಭಗವಂತ ಉಪದೇಶವನ್ನು ಮಾಡಿದ್ದಾನೆ. ಇದು ಮತ್ತೊಂದು ಭಾಗವತದ ಆಗತಿ ಕ್ರಮ. ಹಿಂದೆ ನಾವೇನು ತಿಳಿದ್ವಿ, ವೇದವ್ಯಾಸ ದೇವರಿಂದಾಗಿ ಶುಕಾಚಾರ್ಯರಿಂದಾಗಿ ಪರೀಕ್ಷಿತ್ ರಾಜ, ಅದೇ ಸಂದರ್ಭದಲ್ಲಿ ಸೂತಾಚಾರ್ಯರು ಕೇಳಿದರು. ಆ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಬಂದು ಹೇಳಿದರು. ಸ್ವಲ್ಪ ಹಿಂದಕ್ಕೆ, ಒಂದು 2 ಸ್ಟೆಪ್ ಹಿಂದಕ್ಕೆ ಕರೆದುಕೊಂಡು ಹೋಗಿ ಹೇಳುತ್ತಾ ಇದ್ದಾರೆ, ಸಾಕ್ಷಾತ್ತು ಭಗವಂತ ತನ್ನ ಮೂಲ ರೂಪದಿಂದಾಗಿ ಈ ತತ್ವವನ್ನು ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ್ದಾರೆ. ಬ್ರಹ್ಮದೇವರು ಅದನ್ನು ನಾರದರಿಗೆ ಉಪದೇಶವನ್ನು ಮಾಡಿದ್ದಾರೆ. ನಾರದರು ಆ ವೇದವ್ಯಾಸ ದೇವರ ಹತ್ತಿರ ಹೋಗಿದ್ದರು ಎಂಬುದಾಗಿ ನಾವು ಕೇಳಿದ್ದಲ್ಲ, ಸರಸ್ವತಿ ನದಿ ತೀರದಲ್ಲಿ. ಆಗ ಪ್ರಾರ್ಥನೆಯನ್ನು ಮಾಡಬೇಕಾದಾಗ ನಾರದರು ಕೂಡ ವೇದವ್ಯಾಸ ದೇವರಿಗೆ, ಅಂದರೆ ಭಗವಂತನೇ ಹೇಳಿದ್ದನ್ನು ಮತ್ತು ಪರಂಪರೆಯ ನಾರದರಿಗೆ ಬಂದದ್ದನ್ನು ಮತ್ತೆ ನಾರದರು ಅಲ್ಲಿ ಭಗವಂತನಿಗೆ ವೇದವ್ಯಾಸ ದೇವರಿಗೆ ಹೇಳಿದ್ದಾರೆ. ಮುಂದೆ ಆ ಕ್ರಮ ಅಂತನ್ನೋದು ಹೀಗೆ ಪರಂಪರಾ ಅಂತನ್ನೋದು ಬಂದಿದೆ ಎಂಬುದಾಗಿ ಹೇಳಿ, ಈ ಭಾಗವತ ಅಂತನ್ನೋದು ದಶಲಕ್ಷಣೋಪೇತವಾಗಿದೆ. 10 ಲಕ್ಷಣಗಳು ಭಾಗವತಕ್ಕೆ ಇದೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೂಷಣಮೂತಯ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಂ ಇಹ ಲಕ್ಷಣಂ. ಇಲ್ಲಿ ಸರ್ಗ ವಿಸರ್ಗ ಮೊದಲಾದಂತಹ 10 ಲಕ್ಷಣಗಳನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ, 10 ವಿಷಯಗಳನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಸರ್ಗ ಅಂತಂದರೆ ಏನು ಅಂತಂದರೆ ಎಲ್ಲ ಬ್ರಹ್ಮಾಂಡದ ಹೊರಗೆ ಆಗುವಂತಹ ಸೃಷ್ಟಿಯನ್ನು ಸರ್ಗ ಎಂಬುದಾಗಿ ಕರೆಯುತ್ತಾರೆ. ಮತ್ತು ವಿಸರ್ಗ ಅಂತಂದರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಏನು ಇದೆಯೋ ಅದನ್ನು ವಿಸರ್ಗ ಎಂಬುದಾಗಿ ಕರೆಯುತ್ತಾರೆ. ಮತ್ತು ಸ್ಥಿತಿರ್ ವೈಕುಂಠ ವಿಜಯ, ಸ್ಥಿತಿ ಅಂತಂದರೆ ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡಿ ಏನು ದಿಗ್ವಿಜಯವನ್ನು ಮಾಡುತ್ತಾನೆಯೋ ಅದನ್ನು ಸ್ಥಿತಿ ಎಂಬುದಾಗಿ ಕರೆಯುತ್ತಾರೆ. ಇನ್ನು ಪೋಷಣಂ ಅಂತಂದರೆ ಭಗವಂತ ತನ್ನ ಭಕ್ತರ ಮೇಲೆ ಸಜ್ಜನರ ಮೇಲೆ ಏನು ಅನುಗ್ರಹವನ್ನು ಮಾಡುತ್ತಾನೆಯೋ ಅದನ್ನು ಪೋಷಣ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಊತಿ ಅಂತಂದರೆ ಕರ್ಮವಾಸನ ಮತ್ತು ಕಥಾ ಈಶಕಥಾ ಅಂತಂದರೆ ಭಗವಂತನ ಅವತಾರಗಳನ್ನು ಮತ್ತು ಭಗವಂತನ ಭಕ್ತರ ಕಥೆಗಳನ್ನು ವರ್ಣನೆ ಮಾಡೋದೇ ಈಶಕಥಾ. ಮತ್ತು ನಿರೋಧ ಅಂತಂದರೆ ಪರಮಾತ್ಮನು ಕ್ಷಯಿಸೋದು, ಪರಮಾತ್ಮ ಮಲಗೋದು. ಮತ್ತು ಮುಕ್ತಿ ಅಂತಂದರೆ ಈ ಅನ್ಯಥಾ ಸ್ವರೂಪವನ್ನು ಬಿಟ್ಟು ತನ್ನ ಸ್ವಾಭಾವಿಕವಾದಂತಹ ಸ್ವರೂಪವನ್ನು ಹೊಂದೋದೇ ಮುಕ್ತಿ. ಎಲ್ಲದಕ್ಕೂ ಕೂಡ ಆಶ್ರಯನಾದವನು ಪರಮಾತ್ಮ. ಈ 10 ವಿಷಯಗಳನ್ನು ಕೂಡ ಇಲ್ಲಿ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಭಾಗವತದ 10 ಲಕ್ಷಣಗಳನ್ನು ತಿಳಿಸಿಕೊಟ್ಟು, ಆಗ ಮತ್ತೆ ಶೌನಕಾದಿಗಳಿಗೆ ಶೌನಕಾದಿಗಳು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ ಸೂತಾಚಾರ್ಯರಿಗೆ. ನೀವು ಹಿಂದೆ ಹೇಳಿದರೆ ವಿದುರನು ಅನೇಕ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ದ ಅಂತ. ಆ ವಿದುರನು ತಾನು ರಾಜ್ಯವನ್ನು ಪರಿತ್ಯಾಗವನ್ನು ಮಾಡಿ, ಅಂದರೆ ತಾನು ಆ ಹಸ್ತಿನಾಪುರದಿಂದಾಗಿ ತೀರ್ಥಯಾತ್ರೆಗೆ ಹೋಗುವಂತಹ ಪ್ರಸಂಗ ಯಾಕೆ ಬಂತು ಅದೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಎಲ್ಲ ವಿಷಯವನ್ನು ಕೂಡ ಮುಂದೆ ತೃತೀಯ ಸ್ಕಂದದಲ್ಲಿ ತಿಳಿಸಿಕೊಡುವರಿದ್ದಾರೆ. ಆ ಎಲ್ಲ ಕಥೆಯನ್ನು ಕೂಡ ನಾಳೆ ತಿಳಿಯೋಣ ಎಂಬುದಾಗಿ ಹೇಳುತ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರೂ ಕೂಡ ರಾಮನಾಮ ಸ್ಮರಣೆಯನ್ನು ಮಾಡೋಣ. ರಾಮ 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 ರಾಮ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.